ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಪೇಪರ್ 2 ಕೆಎ ವಿಲೇಜ್ ಅಕೌಂಟೆಂಟ್ಗೆ ತುಂಬಾ ಇಂಪಾರ್ಟೆಂಟು. 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳು ಬಂದಿದ್ವು ಅದನ್ನು ತಗೊಂಡು ಡಿಸ್ಕಸ್ ಮಾಡ್ತಾ ಇದೀನಿ. ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟೇ ಮಾಡಿದೀವಿ ಸ್ನೇಹಿತರೆ. ಈಗೇನೋ ಸೀರೀಸ್ ಮಾಡ್ತಾ ಇದೀವಿ. ಅಂಡ್ ಲಾಸ್ಟ್ ಇಯರ್ ಆಗಿತ್ತು ಎಕ್ಸಾಮ್ 2024ರಲ್ಲಿ. ಅವಾಗ ಮಾಡಿರೋ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಹೋದ್ರೆ 100+ ವಿಡಿಯೋ ಸಿಗುತ್ತೆ. ಅಲ್ಲೂ ಕೂಡ ತಾವು ರಿವಿಷನ್ ಮಾಡ್ಕೋಬಹುದು. ಓಕೆ, ಅದನ್ನು ಕೂಡ ನೋಡಿ, ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ. ಅಂಡ್ ಈಗ ಕನ್ನಡ ಕೂಡ ಮಾಡಿದೀವಿ, ಇಂಗ್ಲಿಷು ಕೂಡ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಲಿಂಕ್ಗಳು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಪೇಪರ್ 2ಗೆ ಹೊಸ ಪ್ಲೇ ಲಿಸ್ಟು. ಓಕೆ, ಸೊ ಅಲ್ಲಿ ನಿಮಗೆ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕು ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಫೈನ್ ಸರ್, ಬನ್ನಿ ಹಾಗಾದ್ರೆ. ಹೆಂಗಿತ್ತು ಕ್ವಶನ್ಸ್, ಹೆಂಗಿದೆ, ಎಷ್ಟು ಚೆನ್ನಾಗಿದೆ, ಮಧ್ಯ ಇದನ್ನೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಎಕ್ಸಾಮ್ಗಿಂತ ಮುಂಚೆ. ನಾವು ವಿಡಿಯೋಸ್ ಏನ್ ಮಾಡಿದ್ವಿ ಅದನ್ನು ಕೂಡ ಮಧ್ಯ ಒಂದೊಂದಷ್ಟು ಕ್ವಶನ್ ತಗೋತೀನಿ. ಕೊನೆ ತನಕ ವಿಡಿಯೋ ನೋಡಿ. ಅಲ್ಟಿಮೇಟ್ ಕ್ವಶನ್ಸ್ ಇದೆ. ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಇದು ಯಾವ ಲೆವೆಲ್ ಅಲ್ಲಿ ಕೇಳಿದಾನೆ ಅಂತ ಗೊತ್ತಾಗುತ್ತೆ. ಯಾವ ಗ್ರೂಪ್ ಸಿ ಬೇರೆ ಇದರಲ್ಲಿ ದೊಡ್ಡ ದೊಡ್ಡ ಎಕ್ಸಾಮ್ಗಳಲ್ಲೂ ಕೇಳಿಲ್ಲ, ಆ ತರ ಕೇಳಿದಾನೆ ಕ್ವಶನ್ಸ್ಗಳು ನೋಡಿ. ಇದು ಫಸ್ಟ್ OSI ಮಾದರಿಯಲ್ಲಿ, OSI ಮಾಡೆಲ್ ಅಂತ ಕರಿತೀವಿ. ಯಾವ ಲೇಯರ್ ಡೈಲಾಗ್ ಕಂಟ್ರೋಲ್ ಮತ್ತು ಸಿಂಕ್ರೊನೈಸೇಷನ್ ಕೆಲಸ ಮಾಡುತ್ತೆ ಅಂತ. ಟೋಟಲ್ OSI ಅಲ್ಲಿ 7 ಲೇಯರ್ ಬರುತ್ತೆ ಸ್ನೇಹಿತರೆ, 7 ಲೇಯರ್ಸ್ ಬರುತ್ತೆ. ಓಕೆ, ಯಾವ್ದು ಏನ್ ಲೇಯರ್ ಮಾಡುತ್ತೆ ಅವೆಲ್ಲ ನೋಡಿ. ಈ ತರದಲ್ಲಿ ಯಾಕೆ ಕೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಒಂದು ಮಾಡೆಲ್ ಆಗಿ ನೀವು ತಿಳ್ಕೊಳ್ಳೋದಾದ್ರೆ ಫಸ್ಟ್ ಇದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್ ಆನ್ಸರ್ ಸೆಷನ್ ಲೇಯರ್. ಓಕೆ, ಡೈಲಾಗ್ ಕಂಟ್ರೋಲ್ ಮತ್ತು ಸಿಂಕ್ರೊನೈಸೇಷನ್ ಅಂತಿದೆ. ಇಲ್ಲಿ ಬರೋದಾದ್ರೆ 7 ಲೇಯರ್ ಇದೆ ಅಂತ ಹೇಳಿದೆ. ವಾಟ್ ಈಸ್ OSI ಮಾಡೆಲ್ ಅಂತ ಗೊತ್ತಿರಬೇಕು. ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಅಂತ ಕರಿತೀವಿ. ಏನ್ ಸರ್? ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಮಾಡೆಲ್ ಅಂತ. ಓಕೆ, ಇದು ಏನಪ್ಪ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ನೆಟ್ವರ್ಕ್ ಅಲ್ಲಿ, ಓಕೆ, ಈಗ ಕಮ್ಯುನಿಕೇಶನ್ 2 ಕಂಪ್ಯೂಟರ್, ಈಗ ನೀವೇನೋ ಕಳಿಸ್ತಾ ಅಲ್ಲೇನೋ ರಿಸೀವ್ ಆಗುತ್ತಲ್ಲ, ಹೆಂಗ್ ಕೆಲಸ ಮಾಡುತ್ತೆ ಅಂತ. ಓಕೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಇನ್ 1984ರಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ಡ್ ಹೌ ಡಿಫ್ರೆಂಟ್ ಕಂಪ್ಯೂಟರ್ ಸಿಸ್ಟಮ್ ಹೆಂಗೆ ನೆಟ್ವರ್ಕ್ ಕಮ್ಯುನಿಕೇಶನ್ ಎಕ್ಸ್ಚೇಂಜ್ ಡೇಟಾ ಮಾಡುತ್ತೆ ಅಂತ. ಅಂದ್ರೆ ಹಾರ್ಡ್ವೇರ್ಗಳು ಏನ್ ಕೆಲಸ ಮಾಡುತ್ತೆ, ನೆಟ್ವರ್ಕ್ ಏನ್ ಮಾಡುತ್ತೆ, ಸಾಫ್ಟ್ವೇರ್ ಏನ್ ಕೆಲಸ ಮಾಡುತ್ತೆ, ಹೆಂಗೆ ಹೋಗುತ್ತೆ, ಅದು ಹೆಂಗೆ ರಿಸೀವ್ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಇದನ್ನ ಕೆಳಗಿನ 3 ಭಾಗನ ಹಾರ್ಡ್ವೇರ್ ಅಂತ ಕರಿತೀವಿ, ಮೇಲಿನ 3 ಭಾಗನ ಸಾಫ್ಟ್ವೇರ್, ಮಧ್ಯದನ್ನ ನಾವು ಹಾರ್ಟ್ ಅಂತ ಕರಿತೀವಿ. ಶೋ ಯು ನೋಡಿ, ಹಾರ್ಟ್ ಆಫ್ ದ OSI ಬೇಕಾದ್ರೆ ಎಕ್ಸಾಮ್ ಇದನ್ನು ಕೇಳಬಹುದು. ಅದಕ್ಕೆ ನಾನು ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇರೋದು, ಸುಮ್ಮನೆ ಹೇಳ್ತಾ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸಾಮ್ ಅಲ್ಲಿ ಏನ್ ಬಂದಿತ್ತು, ಏನ್ ಕೇಳಬಹುದು ಅನ್ನೋದು ಕೂಡ ಹೇಳ್ತೀನಿ ಸ್ನೇಹಿತರೆ. ಇದನ್ನ ಸೆಂಡರ್ ಅಂತ ಕರಿತೀವಿ, ಸಾಫ್ಟ್ವೇರ್. ಹಾರ್ಡ್ವೇರ್ ರಿಸೀವರ್ ಅಂತ ಕರಿತೀವಿ. ಇಲ್ಲಿ ನೋಡಿದ್ರೆ ಹಾರ್ಟ್ ಆಫ್ OSI ಯಾವ್ದು ಅಂತ ಕೇಳಬಹುದು, ಟ್ರಾನ್ಸ್ಪೋರ್ಟ್. ಕೆಳಗಿನ 3 ಲೇಯರ್ ಏನಿದೆ, ಫಿಸಿಕಲ್ ಡೇಟಾ ಲಿಂಕ್ ನೆಟ್ವರ್ಕ್ ನ ಹಾರ್ಡ್ವೇರ್ ಲೋವರ್ ಲೇಯರ್ ಅಂತ ಕರಿತೀವಿ. ಮೇಲಿನ 3 ಲೇಯರ್ ಏನಿದೆ ಅದನ್ನ ನಾವು ಸಾಫ್ಟ್ವೇರ್ ಅಪ್ಪರ್ ಲೇಯರ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರಲಿ. ಮತ್ತೆ ಎಕ್ಸಾಮ್ ಅಲ್ಲಿ ಇನ್ನೂ ಕೇಳಿದ್ದಾನೆ. ಇಲ್ಲಿ ನೋಡಿ, ಫಿಸಿಕಲ್ ಲೇಯರ್ ಏನಿದೆ, ಟ್ರಾನ್ಸ್ಮಿಟ್ ಬಿಟ್ಸ್ ಓವರ್ ಎ ಮೀಡಿಯಂ, ಪ್ರೊವೈಡ್ಸ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಸ್ಪೆಸಿಫಿಕೇಶನ್ ಲೈಕ್ ಕೋಯಾಕ್ಸ್, ವೈರ್ಲೆಸ್, ಹಬ್ಸ್. ಅಂದ್ರೆ ಇದೊಂದು ಫಿಸಿಕಲ್ ಲೇಯರ್ ಅಂದ್ರೆ ನಿಮ್ಗೆ ಟ್ರಾನ್ಸ್ಮಿಷನ್ಸ್ ಏನ್ ಬೇಕಾಗುತ್ತೆ ಅದನ್ನ ಕೊಡುತ್ತದೆ. ವೈರ್ ಆಗಿರ್ಬೋದು, ಕ್ಯಾಟ್ಸ್ ಆಗಿರ್ಬೋದು, ಹಬ್ಸ್ ಆಗಿರ್ಬೋದು. ಓಕೆ, ಹಂಗೆ ಎಕ್ಸಾಮ್ ಅಲ್ಲೂ ಕೂಡ ನಿಮ್ಗೆ ಇನ್ನೊಂದು ಕೇಳಿದ್ದಾನೆ. ಏನ್ ಕೇಳಿದ್ದಾನೆ ಗೊತ್ತಾ? ರೂಟ್ಸ್ ಡೇಟಾ ಯಾವ ಒಂದು ಲೇಯರ್ ಅಲ್ಲಿ ಒಂದು ಕಮ್ಯುನಿಕೇಟ್ ಆಗುತ್ತೆ ಅಂತ, ಎಲ್ಲಿ ಇದಾಗುತ್ತೆ ಅಂತ ಕೇಳಿದ್ದಾನೆ. ನೆಟ್ವರ್ಕ್ ಲೇಯರ್ ಅಲ್ಲಿ. ಪಾಕೆಟ್ ಟ್ರಾನ್ಸ್ಮಿಷನ್ ಎಲ್ಲ ಆಗುತ್ತೆ ಅಂತ ಕೇಳಿದ್ದಾನೆ. ಡೇಟಾ ಲಿಂಕ್ ಲೇಯರ್ ಅಲ್ಲಿ ಪಾಕೆಟ್ ಟ್ರಾನ್ಸ್ಮಿಷನ್ ಆಗುತ್ತೆ. ಈಗ ಇಲ್ಲಿ ಏನ್ ಕ್ವಶನ್ ಕೇಳಿರೋದು, ಡೈಲಾಗ್ ಕಂಟ್ರೋಲ್ ಸಿಂಕ್ರೊನೈಸೇಷನ್. ಇದು ಸೆಷನ್ ಲೇಯರ್ ಅಂತ ಕರಿತೀವಿ ಸ್ನೇಹಿತರೆ. ಸೆಷನ್ ಲೇಯರ್ ಅಲ್ಲಿ ನಿಮ್ಗೆ ಡೈಲಾಗ್ ಕಂಟ್ರೋಲ್ ಸಿಂಕ್ರೊನೈಸೇಷನ್ ಅಂದ್ರೆ ಕಳಿಸ್ತಕ್ಕಂಥದ್ದು ಏನಿದೆ, ಓಕೆ, ಕನೆಕ್ಷನ್ ಸಿಂಕ್ರೊನೈಸ್ ಆಗ್ತಕ್ಕಂಥದ್ದು, ಪೋರ್ಟ್ಸ್ ಗಳು ರೆಸ್ಪಾನ್ಸಿಬಲ್ ಕಂಟ್ರೋಲಿಂಗ್ ದ ಪೋರ್ಟ್ಸ್, ಹೆಂಗೆ ಪೋರ್ಟ್ಸ್ ಗಳು ರಿಸೀವ್ ಆಗುತ್ತೆ ಇದಾಗುತ್ತೆ ಅನ್ನೋದು ಸೆಷನ್ ಲೇಯರ್ ಆಗುತ್ತೆ. ಸ್ಟಾರ್ಟ್ ಅಂಡ್ ಸ್ಟಾಪ್ ಸೆಷನ್ ಮೇಂಟೈನ್ ಆರ್ಡರ್ ಅಂತಿದೆಯಲ್ಲ, ಈ ಲೇಯರ್ ಅಲ್ಲಿ ಆಗ್ತಕ್ಕಂಥದ್ದು. ಓಕೆ, ಮೆಸೇಜ್ ಲೇಯರ್ ಯಾವುದು? ಅಪ್ಲಿಕೇಶನ್ ಲೇಯರ್. ದಿಸ್ ಇಸ್ ಮೆಸೇಜ್ ಲೇಯರ್ ಅಂತ ಕೂಡ ಕರಿತೀವಿ. ಓಕೆ, ನೆಟ್ವರ್ಕ್ ಪ್ರೋಸೆಸ್ ಅಪ್ಲಿಕೇಶನ್ ಅಂತ ಇರುತ್ತೆ. ಈ ತರ ನಾನು ಇಲ್ಲೊಂದಷ್ಟು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಕೇಳಿರೋದನ್ನ ನಾನು ಹೇಳಿದ್ದೀನಿ. ಓಕೆ, ಈಗ ಇದನ್ನ ಇನ್ನೊಂದ್ ತರ, ಇದೇ ಕ್ವಶನ್ ಪೇಪರ್ ಇನ್ನೊಂದಿದೆ. ಏನಿದೆ, ಈ ಕ್ವಶನ್ ಬಂದಿದೆ. ಏನಿದು? ಲೇಯರ್ಸ್ ಕೊಟ್ಟಿದ್ದಾನೆ, ಅದರ ಪಾಕೆಟ್ ಹೆಸರುಗಳನ್ನ ಕೇಳಿದ್ದಾನೆ. ನೋಡಿ, ಅಪ್ಲಿಕೇಶನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್, ಫಿಸಿಕಲ್ ಲೇಯರ್. ನಾನು ಈಗ ತಾನೇ ಮಾತಾಡ್ತಾ ಇದ್ದೆ. ಬಿಟ್ಸ್ ಅಂದ್ರೆ ಏನು ಸರ್? ಫಿಸಿಕಲ್ ಲೇಯರ್ ಬರುತ್ತೆ. ಬಿಟ್ಸ್ ಏನು ಸರ್? ಫಿಸಿಕಲ್ ಲೇಯರ್. ಬಿಟ್ ಬೈ ಬಿಟ್ ಟ್ರಾನ್ಸ್ಮಿಷನ್ ಆಗಕ್ಕೆ ಏನ್ ಫಿಸಿಕಲಿ ಏನ್ ಹಬ್ಸ್ ಬೇಕು, ಓಕೆ, ನಿಮಗೆ ಬೇರೆ ಬೇರೆ ಸ್ವಿಚಸ್ಗಳು ಬೇಕು, ನೆಟ್ವರ್ಕಿಂಗ್ ಸ್ವಿಚಸ್ಗಳು ಬೇಕು, ಮತ್ತೆ ಕಮ್ಯುನಿಕೇಶನ್ ಕೇಬಲ್ಸ್ಗಳು ಬೇಕು ಅಲ್ವಾ ಸರ್? ಒಂದು. ಇನ್ನು ಟ್ರಾನ್ಸ್ಪೋರ್ಟ್ ಲೇಯರ್ ಬಗ್ಗೆ ಮಾತಾಡೋದಾದ್ರೆ ವೆರಿ ಇಂಪಾರ್ಟೆಂಟ್.
ಈಗ ಅಪ್ಲಿಕೇಶನ್ ಲೇಯರ್ ಬಗ್ಗೆ ನಾನು ಹೇಳಿದೆ, ಮೆಸೇಜ್ ಮಾಡುತ್ತೆ, ಮೆಸೇಜ್ ಅಂತ ಕರಿತೀವಿ ಇಲ್ಲಿದೆ. ಟ್ರಾನ್ಸ್ಪೋರ್ಟ್ ಲೇಯರ್ ಏನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಲೇಯರ್ ನಿಮಗೆ ಸೆಗ್ಮೆಂಟ್ ಯೂಸರ್ ಡೇಟಾಗ್ರಾಮ್ ಅಂತ ಕರಿತೀವಿ. ಇಲ್ಲಿ ತೋರಿಸ್ತೀನಿ, ನಾವು ಶೋ ಯು. ಅದಕ್ಕೆ ನೋಡಿ ಒಟ್ಟಿಗೆ ತಗೊಂಡಿನಿ ಈ ಕ್ವಶನ್. ಟ್ರಾನ್ಸ್ಪೋರ್ಟ್ ಲೇಯರ್ ಬಂದ್ರೆ ಏನ್ ಮಾಡುತ್ತೆ? ಟ್ರಾನ್ಸ್ಮಿಟ್ ಡೇಟಾ ಯೂಸಿಂಗ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್ ಇನ್ಕ್ಲೂಡಿಂಗ್ TCP ಅಂಡ್ UDP. ಓಕೆ, ಅದನ್ನ ನಾವು ಡೇಟಾ ಇಲ್ಲಿ ಇದೆಯಾ, ಇಲ್ಲೇ ಇದೆ, ಅದನ್ನ ಡೇಟಾ ಗ್ರಾಮ್ ಅಂತ ಕರಿತೀವಿ. ಯೂಸರ್ ಅಥವಾ ಸೆಗ್ಮೆಂಟ್ ಡೇಟಾ ಗ್ರಾಮ್ ಅಂತ ಕರಿತೀವಿ. ಕರೆಕ್ಟಾ? ಎಸ್. ನೆಕ್ಸ್ಟ್ ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಲೇಯರ್ ಏನ್ ಮಾಡುತ್ತೆ? ಒಂದು ಸೆಕೆಂಡ್. ಡೇಟಾಗ್ರಾಮ್ ಇಲ್ಲಿದೆ ಸರ್, ಡೇಟಾಗ್ರಾಮ್. ನೆಟ್ವರ್ಕ್ ಲೇಯರ್ ಡೇಟಾಗ್ರಾಮ್ ಮಾಡುತ್ತೆ, ಇಲ್ಲೇ ಇದೆ. ನೆಟ್ವರ್ಕ್ ಲೇಯರ್ ಡಿಸೈಡ್ಸ್ ವಿಚ್ ಪಾತ್ ಟು ಬಿ ದ ಡೇಟಾ ವಿಲ್ ಬಿ ಸೆಂಡ್. ಓಕೆ, ನೆಟ್ವರ್ಕ್ ಲೇಯರ್ ಡೇಟಾಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟ್ ಡೇಟಾ ಲಿಂಕ್ ಲೇಯರ್. ಡೇಟಾ ಲಿಂಕ್ ಲೇಯರ್ನ ನಾವು ಉಳಿದಿರೋದೊಂದೇ ತಾನೆ, ಫ್ರೇಮ್ ಅಂತ ಕರಿತೀವಿ. ಸೊ ಇಲ್ಲಿದೆಯಾ ಡೇಟಾ ಲಿಂಕ್ ಲೇಯರು? ಏನು ಹೇಳುತ್ತೆ? ಫ್ರೇಮ್ಸ್ ನೋಡಿ, ಡಿಫೈನ್ಸ್ ದ ಫಾರ್ಮ್ಯಾಟ್ ಆಫ್ ದ ಡೇಟಾ ಆಫ್ ದ ನೆಟ್ವರ್ಕ್. ಡೇಟಾ ಲಿಂಕ್ ಲೇಯರ್, ಪಾಕೆಟ್ ಟ್ರಾನ್ಸ್ಮಿಷನ್ ಅಂತ ನಾನು ಹೇಳಿದೆ ನಿಮಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರೈಟ್ ಆನ್ಸರ್ ಯಾವುದು ಸರ್? ಆಪ್ಷನ್ 2. ನಾನು ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಜಸ್ಟ್ ಇಲ್ಲಿ ಏನು ಕೊಟ್ಟಿದ್ದೀನಿ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಇದು ಬಂದಿರೋದು ಎಕ್ಸಾಮಲ್ಲಿ ನಿಮ್ಮ ಲೆವೆಲ್ ಆಫ್ ಪ್ರಿಪರೇಷನ್ ಹೆಂಗಿರಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. KAಲಿ ನೆಟ್ವರ್ಕಿಂಗ್ ಕೇಳ್ತಾನೆ, ಮತ್ತೆ ಡೇಟಾದ ಬಗ್ಗೆ ಕೇಳ್ತಾನೆ ನೋಡಿ. ಇವೆಲ್ಲ ನಿಮಗೆ ಸಿಸ್ಟಮ್ ಪ್ರೋಟೋಕಾಲ್ ಅಲ್ಲೇ ಬರೋದು. OSI TCP ಮಾಡೆಲ್ ಅಂತ ಕರಿತೀವಿ. ಮತ್ತೆ ಡೇಟಾ ಮತ್ತೆ ಇವನ್ನೆಲ್ಲ ಕೇಳ್ತಾನೆ. ಏನೋ ಆಪರೇಟಿಂಗ್ ಸಿಸ್ಟಮ್ ಕೇಳ್ತಾನೆ. ಸೊ ತುಂಬಾ ಕೇಳ್ತಾನೆ. ಬನ್ನಿ ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ. ಡ್ಯಾಶ್ IP ವಿಳಾಸಗಳು ನೆಟ್ವರ್ಕ್ ಆಗಿ 8 ಬಿಟ್ಗಳು ಮತ್ತು ಹೋಸ್ಟ್ ಆಗಿ 24 ಬಿಟ್ಗಳನ್ನು ಬಳಸಲಾಗುತ್ತದೆ. ನೋಡಿ, ಇದೇ ಕ್ವಶನ್ ಪೇಪರ್ 2 ಕ್ವಶನ್ ಒಂದು IP ಬಗ್ಗೆ ಬಂದಿದೆ. ನಾನು ಇದನ್ನು ಕೂಡ ಪ್ರೀವಿಯಸ್ಲಿ ಮಾಡಿದೀವಿ. ನಾವು 4-5 ವರ್ಷದಿಂದ ನೀವು ಮಾಡಿದ್ರೆ ನಮ್ಮ ವಿಡಿಯೋಸ್ ರನ್ನಿಂಗ್ ನೋಡಿದ್ರೆ ಗೊತ್ತಿರುತ್ತೆ. IPv4, IPv6 ಅಂತ IP ಅಡ್ರೆಸ್ಗಳು ನಿಮಗೆ 2 ರೀತಿ ಬರುತ್ತೆ. ಓಕೆ, ಎಷ್ಟು ನಂಬರ್ ಆಫ್ ಇರುತ್ತೆ, ಅದರಲ್ಲಿ ಎಷ್ಟು ಕ್ಯಾರೆಕ್ಟರೈಸೇಷನ್ ಇರುತ್ತೆ ಅಂದ್ರೆ 0 to 255 ತನಕ ಇರುತ್ತೆ. ಸೊ ಇದನ್ನು ಮುಂದೆ ತಗೋತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ IP ಅಡ್ರೆಸ್ ಅಂತ ಇದ್ದಾಗ ಅದರಲ್ಲಿ ನೆಟ್ವರ್ಕ್ ಬಿಟ್ಗೆ ಎಷ್ಟು ಇದರ ಕ್ಲಾಸಿಫಿಕೇಶನ್ ಕೂಡ ಮಾಡ್ತೀವಿ. ಇಲ್ಲೇ ಕೊಟ್ಟಿದೆ ನೋಡಿ, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಅಂತ. ಕ್ಲಾಸ್ A ಅಲ್ಲಿ ಎಷ್ಟು ನಿಮಗೆ ಬಿಟ್ಸ್ಗಳು ನೆಟ್ವರ್ಕ್ ಆಗಿ ಹೇಗಿರುತ್ತೆ, ಹೋಸ್ಟ್ಗಾಗಿ ಎಷ್ಟಿರುತ್ತೆ ಅಂತ. ಹೋಸ್ಟ್ ಅಂದ್ರೆ ಹೇಳು, ಈಗ ನಿಮ್ದೊಂದು ವೆಬ್ಸೈಟ್ನ ಕಂಡುಹಿಡಿಯೋದು. ಓಕೆ, google.com. ಈಗ ಹೋಸ್ಟಿಂಗ್ ಇಸ್ .com, .in. ಓಕೆ, ಅದಕ್ಕೆ ಒಂದೊಂದು ನಂಬರ್ ಇರುತ್ತೆ ಆ ಥರ. ಸೊ ಇಲ್ಲಿ IP ವಿಳಾಸ ನೆಟ್ವರ್ಕ್ ಆಗಿ 8 ಬಿಟ್ಗಳು ಮತ್ತು ಹೋಸ್ಟ್ ಆಗಿ 24 ಬಿಟ್ಗಳು ಅಂತಿದೆ. ಇದನ್ನ ಕ್ಲಾಸ್ A IP ಅಡ್ರೆಸ್ ಅಲ್ಲಿ ನೋಡ್ತೀನಿ, ತೋರಿಸ್ತೀನಿ. ಐ ವಿಲ್ ಶೋ ಇನ್ 1 2 ನಾನು ನಿಮ್ಗೆ ಹೇಳಿದೆ ಇದೆ ಸರ್, ಇಲ್ಲಿ ನೋಡಿ ಇದೆಲ್ಲ. ಈಗ ಈ 15 ಅಂತಕ್ಕಂಥದ್ದು 8 ಬಿಟ್ ಆಕ್ಟೇಟ್ ಅಂತ 8 ಅಂತ ಕರಿತೀವಿ. ಈ ಆಕ್ಟೇಟ್ 15ದಲ್ಲಿ ನಾವು ತೋರಿಸ್ತೀವಿ ಬೈನರಿ ನಂಬರ್ ಅಲ್ಲಿ. ಇದು ಲಾಸ್ಟ್ ಒಂದಿದ್ರೆ ಹೋಸ್ಟ್ ಐಡೆಂಟಿಫೈಯರ್ ಅಂತ ಕರಿತೀವಿ. ಓಕೆ, ಈಗ ನಾನು ಇಲ್ಲಿ ತೋರಿಸಿರೋದು ಯಾವುದು ಅಂದ್ರೆ ಕ್ಲಾಸ್ C. ಇದು ಇಲ್ಲಿ ಲಾಸ್ಟ್ 8 ಬಿಟ್ಸ್ಗಳನ್ನ ಹೋಸ್ಟ್ ID ಅಂತ ಕರಿತೀವಿ. ಇನ್ನು ಮಿಕ್ಕಿದ್ದು 24 ಬಿಟ್ಸ್ ನೋಡಿ. 24 ಬಿಟ್ಸ್ ಅಂದ್ರೇನು? ಇಲ್ಲೆಂಟು ಒಟ್ಟು ಎಷ್ಟು ಸರ್? 8 3 24. ಸೊ ಅದು ನೆಟ್ವರ್ಕ್ ID ಅಂತ ಕರಿತೀವಿ. ನಮ್ಗೇನ್ ಕೇಳಿದಾನೆ ಇಲ್ಲಿ? 8 ಬಿಟ್ಗಳು ನೆಟ್ವರ್ಕ್ ID ಆಗಿರುತ್ತೆ, 24 ಬಿಟ್ಗಳು ಹೋಸ್ಟ್ ಆಗಿರುತ್ತೆ. ಅಂತದ್ದು ಯಾವುದು ನೋಡಿ? 8 ಬಿಟ್ ಫಾರ್ ನೆಟ್ವರ್ಕ್ ID, 24 ಬಿಟ್ ಫಾರ್ ಹೋಸ್ಟ್ ID. ಅಂದ್ರೆ ಹೋಸ್ಟ್ ID ಅಂತಂದಾಗ ಇದು ಕಂಪ್ಲೀಟ್ ಇಷ್ಟು ಕೂಡ ನಿಮಗೆ ಏನಾಗಿರುತ್ತೆ? ಹೋಸ್ಟ್ ಆಗಿರುತ್ತೆ. ಈ ಕಡೆ ಸೈಡ್ ಮಾತ್ರ ನೆಟ್ವರ್ಕ್ ಇರುತ್ತೆ. ಅದನ್ನ ಕ್ಲಾಸ್ A ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸರ್. IPv4 32 ಬಿಟ್ಸ್, IPv6 64 ಬಿಟ್ಸ್ ಅಂತೆಲ್ಲ ಏನ್ ಬರುತ್ತೆ, ಮುಂದೆ ಕ್ವಶನ್ ತಗೊಂಡು ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಕ್ಲಾಸ್ A ಯೂಸಸ್ 0 to 127 ಕ್ಯಾರೆಕ್ಟರ್ಸ್ ಮಾತ್ರ. ಓಕೆ, ಕ್ಲಾಸ್ B 128 to 191 ಬೇಕಾದ್ರೆ ಕೇಳ್ಬೋದು. ಕ್ಲಾಸ್ C 192 to 223, ಕ್ಲಾಸ್ D 224 to 239, ಕ್ಲಾಸ್ E 240 to 255. ಬಟ್ ಯಾವುದೇ IP ಅಡ್ರೆಸ್ ತಗೊಂಡ್ರು 0 to 255 ಒಳಗಿರಬೇಕು. ಅದಕ್ಕಿಂತ ಜಾಸ್ತಿ ದಟ್ IP ಅಡ್ರೆಸ್ ಇಸ್ ರಾಂಗ್ ಅಂತ. ಓಕೆ, ಸೊ ನೋಡಿ ಇವೆಲ್ಲ ಇಂಪಾರ್ಟೆಂಟು. ಓಕೆ, ಇಲ್ಲೊಂದು ಪ್ರೈವೇಟ್ IP ಅಡ್ರೆಸ್ಗಳು ಕೂಡ ಇದೆ, ಕ್ಲಾಸ್ ABC ಅಂತ. ತುಂಬಾ ಇನ್ಫಾರ್ಮೇಶನ್ಸ್ ಇದೆ ಸ್ನೇಹಿತರೆ. ಏನ್ ಓದ್ಬೇಕು ಏನ್ ಬಿಡ್ಬೇಕು ನೀವೇನೇ ಓದಿ ಇನ್ನೊಂದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಬೇರೆದೇ ಕೇಳ್ತಾನೆ. ಸೊ ಹಾಗಾಗಿ ಆದಷ್ಟು ಪ್ರಿಪೇರ್ ಆಗಿ ಟ್ರೈ ಮಾಡಿ. ನಾವೆಲ್ಲ ಮಾಡ್ತೀವಿ ವಿಡಿಯೋಸ್ ರನ್ನಿಂಗ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಚೆನ್ನಾಗಿದೆ ಅಲ್ಲ ಕ್ವಶನ್. ನೆಕ್ಸ್ಟ್ ಬರ್ತೇನೆ. ಇದು ಅಷ್ಟೇ, ಯು ಕೆನಾಟ್
ಎಕ್ಸ್ಪೆಕ್ಟ್ ದಿಸ್ ಟೈಪ್ ಆಫ್ ಇದು ನೋಡಿ, ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್, BCNF ಇದು ಹೊಂದಿಸಿ ಬರ್ಬೇಕು. ಏನ್ ಸರ್ ಇದು, ಏನು ಇದು ಯಾವ ಇಂಜಿನಿಯರಿಂಗ್ ಮಾಡೋರು ಕೂಡ ಓದ್ಕೊಳಕಲ್ಲ ಅನ್ಕೊಂತೀನಿ, ಆ ತರ ಕ್ವಶನ್ಸ್ಗಳು ಬರ್ತವೆ. ಓಕೆ, ಕೇಳೋದು ನೋಡಿದ್ರೆ ನಿಮಗೆ VO PUC ಲೆವೆಲ್, ಕೇಳೋದ್ ಪ್ರಶ್ನೆ ನೋಡಿದ್ರೆ ನಿಮಗೆ ಏನೋ ಇಂಜಿನಿಯರಿಂಗ್ PhD ಮಾಡೋ ಲೆವೆಲ್ ಪ್ರಶ್ನೆಗಳು ಬರ್ತವೆ. ಹೇಳ್ತೀರಾ ಇದು? ಎಸ್, ಫಸ್ಟ್ ನಾರ್ಮಲ್ ಫಾರ್ಮ್ ಅಂದ್ರೆ ಏನು ಒಂದು, ಇದು ತುಂಬಾ ಇದೆ, ಇದು ತುಂಬಾ ಡೀಟೇಲ್ ಇದೆ ತಿಳ್ಕೊಳಕ್ಕೆ. ಬಟ್ ಡೈರೆಕ್ಟ್ ಆಗಿ ಫಸ್ಟ್ ಆನ್ಸರ್ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಯಾವುದು ಅಂತ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ನಾರ್ಮಲ್ ಫಾರ್ಮ್ ಅಟೋಮಿಸಿಟಿ ಅಂತ ಕರಿತೀವಿ. ಸೆಕೆಂಡ್ ನಾರ್ಮಲ್ ಫಾರ್ಮ್ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಥರ್ಡ್ ನಾರ್ಮಲ್ ಫಾರ್ಮ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. BCNF ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ಸೊ ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್? ಆಪ್ಷನ್ 2. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಕೊಟ್ಟಿದ್ದೀನಿ, ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ನಾರ್ಮಲ್ ಫಾರ್ಮ್ ಅಂದ್ರೇನು, ನಮ್ಮ ಡೇಟಾ ಬೇಸ್ ನಾರ್ಮಲೈಸೇಷನ್ ಅಂತ ಕರಿತೀವಿ ಸರ್. ಡೇಟಾ ಬೇಸ್ ನಾರ್ಮಲೈಸೇಷನ್ ಅಂದ್ರೆ ನಮ್ಮ ಒಂದು ಡೇಟಾ ಬೇಸ್ ಅಲ್ಲಿ ಏನಿರುತ್ತೆ ಅದು ಆಟೋಮೆಟಿಕ್ ಅಪ್ಡೇಟ್ ಆಗೋದು, ಮತ್ತೆ ಒಂದು ಕಂಪ್ಲೀಟ್ ವ್ಯಾಲ್ಯೂ ಇರಬೇಕು. ಆಸ್ ಎ ಮಲ್ಟಿಪಲ್ ಆಫ್ ಫ್ರಾಕ್ಷನ್ಸ್ ಇರಬಾರ್ದು, ನೋ ಸಿಂಗಲ್ಸ್, ಮತ್ತೆ ಒಂದೇ ಸೆಲ್ ಅಲ್ಲಿ ಒಂದು ವ್ಯಾಲ್ಯೂ ಇರಬೇಕು. ಅದನ್ನ ಫಸ್ಟ್ ನಾರ್ಮಲ್ ಫಾರ್ಮ್. ಈಗ ವಾಟ್ ಈಸ್ ಅಟ್ರಿಬ್ಯೂಟ್ ಅಂದ್ರೆ ಏನು ಕೇಳ್ತೀರಾ ಸರ್? ವಾಟ್ ಈಸ್ ದಟ್ ದಿಸ್ ಒನ್ ಅಂತ ಕೇಳಿದಾಗ ಫಸ್ಟ್ ಅಟ್ರಿಬ್ಯೂಟ್ ಅಂದ್ರೇನು, ಕಾಲಮ್, ಟಪ್ಪಲ್ ಅಂದ್ರೇನು ಗೊತ್ತಿರಬೇಕು. ಇದು ಕ್ವಶನ್ ಬಂದಿದೆ. ಕಾಲಮ್ ಅಲ್ಲಿ ಏನಿರುತ್ತೆ, ಕಾಲಮ್ಸ್ ಆರ್ ಕಾಲ್ಡ್ ಫೀಲ್ಡ್ ಆರ್ ಅಟ್ರಿಬ್ಯೂಟ್ಸ್. ಈ ಕಾಲಮ್ನ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಈ ರೋನ ನಾವು ಈಗ ಒಂದು ರೋನ ಟಪ್ಪಲ್ ಅಂತ ಕರಿತೀವಿ. ಓಕೆ, ಸೊ ಇದ್ರಲ್ಲಿ ನಮ್ಗೆ ಬೇರೆ ಬೇರೆ ಬರುತ್ತೆ. ಪ್ರೈಮರಿ ಕೀ, ಸೆಕೆಂಡ್ ಪೇರೆಂಟ್ ಟೇಬಲ್, ಚೈಲ್ಡ್, ಫಾರಿನ್ ಕೀ ಅಂತೆಲ್ಲ ಬರುತ್ತೆ. ಓಕೆ, ಆ ಕ್ವಶನ್ ತಗೊಂಡಿ ನೋಡಿ. ಇದು ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿತ್ತು. ರೆಫರೆನ್ಷಿಯಲ್ ಇಂಟಿಗ್ರಿಟಿಯನ್ನು ಯಾವುದರ ಮೂಲಕ ನಿಗದಿಪಡಿಸಲಾಗುತ್ತೆ ಅಂತ, ಫಾರಿನ್ ಕೀ ಮುಖಾಂತರ ನಿಗದಿಪಡಿಸ್ತೀವಿ. ವಾಟ್ ಇಸ್ ಫಾರಿನ್ ಕೀ? ಫಾರಿನ್ ಕೀ ಅಂದ್ರೆ ನಾನು ಹೇಳ್ತೀನಿ ಫಸ್ಟ್, ಈ ಕ್ವಶನ್ ಬರಕ್ಕೆ ಮುಂಚೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಫಾರಿನ್ ಕೀ ಅಂದ್ರೇನು? ಫಾರಿನ್ ಕೀ ಅಂದ್ರೆ ಒಂದು ಟೇಬಲ್ ಇರುತ್ತೆ. ಓಕೆ, ನಮ್ಮ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೇಬಲ್ ಇರುತ್ತೆ, ಒಂದು ಪೇರೆಂಟ್ ಟೇಬಲ್ ಅಂತ ಕರಿತೀವಿ. ಓಕೆ, ಇಲ್ಲಿಂದ ನಾವೇನೋ ಒಂದು ತಗೋಬೇಕು, ಪ್ರೈಮರಿ ಟೇಬಲ್, ಪೇರೆಂಟ್ ಟೇಬಲ್ ಅಂತ ಕರಿತೀವಿ. ಇನ್ನೊಂದು ಯಾವ್ದೋ ಟೇಬಲ್ ಇರುತ್ತೆ, ಜಸ್ಟ್ ನಾವು ಕಂಪೇರ್ ಮಾಡಬೇಕು. ಬಟ್ ನಮ್ಗೆ ಇದು ಇಷ್ಟು ಕಂಪೇರ್ ಮಾಡಬೇಕು, ಇಲ್ಲಿಂದ ಏನೋ ಒಂದು ಬೇಕಾಗಿರುತ್ತೆ, ದಟ್ ಈಸ್ ಪ್ರೈಮರಿ ಕೀ. ಅದನ್ನ ನಾವು ಈ ಕಡೆ ಇನ್ನೊಂದು ಟೇಬಲ್ ತಗೊಬಂದು ಇಟ್ಟು ಅದನ್ನ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತೀವಿ. ಈ ಇನ್ನೊಂದು ಟೇಬಲ್ಗೆ ಈ ಪ್ರೈಮರಿ ಕೀ ಇರೋದು ಈ ಕಡೆ ಬರುತ್ತಲ್ಲ, ಅದನ್ನ ಫಾರಿನ್ ಕೀ ಅಂತೀವಿ. ರೆಫರೆನ್ಸ್ ಮಾಡ್ತೀವಿ. ಈ ಒಂದು ಟೇಬಲ್ಗೆ ಇದನ್ನ, ಈ ಒಂದು ಪಾಯಿಂಟ್ ನ ತಗೊಂಡು ರೆಫರೆನ್ಷಿಯಲ್ ಆಗಿ ಇದು ಮಾಡ್ತೀವಿ, ಅದನ್ನ ನಾವು ಫಾರಿನ್ ಕೀ ಅಂತ ಕರಿತೀವಿ. ಅದನ್ನೇ ಕೇಳಿ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಯಾವ್ದ್ರ ಮೂಲಕ ನಿಗದಿಪಡಿಸಲಾಗುತ್ತೆ? ಫಾರಿನ್ ಕೀ ಮುಖಾಂತರ. ನೋಡಿದ್ರ, ಇಷ್ಟೆಲ್ಲ ಯಾಕೆ ಹೇಳ್ದೆ ಅಂದ್ರೆ ಇದು ನೀವು ಅರ್ಥ ಮಾಡ್ಕೊಳ್ಳಕ್ಕೆ. ಇಲ್ಲೇನಿದೆ, ಫಸ್ಟ್ ನಾರ್ಮಲ್ ಕೀಸ್ ಡೊಮೈನ್ ಈಚ್ ಅಟ್ರಿಬ್ಯೂಟ್ ಕಂಟೆಂಟ್ಸ್ ಓನ್ಲಿ ಅಟಾಮಿಕ್ ಇಂಡಿವಿಜುವಲ್ ವ್ಯಾಲ್ಯೂ. ಅಟ್ರಿಬ್ಯೂಟ್ಸ್ ಅಂತೀರಿ ಅಂದ್ರೆ ಪ್ರತಿಯೊಂದು ಕಾಲಮ್ ಅಲ್ಲಿ ಇಂಡಿವಿಜುವಲ್ ವ್ಯಾಲ್ಯೂ ಇರುತ್ತೆ. ಓಕೆ, ಅದರಲ್ಲಿ ಒಂದೇ ಮಲ್ಟಿಪಲ್ ವ್ಯಾಲ್ಯೂ ಇರಲ್ಲ. ಸೆಕೆಂಡ್ ನಾರ್ಮಲ್ ಕೀ ಅಂದ್ರೇನು? ಇಲ್ಲಿ ನೋಡಿ, ಆಲ್ ನಾನ್ ಕೀ ಅಟ್ರಿಬ್ಯೂಟ್ಸ್ ಮಸ್ಟ್ ಡಿಪೆಂಡ್ ಆನ್ ದ ಎಂಟೈರ್ ಪ್ರೈಮರಿ ಕೀ. ಈಗ ಪ್ರೈಮರಿ ಕೀ ಅಂದ್ರೆ ಏನು ಗೊತ್ತಿರಬೇಕಲ್ಲ, ಅದಕ್ಕೆ ನಾನು ಈ ಕ್ವಶನ್ ತಗೊಂಡಿದ್ದು. ಪ್ರೈಮರಿ ಕೀ ಅಂದ್ರೇನು, ಫಾರಿನ್ ಕೀ ಅಂದ್ರೇನು, ರೆಫರೆನ್ಷಿಯಲ್ ಟೇಬಲ್ ಅಂದ್ರೇನು, ಪೇರೆಂಟ್ ಟೇಬಲ್ ಅಂದ್ರೆ ಯಾವುದು, ಅದಕ್ಕೆ ನಾನು ಹೇಳಿ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು. ಸೊ ದಟ್ ಈಸ್ ವೈ ಸ್ನೇಹಿತರೆ, ಎಲ್ಲ ಒಂದಕ್ಕೊಂದು ಲಿಂಕು. ಅದಕ್ಕೆ ನಾನು ಎಕ್ಸ್ಟ್ರಾ ಕ್ವಶನ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಕ್ವಶನ್ ಕೂಡ ಬಂದಿದೆ KA. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. BCNF ಬಾಯ್ಸ್ ಕೋಡೆಡ್ ನಾರ್ಮಲ್ ಫಾರ್ಮ್ ಅಂತ ನೋಡಿ. ಇವೆಲ್ಲ ತುಂಬಾ ಡೀಟೇಲ್ ಇದೆ, ತಿಳ್ಕೊಳ್ಳೋ ನೆಸಿಟಿ ಇಲ್ಲ. ಒಂದ್ಸಲ ಈ ತರ ಬಂದಾಗ ಗೊತ್ತಿದ್ರೆ ಮಾಡಕ್ ಹೋಗಿ ನೆಗೆಟಿವ್ ಇರುತ್ತೆ, ಬಿಟ್ಬಿಡಿ ಅಂತದ್ನ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇವೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳು ತಗೋಬೇಕಾಯ್ತು, ಬೇರೆ ಎಕ್ಸ್ಟ್ರಾ ಕ್ವಶನ್ ತಗೋಬೇಕಾಯ್ತು ನಾನು ನಿಮಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಪದೇ ಕೇಳಿದ್ದಾನೆ ಇದನ್ನ. ಮತ್ತೆ ಇದು ಅಷ್ಟೇ, ಅಟ್ರಿಬ್ಯೂಟ್ಸ್ ಅಂದ್ರೆ ಫೀಲ್ಡ್, ದಟ್ ಈಸ್ ಅ ಕಾಲಮ್ ಅಲ್ಲಿ ಇರ್ತಕ್ಕಂಥದ್ದು. ರೋಲ್ ಇರ್ತಕ್ಕಂಥ ಟಪ್ಪಲ್ ಅಂತೀವಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಕಲೆಕ್ಷನ್ ಆಫ್ ಡೇಟಾನ ಯಾವ ರೀತಿ ನಾವು ಕರಿತೀವಿ ಅಂತ, ಇದು ಕೂಡ ಅಲ್ಟಿಮೇಟ್ ಕ್ವಶನ್. ಇಲ್ಲಿ ನೇಮ್ ಇದೆ, ಹೆಸರು, ಅದರಲ್ಲಿ ಡಿವೈಡ್ ಮಾಡ್ತೀವಿ. ಮೊದಲ ಹೆಸರು, ಮಧ್ಯದ ಹೆಸರು, ಕೊನೆ ಹೆಸರು ಅಲ್ವಾ. ಈಗ ಏನಾರ ಒಂದು ಹೆಸರು ಇದ್ರೆ, ಈಗ ಮಹೇಶ್ ಎಸ್ ವಾಲಿ ಅಂತ ಕರಿತೀವಿ. ಎಸ್ ಅನ್ನೋದು ಇನ್ಶಿಯಲ್, ಮಧ್ಯದ ಹೆಸರು, ವಾಲಿ ಅಂತಕ್ಕಂಥದ್ದು ಸರ್ನೇಮು, ಕೊನೆಯ ಹೆಸರು, ಮೊದಲ ಹೆಸರು. ಇದರ ಎಕ್ಸಾಂಪಲ್ ಅನ್ನು ಹೇಳಿದೆ ನಿಮಗೆ. ಸೊ ಈ ತರ ನೋಡಿದಾಗ ಈ ಮೇಲಿನ ಉದಾಹರಣೆಯಲ್ಲಿ ಹೆಸರು ಎಂಬುದು, ಹೆಸರು ನೇಮ್ ಏನು ಕೊಟ್ಟಿದ್ದಾನೆ, ಯಾವ ತರ ಅಟ್ರಿಬ್ಯೂಟ್ ಅಂತ. ಇದನ್ನ ನಾವು ಅಟ್ರಿಬ್ಯೂಟ್ ಅಂದ್ರೆ ಇಸ್ ಡಿಫ್ರೆಂಟ್. ER ಡಯಾಗ್ರಾಮ್ ಅಲ್ಲಿ ಬರುತ್ತೆ. ER ಡಯಾಗ್ರಾಮ್ ಅಂದ್ರೆ ಮುಂದೆ ಕ್ವಶನ್ ಇದೆ, ಅದು ಕೂಡ ಕೇಳಿದ್ದಾನೆ, ಮುಂದೆ ತಗೋತೀನಿ. ಅದಕ್ಕೆ ಹೇಳಿದ ಕೊನೆ ತನಕ ವಿಡಿಯೋ ನೋಡಿ ಅಂತ. ಓಕೆ, ಇದನ್ನ ನಾವು ಕಾಂಪೋಸಿಟ್ ಗೆ ಉದಾಹರಣೆ ಕೊಡ್ತೀವಿ. ಕಾಂಪೋಸಿಟ್ ಅಂದ್ರೆ ಒಂದ್ ಯಾವ್ದಾರು ತಗೊಂಡಾಗ ಅದನ್ನ ಡಿವೈಡ್ ಮಾಡೋದು, ಸಬ್ ಡಿವಿಷನ್ ಮಾಡಬಹುದು. ಅದನ್ನ ಕಾಂಪೋಸಿಟ್ ಅಂತ ನಾವು ಟೈಪ್ ಆಫ್ ಅಟ್ರಿಬ್ಯೂಟ್ ಅಂತ ಕರಿತೀವಿ ಡೇಟಾಬೇಸ್ ಅಲ್ಲಿ.
ಓಕೆ, ಡಯಾಗ್ರಾಮ್ ಅಂದ್ರೆ ಡಯಾಗ್ರಾಮ್ ಅಂದ್ರೆ ಈ ತರ ಇರುತ್ತೆ, ಈ ತರ ಸಿಂಬಲ್ ಇದೆ ಅಟ್ರಿಬ್ಯೂಟ್ಸ್ ಅಂತೀವಿ, ಈ ತರದ್ದು ಇದೆ ಎಂಟಿಟಿ ಸೆಟ್ ಅಂತೀವಿ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಈಗ ಇದನ್ನ ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆ ಜಸ್ಟ್ ರೆಫರೆನ್ಸ್ ತೋರಿಸುತ್ತೆ. ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ ಕರಿತೀವಿ. ಈಗ ಕಾಂಪೋಸಿಟ್ ಅಂದ್ರೇನು, ಈಗ ಎಲ್ಲ ಆಪ್ಷನ್ ಡಿಸ್ಕಸ್ ಮಾಡೋಣ. ಸಿಂಪಲ್, ಕಾಂಪೋಸಿಟ್, ಡಿರೈವ್ಡ್, ಮಲ್ಟಿ ವ್ಯಾಲ್ಯೂಡ್ ಅಂದ್ರೆ ಏನು ಅಂತ. ಈಗ ಕಾಂಪೋಸಿಟ್ ಅಂತ ಯಾಕಂದ್ರೆ ಒಂದು ನೇಮ್ ಕೊಟ್ಟಿದ್ರೆ ಸಬ್ ಡಿವೈಡ್, ಫಸ್ಟ್ ನೇಮ್ ಸೆಕೆಂಡ್, ಅದನ್ನ ಕಾಂಪೋಸಿಟ್ ಅಂದ್ರೆ ಕೂಡ್ಸೋದು. ಕಾಂಪೋಸಿಟ್ ಮಲ್ಟಿಪಲ್ ಇದೆ ಅಂತ. ಓಕೆ, ಸಿಂಪಲ್ ಅಂದ್ರೆ ಅದನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆನಾಟ್ ಬಿ ಫರ್ದರ್ ಡಿವೈಡ್. ಫಸ್ಟ್ ನೇಮ್, ಒಂದು ನೇಮ್, ಜಸ್ಟ್ ನೇಮ್. ಓಕೆ, ನನ್ನ ಹೆಸರು ಪುನೀತ್ ತಗೊಂಡ್ರೆ ಅದನ್ನ ಏನು ಡಿವೈಡ್ ಇಲ್ಲ. ಯಾವ್ದು ಫಸ್ಟ್ ನೇಮ್ ಅದನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ದಟ್ ಇಸ್ ಓನ್ಲಿ ಒನ್ ನೇಮ್. ದಟ್ ಇಸ್ ಸಿಂಪಲ್ ಅಟ್ರಿಬ್ಯೂಟ್. ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಅಂದ್ರೇನು? ಈಗ ಮಲ್ಟಿ ವ್ಯಾಲ್ಯೂಡ್ ಅಂದ್ರೆ ಈಗ ಒಂದು ಪರ್ಸನ್ಗೆ 2 ನಂಬರ್ ಇರುತ್ತೆ, ತುಂಬಾ ಮೇಲ್ ಇರುತ್ತೆ, ಅಥವಾ ಒಂದು ಫೋನ್ ಅಂತ ತಗೊಂಡಾಗ ತುಂಬಾ ನಂಬರ್ಸ್ ಬರುತ್ತೆ, ಮಲ್ಟಿಪಲ್ ಫೋನ್ ನಂಬರ್ಸ್ ಬರುತ್ತೆ. ಇಮೇಲ್ ತಗೊಂಡಾಗ ಮಲ್ಟಿಪಲ್ ಇಮೇಲ್ ಅಡ್ರೆಸ್ ಬರುತ್ತೆ. ಮಲ್ಟಿ ಜಾಸ್ತಿ ಅಲ್ಲ, ಒಂದೇ ಇಲ್ಲ. ಇಮೇಲ್ ಅಡ್ರೆಸ್ ಸಾವಿರಾರು ಇದೆ, ಫೋನ್ ನಂಬರ್ ಸಾವಿರಾರು ಇದೆ, ಲಕ್ಷಾಂತರ ಇದೆ, ಕೋಟ್ಯಾಂತರ ಇದೆ. ದಟ್ ಈಸ್ ಕಾಲ್ಡ್ ಮಲ್ಟಿ ವ್ಯಾಲಿಡ್ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಡಿರೈವ್ಡ್ ಅಟ್ರಿಬ್ಯೂಟ್ಸ್. ಡಿರೈವ್ಡ್ ಅಂದ್ರೆ ಈಗ ಎಕ್ಸಾಂಪಲ್ ನಿಮ್ಗೆ ಡೇಟ್ ಆಫ್ ಬರ್ತ್ ತಗೊಳ್ಳೋದು. ಆ ಡೇಟ್ ಆಫ್ ಬರ್ತ್ ಏನ್ ಗೊತ್ತಾಗುತ್ತೆ, ನಿಂಗೆ ಈಗ ಎಷ್ಟು ಏಜ್ ಅಂತ ಕಂಡಿರಬಹುದು. ಅಂದ್ರೆ ನಾವು ಇದನ್ನ ಕೊಟ್ಟು ಇದನ್ನ ನಾವು ಕಂಡಿಡಿದ್ವಿ, ಏಜ್ ನ ಕಂಡಿಡಿದ್ವಿ, ವಯಸ್ಸನ್ನ ಕಂಡಿಡಿದ್ವಿ, ಡೇಟ್ ಆಫ್ ಬರ್ತ್ ಇಂದ ಡಿರೈವ್ ಮಾಡ್ಕೊಂಡ್ವಿ ಅಲ್ವಾ ಸರ್? ಅದನ್ನ ಡಿರೈವ್ಡ್ ಅಟ್ರಿಬ್ಯೂಟ್ ಅಂತ ಕರಿತೀವಿ. ನೋಡಿದ್ರ, ಎಲ್ಲ ಆಪ್ಷನ್ ಡಿಸ್ಕಸ್ ಮಾಡಿದ್ದೇನೆ. ಸೊ ಕಾಂಪೋಸಿಟ್ ಅನ್ನೋದು ಈ ಒಂದು ಕೊಟ್ಟಿರ್ತಕ್ಕಂಥ ಈ ಫಿಗರ್ಗೆ ಉದಾಹರಣೆ. ಇದು ಕಾಂಪೋಸಿಟ್ ಅಟ್ರಿಬ್ಯೂಟ್ಗೆ ಬರುತ್ತೆ ಡೇಟಾಬೇಸ್ ಅಲ್ಲಿ. ಎಷ್ಟು ಚೆನ್ನಾಗಿದೆ ಕ್ವಶನ್ ಬಂದಿರೋದು ಸರ್, ಬಂದಿರೋ ಕ್ವಶನ್ KA. ನೆಕ್ಸ್ಟ್, ಆಕ್ಟಲ್ ಸಂಖ್ಯೆನ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ. ಓಕೆ, ಇಲ್ಲಿ ಫ್ರಾಕ್ಷನ್ ಕೊಟ್ಬಿಟ್ಟಿದ್ದಾನೆ, ನೋ ಪ್ರಾಬ್ಲಮ್, ಬರೆಯೋಣ. 127.54. ಫಸ್ಟ್ ಇದನ್ನ ತಗೋಣ. 7 ಅಂದ್ರೆ ಏನು? ಫಸ್ಟ್ 7 ಇಂಟು 8 to the power of 0 ಪ್ಲಸ್ 2 ಇಂಟು 8 to the power of 1 ಪ್ಲಸ್ 1 ಇಂಟು 8 to the power of 2. ಅಂದರೆ 8 ಸ್ಕ್ವೇರ್ ಅಂದರೆ 64. 8 to the power of 1 ಅಂದರೆ 8 8 16. 8 to the power 0 ಅಂದರೆ 1, 7 ಇಂಟು 1 ಅಂದರೆ 7. ಕೂಡಿದ್ರೆ ಎಷ್ಟಾಗುತ್ತೆ? 64, 74, 6, 87 ಆಯಿತು. 87 ಇಲ್ಲಿದೆ ಒಂದೇ ಒಂದು ಆಪ್ಷನು. ಬಟ್ ಇಲ್ಲಿ ನಮಗೆ 0.54 ನೋಡಬೇಕಲ್ಲ. 0.54 ಅಂತಿದ್ದಾಗ ಈ ಪಾಯಿಂಟ್ ಇಂದ ಈ ಕಡೆ ಇದ್ರೆ ಏನಾಗುತ್ತೆ? 8 to the power of -1 ಅಂತ ಆಗುತ್ತೆ. ಅಂದ್ರೆ ಏನರ್ಥ? 5 ಇಂಟು 8 to the power of -1 ಪ್ಲಸ್ 4 ಇಂಟು 8 to the power of -2. ಇದು ಹಿಂಗೆ ಬರ್ಕೋಬಹುದು, 5/8 ಪ್ಲಸ್ 4/64 ಅಂತ ಬರ್ಕೋಬಹುದು ಅಲ್ಲ ಸರ್? ಅಲ್ವಾ? ಕೆಳಗಡೆ ತಗೋತೀನಿ, 8 ಸ್ಕ್ವೇರ್ ಅಂದ್ರೆ 64. ಈಗ ಇದು 8ರಿಂದ 5 ಭಾಗ ಆಗಲ್ಲ. ಭಾಗ ಮಾಡಕ್ ಹೋದ್ರೆ ಏನಾಗುತ್ತೆ ಸರ್? ಪಾಯಿಂಟ್ ಹಾಕಬೇಕು, 0 ಪಾಯಿಂಟ್ ಆಗುತ್ತೆ ಅಲ್ವಾ ಸರ್? 0 8 6 48 2 ಪುನಃ 0 ಹಾಕೊಂಡ್ರೆ 8 2 16 ಆಗುತ್ತೆ, 4 ಉಳಿಯುತ್ತೆ, ಅಂದ್ರೆ 0.6 ಆಯ್ತು. ನೋಡಿ 0.6 ಇದೆ, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿನಿ, ಯಾವುದು ಇಲ್ಲ, ಇದೆ ರೈಟ್ ಆನ್ಸರ್ ಅಂತ. ಇಲ್ಲ ಸರ್ ಇನ್ನೂ ಒಂಚೂರು ನೋಡೋಣ ಅಂದ್ರೆ ನೋಡಿ, ಈಗ 4ರಿಂದ ಹೋಗುತ್ತಾ? ಇದು ಹೋಗುತ್ತಾ? 4 1 4 24 ಅಲ್ವಾ? 4 5 24 24 1/16. 16 1 ಆಗುತ್ತಾ? ಆಗಲ್ಲ. ಪಾಯಿಂಟ್ ಹಾಕೋದು 0 ಆಗಲ್ಲ, ಇನ್ನೊಂದು 0 ಹಾಕ್ಬೇಕು. ಈಗ ಮಲ್ಟಿಪ್ಲೈ ಮಾಡಿ, 16 80 66 ಆಗುತ್ತೆ, 0.06 ಆಯಿತು. ನೋಡಿ, ಏನೇ ಕೂಡಿದ್ರು ನಿಮಗೆ 0.62 ತಗೊಳ್ಳಿ, 0.06 ಅಂತ ತಗೊಳ್ಳಿ, ಏನೇ ಮಾಡೋದು ನಿಮಗೆ ಇದು 1 ಪಾಯಿಂಟ್ ಬರಕ್ಕೆ ಚಾನ್ಸೇ ಇಲ್ಲ. ಸೊ ಆಪ್ಷನ್ ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲೂ ಮಾಡಿದ್ದೀನಿ, ತಗೊಳ್ಳಿ, ಇದೆ. ಓಕೆ, ಇಷ್ಟೇ ಸಿಂಪಲ್ ಸರ್. ಶೆಲ್ಮುಟ್ ನೆಕ್ಸ್ಟ್ ಕ್ವಶನ್ ಬನ್ನಿ. ಇದಂತೂ ತುಂಬಾ ಸಲ ಡಿಸ್ಕಸ್ ಮಾಡಿದ್ದೀನಿ, ನಮ್ಮ ವಿಡಿಯೋಸ್ ರೆಡಿ ನೋಡಿದ್ರೆ ಗೊತ್ತಿರುತ್ತೆ. ಯಾವುದು ಅತಿ ವೇಗದಿಂದ ಪ್ರಾರಂಭಿಸಿ ನಿಧಾನಗತಿ ಕಡೆ ಹೋಗುತ್ತೆ? ಓಕೆ, ಮೆಮೊರಿ. ಓಕೆ, ಸ್ಪೀಡ್ ಆಫ್ ದ ಮೆಮೊರಿ ಕೇಳಿದ್ದಾರೆ. ಫಸ್ಟ್ ಬರೋದು ಸ್ಪೀಡ್ ಅಲ್ಲಿ ಹೈಯೆಸ್ಟ್ ಕ್ಯಾಶ್ ಜೊತೆ ರಿಜಿಸ್ಟರ್ ಕೊಟ್ಟಿದ್ದಾನೆ. ರಿಜಿಸ್ಟರ್ಸ್ ಇಸ್ ದ ಫಸ್ಟ್ ಒನ್ ಸ್ಪೀಡು, ಆಮೇಲೆ ಕ್ಯಾಶ್ ಸ್ಪೀಡು, ಅದಕ್ಕಿಂತ ಸ್ವಲ್ಪ ಕಮ್ಮಿ ರ್ಯಾಮು, ಅದಕ್ಕಿಂತ ಸ್ವಲ್ಪ ಕಮ್ಮಿ, ಅತಿ ವೇಗದಿಂದ ಪ್ರಾರಂಭಿಸಿ ನಿಧಾನಗತಿ ಕೇಳಿರೋದು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಲ್ಲ ಸರ್? ಇದನ್ನೇ ಒಂದೊಂದ್ಸಲ ಏನ್ ಮಾಡ್ತಾನೆ ಅವನು, ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ, ಸ್ಪೀಡ್ ಬದಲು ಕೆಪಾಸಿಟಿ ಕೇಳ್ತಾನೆ. ಯಾವ್ದು ಸ್ಪೀಡ್ ಜಾಸ್ತಿ ಇರುತ್ತೆ ಅದು ಕೆಪಾಸಿಟಿ ಕಮ್ಮಿ ಇರುತ್ತೆ. ಸೊ ಡಿಕ್ರೀಸಿಂಗ್ ಅಂದಾಗ ರಿಜಿಸ್ಟರ್ CPU ಒಳಗೆ ಏನಿರುತ್ತೆ ಅದು ಕೆಪಾಸಿಟಿ ಕಮ್ಮಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ಯಾಶ್ ಮೆಮೊರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮೇನ್ ಮೆಮೊರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಂಟರ್ನಲ್ ಸ್ಟೋರೇಜ್ ಅಥವಾ ಮ್ಯಾಗ್ನೆಟಿಕ್ ಟೇಪ್ ಅಥವಾ ನಾವು ಎಕ್ಸ್ಟರ್ನಲ್ ಸೆಕೆಂಡರಿ ಸ್ಟೋರೇಜ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ಹೆಚ್ಚು ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಇದು ತುಂಬಾ ಸಲ ಈಸಿ ಕ್ವಶನ್ ಅಂದ್ರೆ ತುಂಬಾ ಸಲ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಂಟರ್ಪ್ರಿಟರ್.
ತುಂಬಾ ಇದು ಇಂಟರ್ಪ್ರಿಟರ್ ಬಗ್ಗೆ ಒಂದೇ ಕ್ವಶನ್ 4 ಆಪ್ಷನ್. ಓಕೆ, ನಿಮ್ಗೆ ಗೊತ್ತಿರಬೇಕು ಇಂಟರ್ಪ್ರಿಟರ್ ಅಂದ್ರೇನು, ಅಸೆಂಬ್ಲರ್ ಅಂದ್ರೇನು, ಕಂಪೈಲರ್ ಅಂದ್ರೇನು, ಇವೆಲ್ಲ ಇದೆಯಲ್ಲ ಬೇಸಿಕ್ಸು. ನಮ್ಮ ಹಳೆ ಪ್ಲೇಲಿಸ್ಟ್ಗಳಿಗೆ ಹೋಗ್ಬಿಟ್ರೆ ನಿಮಗೆ ತುಂಬಾ ವಿಡಿಯೋ, ಅದಕ್ಕೆ ಹೇಳಿದ್ದೆ ನಾನು ನಮ್ಮ ಹಳೆ ಪ್ಲೇಲಿಸ್ಟ್ಗಳನ್ನು ನೋಡಿ ಅಂತ ಹೇಳ್ತಾ ಇರೋದು. ನಾವು ಲಾಸ್ಟ್ ಇಯರ್ ಮಾಡಿರತಕ್ಕಂಥದ್ದು ವಿಡಿಯೋಗೆ ನೋಡಿ. ಇಂಟರ್ಪ್ರಿಟರ್ಗೆ ಹೈ ಲ್ಯಾಂಗ್ವೇಜ್ ಇಂದ ಮೆಷಿನ್ ಲ್ಯಾಂಗ್ವೇಜ್ಗೆ ಭಾಷಾಂತರ ಮಾಡುತ್ತೆ. ಹೌದು ಸರ್, ಇಂಟರ್ಪ್ರಿಟರ್ ಏನ್ ಮಾಡುತ್ತೆ? ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮೆಷಿನ್ ಲೆವೆಲ್ ಮಾಡುತ್ತೆ. ಇಂಟರ್ಪ್ರಿಟರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುತ್ತೆ. ದಿಸ್ ಇಸ್ ಕರೆಕ್ಟ್. ಇಂಟರ್ಪ್ರಿಟರ್ಗೆ ಒಂದು ಬಾರಿಗೆ ಒಂದೇ ವಾಕ್ಯವನ್ನು ಹೌದು ಸರ್, ಇಂಟರ್ಪ್ರಿಟರ್ ಏನಿದೆ ಲೈನ್ ಬೈ ಲೈನ್ ಮಾಡ್ತಕ್ಕಂಥದ್ದು. ಕಂಪ್ಲೀಟ್ ಮಾಡಲ್ಲ. ಕಂಪ್ಲೀಟ್ ಮಾಡೋದನ್ನ ನಾವು ಕಂಪೈಲರ್ ಅಂತೀವಿ. ಕಂಪೈಲರ್, ಈ ಕಂಪೈಲರ್ ಅಂತ ಮಾಡುತ್ತೆ ಫುಲ್ ಏನೋ ಪ್ರೋಗ್ರಾಮ್ ಫುಲ್ ಇದನ್ನ ಕಂಪ್ಲೀಟ್ ಆಗಿ ನಾವು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಾಡ್ತಕ್ಕಂಥದ್ದು ಕಂಪೈಲರ್. ಎಸ್, ದಿಸ್ ಇಸ್ ಕರೆಕ್ಟ್. ಇಂಟರ್ಪ್ರಿಟರ್ ಭಾಷಾಂತರ ಮಾಡಿದ ಕೂಡಲೇ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡುವುದಿಲ್ಲ, ತಪ್ಪು. ಮಾಡುತ್ತೆ ಲೈನ್ ಬೈ ಲೈನ್ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಇಂಟರ್ಪ್ರಿಟರ್ಗೆ ಸಂಪೂರ್ಣ ಪ್ರೋಗ್ರಾಮ್ ಒಂದೇ ಬಾರಿಗೆ ಆಬ್ಜೆಕ್ಟ್ ಪ್ರೋಗ್ರಾಮ್ ನೋಡಿ, ಸಂಪೂರ್ಣ ಪ್ರೋಗ್ರಾಮ್ ಮಾಡೋದು ಇಂಟರ್ಪ್ರಿಟರ್ ಅಲ್ಲ, ಕಂಪೈಲರ್. ಈಗ ತಾನೇ ಹೇಳಿದೆ. ದಿಸ್ ಇಸ್ ರಾಂಗ್. ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾ? ಇಟ್ಟುವರೆ ಅನ್ಕೋತೀನಿ. ಕಂಪೈಲರ್ ಅಂದ್ರೇನು? ಕಂಪೈಲರ್ ಕನ್ವರ್ಟ್ ಸೋರ್ಸ್ ಕೋಡ್ ನ ಪ್ರೋಗ್ರಾಮ್ ಮೆಷಿನ್. ಅಸೆಂಬ್ಲರ್ ಇಸ್ ಆಲ್ಸೋ ಅಸೆಂಬ್ಲಿ ಕೋಡ್ ನ ಮೆಷಿನ್ ಲೆವೆಲ್. ಇನ್ನೂ ಡೆಫಿನಿಷನ್ಸ್ ಬೇಕು ಅಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಕಂಪೈಲರ್ ಇಸ್ ಹೈ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಇಂದ ಲೋವರ್ ಲೆವೆಲ್ ಮಾಡುತ್ತೆ. ಓಕೆ, ಇಂಟರ್ಪ್ರಿಟರ್ ಇಟ್ ಈಸ್ ಎ ಲೈನ್ ಬೈ ಲೈನ್ ವಿತೌಟ್ ಫಸ್ಟ್ ಕಂಪೈಲಿಂಗ್ ಇಂಟು ಸಪರೇಟ್ ಎಕ್ಸಿಕ್ಯೂಟಿವ್ ಫೈಲ್. ನೋಡಿದ್ರೆ ವಿತೌಟ್ ಕಂಪೈಲ್ ಎಕ್ಸಿಕ್ಯೂಟಿವ್ ಫೈಲ್ ಲೈನ್ ಬೈ ಲೈನ್ ಮಾಡ್ತಕ್ಕಂಥದ್ದು. ಅಸೆಂಬ್ಲರ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂದ ಅಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮೆಷಿನ್ ಲೆವೆಲ್ ಹಂಗೆ ಮಾಡ್ತಕ್ಕಂಥದ್ದು. ಇವೆಲ್ಲ ಬೇಸಿಕ್ಸ್ ಡೆಫಿನಿಷನ್ಸ್ಗಳು ನೀವು ಓದ್ಕೊಂಡಿರಬೇಕು ಸ್ನೇಹಿತರೆ. ಓಕೆ, ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಮತ್ತೆ ಸಿ ಸರಿ, ಇದು ತಪ್ಪು. ಓಕೆ, ನೆಕ್ಸ್ಟ್ ಬನ್ನಿ. ರಿಮೋಟ್ ವರ್ಕ್ ಫೋರ್ಸ್. ಇಲ್ಲಿ ಆಫೀಸ್ ಆಟೋಮೇಷನ್ ಟೂಲ್ ನ ವಿಧಗಳು ಮತ್ತೆ ಅದು ಉದಾಹರಣೆ. ಈಗ ಫಾರ್ ಎಕ್ಸಾಂಪಲ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಕ್ಲೌಡ್ ಅಲ್ಲಿ ನಾವು ಸೇರಿಸ್ತೀವಿ. ಈಗ AWS ಕ್ಲೌಡ್ ಇದೆ, ಇದು ಯಾವುದು ಅಮೆಝಾನ್ದು ಕ್ಲೌಡ್ ಕಂಪ್ಯೂಟಿಂಗ್ ಅಂತೀವಿ. ಹೊಸ ಗ್ಲೂಗೋಡ್ದು ಇದು ಸಪರೇಟ್ ಇದೆ ಅವ್ರದ್ದು ಕ್ಲೌಡ್. ಸೊ ಇದು ಕ್ಲೌಡ್ ಕಂಪ್ಯೂಟಿಂಗ್ ನೋಡಿ, ಡಿಗೆ AWS ಕ್ಲೌಡ್. ಓಕೆ, ರಿಮೋಟ್ ವರ್ಕ್ ಫೋರ್ಸ್. ರಿಮೋಟ್ ಇಂದ ಈಗ ನೀವೇನಾದ್ರು ಮೊಬೈಲ್ ಅಲ್ಲಿ ಇದೆ ಅಟ್ಯಾಚ್ಮೆಂಟ್, ಲ್ಯಾಪ್ಟಾಪ್ ಅಲ್ಲಿ ಇದೆ, ಬಟ್ ನೀವು ಅದನ್ನ ಗೂಗಲ್ ಡ್ರೈವ್ ಇದೆ, ಗೂಗಲ್ ಡ್ರೈವ್ ಇಟ್ಬಿಟ್ರೆ ಎನಿ ಟೈಮ್ ನೀವು ಬೇಕಾದ್ರೆ ಅದನ್ನ ಆಕ್ಸೆಸ್ ಮಾಡ್ಬೋದು. ಸರ್, ದಟ್ ಈಸ್ ರಿಮೋಟ್ ವರ್ಕ್ ಫೋರ್ಸ್ ಅಂತ ಕರಿತೀವಿ. ಈಗ ಆಡೋಬ್ ಅಲ್ಲಿ ನಿಮಗೆ PDF ಆಡೋಬ್ ಇದೆಯಲ್ಲ, ಅಲ್ಲಿ ಈ ಸಿಗ್ನೇಚರ್ ಇರುತ್ತೆ. ಅಂದ್ರೆ ನೀವು ಸಿಗ್ನೇಚರ್ ಮಾಡೋ ನೆಸಿಟಿ ಇಲ್ಲ. ಸೊ ಈ ಸಿಗ್ನೇಚರ್ ಆಡೋಬ್. ಸೆಕ್ಯೂರಿಟಿ ಕಾಲಿ ಲಿನಕ್ಸ್ ಅಂತಕ್ಕಂಥದ್ದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಅದ್ರ ಎಕ್ಸಾಂಪಲ್ ಕೇಳಿದಾನೆ ಅಷ್ಟೇ. ನಿಮ್ಗೊಂದಲ್ಲಿ ಆಟೋಮೇಷನ್ ಟೂಲ್ ಕೊಟ್ಟಿದ್ದಾನೆ. ಓಕೆ, ಕ್ಲೌಡ್ ಕಂಪ್ಯೂಟಿಂಗ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾನೆ? ಯಾವುದು? ಅದು ಗೂಗಲ್ ಕ್ಲೌಡ್ ಆರ್ ಕೊಡ್ಬೋದಾಗಿತ್ತು. AWS ಕೊಟ್ಟಿದ್ದಾನೆ. AWS ಅಂದ್ರೆ ಅಮೆಝಾನ್ ಕ್ಲೌಡ್ ಅದು. ಓಕೆ, ಸರಿ, ಅರ್ಥ ಆಯ್ತಲ್ಲ? ಎಸ್ ಸರ್. ನೆಕ್ಸ್ಟ್ EDVAC ನ ವಿಸ್ತೃತ ರೂಪ. ಈ ತರದ್ದು ಕೇಳ್ತಾನೆ ಫುಲ್ ಫಾರ್ಮ್ಗಳು. ಇದನ್ನ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆ ಸರ್, ಇದ್ರ ಬಗ್ಗೆ ಹೆಚ್ಚು ಎಕ್ಸ್ಪ್ಲನೇಷನ್ ಬೇಡ, ಮುಂದೆ ಬಂದ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ತುಂಬಾ ಕ್ವಶನ್ಸ್ ಇದೆ, ಡೀಟೇಲ್ ಆಗಿ ಎಲ್ಲಾನು ಕೂಡ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಸ್ನೇಹಿತರೆ. ಯಾವುದಕ್ಕೆ ಸಂಬಂಧಿಸಿದೆ? ಯಾವಾಗಲೂ ಕರೆಂಟ್ ಅಫೇರ್ ಇದ್ದಾಗ ಇದೊಂದೇ ಇದೆ ಅಂತಲ್ಲ ಸ್ನೇಹಿತರೆ. ಈ ಒಂದು ಇಯರ್ ಅಲ್ಲಿ IT ಆಕ್ಟ್ ಬಗ್ಗೆ ಯಾವ್ದಾದ್ರು ಒಂದು ಕಂಪ್ಯೂಟರ್ ರಿಲೇಟೆಡ್, ವೈರಸ್ ರಿಲೇಟೆಡ್ ಏನಾದ್ರು ಸುದ್ದಿ ಇರುತ್ತೆ, ಆ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ. ಓಕೆ, ಈ IT ಆಕ್ಟ್ 2000 ಸೆಕ್ಷನ್ 65 ಡಾಕ್ಯುಮೆಂಟ್ ಅನ್ನು ಟ್ಯಾಂಪರ್ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಇದೆ. ಯಾರು ಕಂಪ್ಯೂಟರ್ ಅಲ್ಲಿ ಸೋರ್ಸ್ ಡಾಕ್ಯುಮೆಂಟ್ ಟ್ಯಾಂಪರಿಂಗ್ ಏನಾರು ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿ ಅಪ್ ಟು 2 lakh ಅವ್ರ 3 ವರ್ಷ ಜೈಲು ಅಥವಾ 2 ಕೂಡ ವಿಧಿಸ್ತಕ್ಕಂತ ಚಾನ್ಸಸ್ ಇದೆ ಅಕಾರ್ಡಿಂಗ್ ಟು IT ಆಕ್ಟ್ 2000 ಸೆಕ್ಷನ್ 65 ನ ಅಡಿಯಲ್ಲಿ. ನೋಡಿ, ಈ ತರ ಕ್ವಶನ್ಸ್ ಬಗ್ಗೆ ಕೇಳಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಕೋಆಕ್ಸಿಯಲ್ ಕೇಬಲ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ಆಪ್ಟಿಕಲ್ ಫೈಬರ್ ಕೇಬಲ್, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಕೇಬಲ್ ಕವರ್ಡ್ ವಿತ್ ಮೆಟಲ್ ಫಾಯಿಲ್, ಕಾಪರ್ ವೈರ್ ಬಳಸಲಾಗುತ್ತದೆ. RJ45 ಕನೆಕ್ಟರ್ ಬೆಳಕಿನ ರೂಪದಲ್ಲಿ ಡೇಟಾ ರವಾನಿಸಲಾಗುತ್ತದೆ. ನೋಡಿ, ಚೆನ್ನಾಗಿದೆ ಕ್ವಶನ್, ಒಂದಿಸಿ ಬರೀಬೇಕು ಇದನ್ನ. ಈಗ ನೋಡಿ, ನಿಮ್ಗೆ ಇಲ್ಲಿ ಸಿಂಪಲ್ ಆಗಿದೆ, ಆಕ್ಚುಲಿ ಇನ್ನೂ ಡಿಫಿಕಲ್ಟಿ ಮಾಡ್ಬೇಕಾಯ್ತು ಈ ಕ್ವಶನ್. ಓಕೆ, ಬಂದಿರ್ತಕ್ಕಂಥದ್ದು ನೋಡಿ, ಕೋಆಕ್ಸಿಯಲ್ ಕೇಬಲ್ ಅಂತಕ್ಕಂಥದ್ದು ಏನಿದೆ. ಓಕೆ, ಇದು ಕೋಆಕ್ಸಿಯಲ್ ಕೇಬಲ್ ಯಾವಾಗ್ಲೂ ನಾವು ಯಾವ ತರ ಇರುತ್ತೆ ಅಂದ್ರೆ ಕಾಪರ್ ವೈರ್ ಇರುತ್ತೆ, ಅದರಲ್ಲಿ ಕಾಪರ್ ವೈರ್ ಇರುತ್ತೆ. ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್. ನೋಡಿ, ದಿಸ್ ಇಸ್ ದ ಕಾಪರ್ ವೈರ್ ಇದೆ ಸಿಂಗಲ್. ನೋಡಿ, ಕೋಆಕ್ಸಿಯಲ್ ಕೇಬಲ್ ಅಂತೀವಿ ಇದನ್ನ. ಸಿಂಗಲ್ ಕಾಪರ್
ನಾವು ಮನೆ ವೈರಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ದಟ್ ಇಸ್ ಡಿಫ್ರೆಂಟ್. ದಿಸ್ ಇಸ್ ಕೋಆಕ್ಸಿಲ್ ಕೇಬಲ್. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಒಂದೊಂದ್ಸಲ ನಿಮ್ಗೆ ಆಪ್ಷನ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂತಿದೆ, UTP ಅಂತ ಕರಿತೀವಿ, UTP. ಇದನ್ನ RJ45 ಕನೆಕ್ಟ್, RJ11 RJ45 ಬಗ್ಗೆ ಗೊತ್ತಿದೆ ನಿಮ್ಗೆ. RJ11 RJ45 ಅಂತಂದ್ರೆ ನಿಮ್ಗೆ ಈ ರೀತಿ ಹಿಂಗಿರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಕ್ರಿಂಪ್ ಮಾಡಿ ಇದನ್ನ ನಾವು ಈ ತರ ಇನ್ನೊಂದು ಸಾಕೆಟ್ ಇರುತ್ತೆ ನಿಮ್ಗೆ ಕಂಪ್ಯೂಟರ್ ಅಲ್ಲಿ ಇರುತ್ತೆ ನೋಡಿ, ಕಂಪ್ಯೂಟರ್ ಅಲ್ಲಿ ಇರುತ್ತೆ. ನಾವು ಈ ತರದ್ದು CAT6 ಕೇಬಲ್ಸ್ ಎಲ್ಲ ಯೂಸ್ ಮಾಡಿ ಕನೆಕ್ಟ್ ಮಾಡಿರ್ತೀವಿ. CAT6 CAT5 ಅಂತ ಬರುತ್ತೆ. ನಾನು ಅದನ್ನ ತಗೋಬೇಕಾಯ್ತು, ತಗೊಂಡಿಲ್ಲ ನೋಡಿ. ದಿಸ್ ಇಸ್ ಶೀಲ್ಡೆಡ್ ಅನ್ಶೀಲ್ಡೆಡ್ ಅಂದ್ರೆ ಈ ತರ ಫಾಯಿಲ್ ಇರುತ್ತೆ, ಶೀಲ್ಡ್ ಇರುತ್ತೆ ನೋಡಿ, ಇದು ಶೀಲ್ಡೆಡ್. ಒಂದೊಂದ್ರಲ್ಲಿ ಫಾಯಿಲ್ ಇರಲ್ಲ, ಅದು ಅನ್ಶೀಲ್ಡೆಡ್. ಇದನ್ನ CAT5 CAT5 ಅಂದ್ರೆ ಈ ತರ ನೋಡಿ 1 2 3 4 5 ಈ ತರ 5 ಇರೋದಿರುತ್ತೆ. ಈ ತರ CAT6 ಅಂತ ಕೊಡ್ತೀವಿ. ಇದನ್ನ ನಾವು ಇಂಟರ್ನೆಟ್ ಕನೆಕ್ಷನ್ಸ್ಗೆ, ಮನೆ ಒಳಗೆ ಇದು ಒಂದೊಂದು, ಮತ್ತೆ RJ45 ಅಂದ್ರೆ ಇಂಟರ್ನೆಟ್ ಜಾಕೆಟ್, RJ11 ಅಂತಕ್ಕಂಥದ್ದು ವಾಯ್ಸ್ ಜಾಕೆಟ್ಸ್, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಅದೇ ತರ ನಿಮ್ಗೆ ನೋಡಿ, ಈಗ ಬಿಗೆ 3 RJ45 ಕನೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಕೋಆಕ್ಸಿಯಲ್ ಕೇಬಲ್ ಕಾಪರ್ ವೈರ್ ಇದೆ ಅಂತ ಕೊಟ್ಟಿದ್ದಾನೆ. ಅಕಸ್ಮಾತ್ ಇದ್ರ ಬದಲು ಅವನು CCTV ಕನೆಕ್ಷನ್ಸ್ಗೆ ನಾವು ಯೂಸ್ ಮಾಡೋದು ಕೋಆಕ್ಸಿಯಲ್ ಕೇಬಲ್ನೇ, ಅದನ್ನ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒಂದೊಂದ್ಸಲ ಅದನ್ನು ಕೇಳಬಹುದು, ಅಪ್ಲಿಕೇಶನ್ಸ್ ಗೊತ್ತಿರಬೇಕು. ಆಪ್ಟಿಕಲ್ ಫೈಬರ್ ಇದೆ, ಈಸಿ ಕ್ವಶನ್. ಆಪ್ಟಿಕಲ್ ಫೈಬರ್ ಬಂದು ಟ್ರಾನ್ಸ್ಮಿಟ್ಸ್ ದ ಡೇಟಾ ಇನ್ ದ ಲೈಟ್ ಫಾರ್ಮ್ ಅಲ್ವಾ, ಲೈಟ್ ಎಮಿಟಿಂಗ್ ಏನ್ ಮಾಡುತ್ತೆ ಇಂಟರ್ನಲ್ಲಿ. ಓಕೆ, ಸೊ ಇದು ಈಸಿ ಇತ್ತು. ಇದು ಇನ್ನು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರು ಏನಿದೆ, ಕೇಬಲ್ ಕವರ್ ವಿತ್ ಮೆಟಲ್ ಫಾಯಿಲ್, ಶೀಲ್ಡ್ ಆಗಿರುತ್ತೆ, ಮೆಟಲ್ ಫಾಯಿಲ್ ತೋರಿಸ್ತೇನೆ ನಿಮ್ಗೆ, ಮೆಟಲ್ ಫಾಯಿಲ್. ಓಕೆ, ಇದು ಆಪ್ಟಿಕಲ್ ಲೈಟ್ ರೇಸ್ ನ ಎಮಿಟ್ ಮಾಡುತ್ತೆ. ಓಕೆ, ಅರ್ಥ ಆಗಿದೆಯಲ್ಲ? ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 1. ಸೊ ಕೋಆಕ್ಸಿಯಲ್ ಕೇಬಲ್ ಎಲ್ಲಿ ಯೂಸ್ ಮಾಡ್ತೀವಿ? ನಾರ್ಮಲ್ ಕಾಪರ್ ವೇವ್ ಅಲ್ಲಿ ಯೂಸ್ ಮಾಡ್ತೀವಿ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂದ್ರೆ ಏನು ಅಂದ್ರೆ ಇದರಲ್ಲಿ CAT6 CAT5 ಅಂತ ಡಿವಿಷನ್ಸ್ ಮಾಡ್ತೀವಿ, ಬೇರೆ ಬೇರೆ ಕಡೆ ಅಪ್ಲಿಕೇಶನ್ಸ್ ಬೇರೆ ಯೂಸ್ ಮಾಡ್ತೀವಿ. ಇದೆಲ್ಲ ಡೇಟಾ ನೆಟ್ವರ್ಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಫೈನ್ ಸರ್. ಇಲ್ಲಿ ಒಂದಿಸಿ ಬರೀಬೇಕು, ಇಲ್ಲಿ ಇಂಗ್ಲಿಷ್ ಕನ್ನಡದಲ್ಲಿ ನೋಡ್ಕೊಳ್ಳಿ. ಲಿಂಕರ್, ಲೋಡರ್, ಕಂಪೈಲರ್, ಇಂಟರ್ಪ್ರಿಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ ಲಿಂಕರ್? ಸಿ, ಇಲ್ಲಿ ಆಪ್ಷನ್ಸ್ ಏನೇನಿದೆ ನೋಡಿ, ಇಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಓದಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಓದ್ತೀನಿ ನಾನು. ಎ ಸಾಫ್ಟ್ವೇರ್ ವಿಚ್ ಪ್ಲೇಸ್ ದ ಆಬ್ಜೆಕ್ಟ್ ಕೋಡ್ ಫ್ರಮ್ ಸೆಕೆಂಡರಿ ಮೆಮೊರಿ ಇಂಟು ಮೇನ್ ಮೆಮೊರಿ. ಎ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ ಹೈ ಲೆವೆಲ್ ಸೋರ್ಸ್ ಕೋಡ್ ಇಂಟು ಮೆಷಿನ್ ಲೆವೆಲ್ ಸೋರ್ಸ್ ಕೋಡ್. ನೋಡಿ, ಇದು ಓದ್ ತಕ್ಷಣ ಹೇಳ್ಬೋದು, ನಾವು ಓದಿದೀವಿ. ಕಂಪೈಲರು, ಇಂಟರ್ಪ್ರಿಟರು, ಅಸೆಂಬ್ಲರು, ಇವೆಲ್ಲ ನಾವು ಬೇಸಿಕ್ಸ್ ಕಂಪ್ಯೂಟರ್ ಸೀರೀಸ್ ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ, ಅಲ್ಲೆಲ್ಲ ಕವರ್ ಮಾಡಿದೀವಿ. ಪ್ರೀವಿಯಸ್ ವಿಡಿಯೋಸ್ ನೋಡೆಲ್ಲ ನೋಡಿ, ವೆರಿ ಇಂಪಾರ್ಟೆಂಟ್. ಸಾಫ್ಟ್ವೇರ್ ವಿಚ್ ಲಿಂಕ್ಸ್, ನೋಡಿ ಲಿಂಕ್ಸ್ ಅಂತ ಕೊಟ್ಟ ಅಂದ್ರೆ ಏನು, ಲಿಂಕರ್ ಎಗೆ 3 ಜಸ್ಟ್ ಕೀವರ್ಡ್ಸ್. ಎ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಮಾಡ್ಯೂಲ್ಸ್ ಆರ್ ಪ್ರೋಗ್ರಾಮ್ ಸೆಗ್ಮೆಂಟ್ಸ್ ಟುಗೆದರ್. ಎಗೆ 3 ಇರೋದು ನೋಡಿ, ಇದೊಂದು ಇದು 3 ಆಪ್ಷನ್ ಅಲ್ಲಿ ಇದೊಂದು ಕಾಲ್ ಆಯ್ತು, ಆಯ್ತಾ? ಫೈನ್. ಎ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟೆಡ್ ಇನ್ಸ್ಟ್ರಕ್ಷನ್ಸ್ ಆಫ್ ಹೈ ಲೆವೆಲ್ ಪ್ರೋಗ್ರಾಮ್ ಅಂಡ್ ಎಕ್ಸಿಕ್ಯೂಟ್ ಇಟ್ ಇಮಿಡಿಯೇಟ್ಲಿ ಬಿಫೋರ್ ಟ್ರಾನ್ಸ್ಲೇಟಿಂಗ್ ಟು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್. ನೋಡಿ, ಲೈನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಅದೇ ಹೇಳಿದ್ದು, ನಿಮ್ಗೆ ಗೊತ್ತಾಗ್ಲಿಲ್ವಾ? ಇದಂತೂ ಗೊತ್ತಾಯ್ತು. ಈಗ ನೋಡಿ, ಎ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ ಹೈ ಲೆವೆಲ್ ಸೋರ್ಸ್, ಹೈ ಲೆವೆಲ್ ದಿಂದ ಮೆಷಿನ್ ಲೆವೆಲ್ ಮಾಡ್ತಕ್ಕಂಥದ್ದನ್ನ ನಾವು ಎಂತ ಕರಿತೀವಿ? ಕಂಪೈಲರ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಆನ್ ಇಂಟರ್ಪ್ರಿಟರ್ ಅಂತ ಕರಿತೀವಿ. ಅಂದ್ರೆ ಇಂಟರ್ಪ್ರಿಟರ್ ಕಂಪೈಲರ್ಗೆ ಏನ್ ಡಿಫ್ರೆನ್ಸ್? ಇಂಟರ್ಪ್ರಿಟರ್ ಲೈನ್ ಬೈ ಲೈನ್ ನಿಮಗೆ, ಅಂದ್ರೆ ಇಟ್ ವೋಂಟ್ ಟ್ರಾನ್ಸ್ಲೇಟ್ ಟು ಒಂದು ಸೋರ್ಸ್ ಕೋಡ್ ನ ನಮಗೆ ಬೇಕಾಗಿರ್ತಾ ಎಕ್ಸಿಕ್ಯೂಷನ್ ಫೈಲ್ ಆಗಿ ಟ್ರಾನ್ಸ್ಲೇಟ್ ಮಾಡೋ, ಕಂಪ್ಲೀಟ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಫಸ್ಟ್ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಸೋರ್ಸ್ ಕೋಡ್ ಅಂದ್ರೆ ನಾವೇನ್ ಇನ್ಪುಟ್ ಕೊಡ್ತೀವಿ, ಒಂದು ಕೋಡ್ ಕೊಡ್ತೀವಿ ಸರ್ ಕಂಪ್ಯೂಟರ್ಗೆ, ಸೋರ್ಸ್ ಕೋಡ್ ಸರ್. ಓಕೆ, ಈ ಕಂಪೈಲರ್ ಏನ್ ಮಾಡುತ್ತೆ? ಇಟ್ ಈಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ C++ ನ ಮೆಷಿನ್ ಲೆವೆಲ್. ನಿಮ್ಗೆ ಗೊತ್ತಿದೆ ಕಂಪ್ಯೂಟರ್ಗೆ ಏನ್ ಬೇಕು ಸರ್? ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬೇಕು ಅಂತಂದ್ರೆ ಏನೋ ನಮ್ಮ ಬೈನರಿ ಕೋಡ್ ಅಂತ ಕರಿಬಹುದಲ್ಲ, ಬೈನರಿ ಕೋಡ್ ಅಂತ ಕರಿತೀವಿ. ಓಕೆ, ಕಂಪೈಲ್ ಆ ಕೆಲಸ ಮಾಡುತ್ತೆ. ಲಿಂಕರ್ ಏನ್ ಮಾಡುತ್ತೆ? ಈಗ ಆಬ್ಜೆಕ್ಟ್ ಕೋಡ್ ಏನ್ ಬಂತಲ್ಲ, ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ, ಈಗ ಇದು ಒಂದೇದು ಅಂತ ಇದು ಒಂದೇದು ಅಂತ ಅನ್ಕೋಣ, ಇದು ಒಂದೇದು. ಓಕೆ, ಇದು 1 ಸೆಕೆಂಡ್, ಇದು ಒಂದೇದು ಅಂತ ಅನ್ಕೋಣ. ಇನ್ನೊಂದು ಏನ್ ಬೇಕು? ಅಡಿಷನ್, ಎರಡನೇದು ಬೇಕು. ಇನ್ನೊಂದು ಬೇಕು ಅಡಿಷನ್, ಮೂರನೇದು ಬೇಕು. ಸೊ ಇದನ್ನ ಈ ಕೆಲಸ ಮಾಡೋದು ಲಿಂಕರ್. ಸೊ ಲಿಂಕರ್ ಈಸ್ ಏನೋ, ಇಸ್ ಎ ಪ್ರೋಗ್ರಾಮ್ ದಟ್ ಟೇಕ್ಸ್ 1 or more ಆಬ್ಜೆಕ್ಟ್ ಫೈಲ್, ಓಕೆ, ಅಂಡ್ ಕಂಬೈನ್ಸ್ ಇಂಟು ಎ ಸಿಂಗಲ್ ಎಕ್ಸಿಕ್ಯೂಟಿಬಲ್ ಫೈಲ್ ಕಂಬೈನ್ ಮಾಡ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಲಿಂಕರ್. ಇಲ್ಲಿ ಇದೆ ನೋಡಿ, ಲಿಂಕರ್ ಈಸ್ ಸಿಂಗಲ್ ಎಕ್ಸಿಕ್ಯೂಟಿಬಲ್ ಫೈಲ್ ನ ಮಾಡ್ತಕ್ಕಂಥದ್ದು ಲಿಂಕರ್. ಓಕೆ,
ಫೈನ್, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇಲ್ಲಿ ಯಾವ್ದಿತ್ತು ಲಿಂಕರ್ ಲೋಡರ್ ಇಸ್ ವೆರಿ ಇಂಪಾರ್ಟೆಂಟ್. ಲೋಡರ್ ನೋಡಿ, ಮೆಮೊರಿಗೆ ಲೋಡರ್ ಇಸ್ ಅ ಪಾರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ರೆಸ್ಪಾನ್ಸ್ ಫಾರ್ ಲೋಡಿಂಗ್ ಎಕ್ಸಿಕ್ಯೂಟಿಬಲ್ ಫೈಲ್. ಈ ಎಕ್ಸಿಕ್ಯೂಟಬಲ್ ಫೈಲ್ ಏನಿದೆ ಲಿಂಕ್ ಮಾಡಿ ಅದೇ ನಮ್ಗೆ ಏನ್ ಬೇಕು ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತಲ್ಲ, ಔಟ್ಪುಟ್ ಕೊಡುತ್ತಲ್ಲ, ಅದನ್ನ ಮೆಮೊರಿ ಮೇನ್ ಮೆಮೊರಿಗೆ ಪ್ರಿಪೇರ್ ಇಟ್ ಫಾರ್ ಟು ಎಕ್ಸಿಕ್ಯೂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸಗಳೇನಿದೆ, ಸೊ ಅದನ್ನ ಲೋಡರ್ ಅಂತ ಕರಿತೀವಿ. ಸೊ ಇಲ್ಲೂ ಅದೇ ನೋಡಿ, ಲೋಡರ್ ಏನಿದೆ, ಲೋಡರ್ ಬಿ ಇಲ್ಲಿ ನೋಡಿ, ಸಾಫ್ಟ್ವೇರ್ ವಿಚ್ ಪ್ಲೇಸಸ್ ಆಬ್ಜೆಕ್ಟ್ ಕೋಡ್ ಫ್ರಮ್ ಸೆಕೆಂಡ್ ಮೆಮೊರಿ ಟು ಮೇನ್ ಮೆಮೊರಿ ಆಯ್ತಲ್ವಾ. ಸೊ B1 ಇಲ್ಲಿದೆ ನೋಡಿ. ಸೊ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ. ಇನ್ನು ಕಂಪೈಲರ್ ಇಂಟರ್ಪ್ರಿಟರ್ ಬಗ್ಗೆ ಗೊತ್ತೇ ಇರುತ್ತೆ ನಿಮಗೆ. ನಾನು ಈಗ ತಾನೇ ಹೇಳಿದೆ, ಇಂಟರ್ಪ್ರಿಟರ್ ಎಕ್ಸಿಕ್ಯೂಟ್ ಸೋರ್ಸ್ ಕೋಡ್ ಡೈರೆಕ್ಟ್ಲಿ ಲೈನ್ ಬೈ ಲೈನ್ ವಿತೌಟ್ ಫಸ್ಟ್ ಕಂಪೈಲಿಂಗ್ ಇಟ್ ಟು ಸೆಪರೇಟಬಲ್. ನೋಡಿ, ಸೋರ್ಸ್ ಕೋಡ್ ನ ಸಪರೇಟ್ ಒಂದು ಫೈಲ್ ಮಾಡಿ ಕಂಪ್ಲೀಟ್ ಮಾಡೋದ್ ಬದಲು ಲೈನ್ ಬೈ ಲೈನ್ ಮಾಡ್ತಕ್ಕಂಥ ಇಂಟರ್ಪ್ರಿಟರ್. ಇನ್ನು ಅಸೆಂಬ್ಲಿ ನಿಮ್ಗೆ ಗೊತ್ತೇ ಇದೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ನಿಮ್ಗೆ ಮೆಷಿನ್ ಕೋಡ್ ಲ್ಯಾಂಗ್ವೇಜ್ ಮಾಡೋದು ಅಸೆಂಬ್ಲರ್. ನೋಡಿ, ಇವೆಲ್ಲ ಕೂಡ ಗೊತ್ತಿರಬೇಕು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನ ಸಿಂಪಲ್ ಆಗಿ ಹೇಳಿದೀನಿ ಏನು ಅಂತ, ಒಂದು ಸೋರ್ಸ್ ಕೋಡ್ ಇದ್ದಾಗ ಕಂಪ್ಯೂಟರ್ ಹೆಂಗ್ ಮಾಡುತ್ತೆ ಅಂತ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ ನೋಡಿ. KL ಬಂದಿರೋ ಕ್ವಶನ್ಸ್ಗಳು KPS ಕೂಡ ಬಂದಿವೆ ಈ ತರದ್ದು. ನೋಡಿ, ಇದು ಬೇರೆ ಬೇರೆ ರೀತಿ ಕೇಳ್ತಾನೆ. ಕಾನ್ಸೆಪ್ಟ್ ಒಂದೇ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವರ್ಕ್ ಶೀಟ್ ಸೆಲ್ ನಲ್ಲಿ ಈ ಕೆಳಗಿನ ಯಾವ ಫಂಕ್ಷನ್ ಬಳಸಿ ಈ ಕ್ಷಣದ ಸಮಯ ನಮೂದಿಸಬಹುದು. ಕರೆಂಟ್ ಟೈಮ್ ನ ಹಾಕ್ಬೇಕು ವರ್ಕ್ ಶೀಟ್ ಅಲ್ಲಿ, ಅಂದ್ರೆ ಎಕ್ಸೆಲ್ ವರ್ಕ್ ಶೀಟ್ ಅಲ್ಲಿ. ಯಾವುದು ಟುಡೇ ಇದೆ, ಟುಡೇ ಅಂತಕ್ಕಂಥದ್ದು ಅಲ್ವೇ ಅಲ್ಲ. ಟುಡೇ ಏನ್ ಮಾಡುತ್ತೆ ಹೇಳಿ ನೋಡೋಣ ಫಟಾಫಟ್ ಅಂತ. ವೆರಿ ಇಂಪಾರ್ಟೆಂಟ್ ಇದು. ನೌ ಫಂಕ್ಷನ್, ಟೈಮ್ ಫಂಕ್ಷನ್, ಕರೆಂಟ್ ಟೈಮ್. ಕರೆಂಟ್ ಟೈಮ್ ಅಂತಕ್ಕಂಥದ್ದು ಇಲ್ಲ. ಟೈಮ್ ಫಂಕ್ಷನ್ ಇದೆ, ನೌ ಫಂಕ್ಷನ್ ಇದೆ, ಟುಡೇ ಫಂಕ್ಷನ್ ಇದೆ. ಸೊ ರೈಟ್ ಆನ್ಸರ್ ಯಾವುದು? ನೌ ಫಂಕ್ಷನ್, ನೌ ಅಂತಕ್ಕಂಥದ್ದು. ಇದನ್ನೇ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ, ಈಗ KL ಈ ತರ ಒಂದ್ ತರ ಕೇಳಿದ್ರೆ, KPS ಅಲ್ಲಿ ಶಾರ್ಟ್ ಕಟ್ ಕೀ ಏನು ಅಂತ ಕೇಳ್ತಾನೆ. ಶಾರ್ಟ್ ಕಟ್ ಹೇಳ್ತೀರಾ? ಶಾರ್ಟ್ ಕಟ್ ಟೈಮ್ ಕೀ ಇನ್ ಎಕ್ಸೆಲ್ ಏನು? ಅದೇ ತರ ಶಾರ್ಟ್ ಕಟ್ ಡೇಟ್ ಆಗ್ತಕ್ಕಂತ ಕೀ ಇನ್ ಎಕ್ಸೆಲ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ಹೇಳ್ತೀರಾ ಪಟೇಪಟ್ ಅಂತ? ಬನ್ನಿ ಈಗ ಫಸ್ಟ್ ಈ ಆಪ್ಷನ್ಸ್ ತಗೋಣ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೇನೆ. ಅದನ್ನ ಕೇಳಿದ್ದೇನೆ ಎಕ್ಸಾಮ್ಗಳಲ್ಲಿ. ನೋಡಿ, ನೌ ಫಂಕ್ಷನ್ ನಿಮ್ಗೆ ವರ್ಕ್ ಶೀಟ್ ಅಲ್ಲಿ ಡೇ ಟು ಟೈಮ್ ಎರಡೂ ಮಾಡುತ್ತೆ. ಕರೆಂಟ್ ಅದ ಕರೆಂಟ್ ಅಂದ್ರೆ ಈಗ ನಿಮ್ ಸಿಸ್ಟಮ್ ಅಲ್ಲಿ ಕಂಪ್ಯೂಟರ್ ಇಲ್ಲಿ ನಿಮ್ಗೆ ತೋರಿಸಿ, ಈ ಕಡೆ ಲಾಸ್ಟ್ ಅಲ್ಲಿ ತೋರಿಸ್ತಾ ಇರುತ್ತೆ ನೋಡಿ, ಇಲ್ಲಿ ಟೈಮು ಮತ್ತೆ ಇದು ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ, ಅದು ನಿಮ್ ಸಿಸ್ಟಮ್ ಟೈಮ್, ಕರೆಂಟ್ ಟೈಮ್, ಡೇಟ್ ಏನಿದೆ ಅದನ್ನ ತೋರಿಸುತ್ತೆ ನೋ ಫಂಕ್ಷನ್. ಸೊ ಅದು ಬೋತ್ ಕರೆಂಟ್ ಟೈಮ್ ಇರುತ್ತೆ. ನಮ್ಗೆ ಕೇಳಿದ್ರೆ ಕರೆಂಟ್ ಟೈಮ್ ಕೇಳಿದ್ರೆ ಸೊ ನೋ ಫಂಕ್ಷನ್. ಸೊ ಹಂಗಾರೆ ಟೈಮ್ ಫಂಕ್ಷನ್ ಏನ್ ಮಾಡುತ್ತೆ ಸರ್? ಟೈಮ್ ಫಂಕ್ಷನ್ ಇದೆ ನೋಡಿ, ಯೂಸ್ ಟು ಕ್ರಿಯೇಟ್ ಟೈಮ್ ಬೇಸ್ಡ್ ಆನ್ ಅವರ್ ಟೈಮ್, ಮಿನಿಟ್ ಅಂಡ್ ಸೆಕೆಂಡ್ ವ್ಯಾಲ್ಯೂಸ್. ಅಂದ್ರೆ ಇದು ಕರೆಂಟ್ ಇದ್ದಲ್ಲ, ನಿಮ್ಗೆ ಯಾವ್ದಾರು ಇಷ್ಟ ಅವರ್ಗೆ ಇಷ್ಟು ಗಂಟೆ ಇದು ಆ ಟೈಮಲ್ಲಿ ಏನೋ ಆಗ್ಬೇಕು ಅನ್ನೋದು ನೀವು ಬರೀಬೇಕಲ್ಲ, ಅದನ್ನ ಈ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಅದು ಕರೆಂಟ್ ಟೈಮ್ ತೋರಿಸಲ್ಲ. ಟೈಮ್ ಫಂಕ್ಷನ್ ಅವರ್, ಮಿನಿಟ್, ಸೆಕೆಂಡ್ಸ್ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಹಾಕ್ಬೋದು. ಕರೆಂಟ್ ಟೈಮ್ ಅಲ್ಲ. ಕರೆಂಟ್ ಅಂದ್ರೆ ನೀವು ಟೈಮ್ ಅಲ್ಲಿ ಹಾಕುವಾಗ ಏನಿರುತ್ತೆ ಅದು. ಟುಡೇ ಫಂಕ್ಷನ್ ನಿಮ್ಗೆ ಕರೆಂಟ್ ಡೇಟ್ ಕೊಡುತ್ತೆ, ಟೈಮ್ ಕೊಡಲ್ಲ. ಕರೆಂಟ್ ಡೇಟ್ ಕೊಡುತ್ತೆ. ನೋ ಫಂಕ್ಷನ್ ಕರೆಂಟ್ ಡೇಟ್, ಕರೆಂಟ್ ಟೈಮ್ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಶಾರ್ಟ್ ಕಟ್ ಕೀ ಬಗ್ಗೆ ನಾನು ಹೇಳ್ತಾ ಇದ್ದೆ. ಹೇಳ್ತೀರಾ ಶಾರ್ಟ್ ಕಟ್ ಕೀ ಏನಿದೆ ಅಂತ? ಎಕ್ಸೆಲ್ ಅಲ್ಲಿ ಈ ತರ ಫಂಕ್ಷನ್ ಯೂಸ್ ಮಾಡಿದ್ರೆ ಶಾರ್ಟ್ ಕಟ್ ಕೀ ಇಂದ ಮಾಡ್ಬೇಕು. ಏನ್ ಮಾಡ್ತೀರಾ? ಬರೀ ಟೈಮ್ಗಾದ್ರೆ ಇನ್ಸರ್ಟ್ ಕರೆಂಟ್ ಡೇಟ್ ಅಂದ್ರೆ ಇವತ್ತಿನ ಡೇಟ್, ಆ ಟೈಮ್ ಅಲ್ಲಿ ಶಾರ್ಟ್ ಕಟ್ ಕೀನ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್, ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್. ಓಕೆ, ಇನ್ಸರ್ಟ್ ಕರೆಂಟ್ ಟೈಮ್, ಕರೆಂಟ್ ಟೈಮ್ ಆದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು? ಇನ್ಸರ್ಟ್ ಕರೆಂಟ್ ಡೇಟ್ ಅಂಡ್ ಟೈಮ್ ಎರಡೂ ಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್, ಆಮೇಲೆ ಸ್ಪೇಸ್ ಕೊಟ್ಟು, ಆಮೇಲೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಅಂದ್ರೆ ಈ ಎರಡನ್ನು ಕಂಬೈನ್ ಮಾಡಬೇಕು, ಮತ್ತೆ ಎರಡರ ಮಧ್ಯೆ ಒಂದು ಸ್ಪೇಸ್ ಕೊಡಬೇಕು, ಸ್ಪೇಸ್ ಟ್ಯಾಬ್ ಹಾಕ್ಬೇಕು, ಅವಾಗ ಎರಡೂ ಬರುತ್ತೆ. ಸೊ ಕೇಳಬಹುದು, ಶಾರ್ಟ್ ಕಟ್ ಕೀ ಫಾರ್ ಇನ್ಸರ್ಟ್ ಕರೆಂಟ್ ಡೇಟ್ ಅಂಡ್ ಟೈಮ್ ಅಂದ್ರೇನು? ಇದು. ಓಕೆ, ಕಂಟ್ರೋಲ್ ಮಾಡಿ ಪ್ಲಸ್ ಮಾಡಿ ಸೆಮಿಕೋಲನ್ ಮಾಡಿ ಒಂದು ಸ್ಪೇಸ್ ಕೊಟ್ಟು, ಸ್ಪೇಸ್ ಇಲ್ಲಿ ಬರೆಯಂಗಿಲ್ಲ, ಜಸ್ಟ್ ಸ್ಪೇಸ್ ಕೊಟ್ಟು ಕಂಟ್ರೋಲ್ ಪುನಃ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್ ಹಾಕಿದ್ರೆ ಎರಡೂ ಬರುತ್ತೆ. ಬರೀ ಡೇಟ್ ಆದ್ರೆ ಇದು, ಬರೀ ಟೈಮ್ ಆದ್ರೆ ಅಂತ ಅಲ್ವಾ? ಸೊ ಬನ್ನಿ ಆಗ ನೋಡೋಣ ಎಷ್ಟು ಚೆನ್ನಾಗಿದೆ ಕ್ವಶನ್ಸ್ಗಳು ಅಂತ ಹೇಳಿ. ಡೇಟಾ ಬೇಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ಗುರುತಿಸೋಣ. ಡೇಟಾ ಬೇಸ್, ಎಸ್ಪೆಷಲಿ ಡೇಟಾ ಬೇಸ್ ಅಂಡ್ ನೆಟ್ವರ್ಕಿಂಗ್ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾನೆ ಸ್ನೇಹಿತರೆ. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್. ಓಕೆ, ಏನಿದೆ ಇಲ್ಲಿ? ವ್ಯೂ ಎಂಬುದು ಉಳಿದ ಟೇಬಲ್ಗಿಂತ ಡಿರೈವ್ ಮಾಡಲಾಗಿರುವ ಒಂದು ಟೇಬಲ್ ಆಗಿರುತ್ತದೆ. ವ್ಯೂ ನಲ್ಲಿರುವ ದತ್ತಾಂಶಗಳು ಸದಾ ಭೌತಿಕವಾಗಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ಗೊತ್ತಾಗಿಲ್ವಾ? ಇಂಗ್ಲಿಷ್ ಇರುತ್ತೆ, ಇಂಗ್ಲಿಷ್ ಓದ್ಕೊಳ್ಳಿ. ಎ ವ್ಯೂ ಇಸ್ ಎ ಸಿಂಗಲ್ ಟೇಬಲ್ ದಟ್ ಇಸ್ ಡಿರೈವ್ಡ್ ಫ್ರಮ್ ದ ಅದರ್ ಟೇಬಲ್ಸ್. ಎ ಡೇಟಾ ಇನ್ ವ್ಯೂಸ್ ಆರ್ ಆಲ್ವೇಸ್ ಫಿಸಿಕಲಿ ಸ್ಟೋರ್ಡ್. ನೋಡಿ, ಇದೆಲ್ಲ ನಾವು ಪ್ರೀವಿಯಸ್ ಲಾಸ್ಟ್ ಒಂದು 2-3 ಇಯರ್ಸ್ ಯಾರು ನಮ್ಮ ಒಂದು ವಿಡಿಯೋ ಸರಣಿಗಳು KPSC, KA ವಿವಿಧ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದಿರಲ್ಲ, ಇವೆಲ್ಲ ಮಾಡಿದೀವಿ. ಆದ್ರೆ ಕೇಳೋ ಕ್ವಶನ್ ಚೇಂಜ್ ಅಷ್ಟೇ, ರೀತಿ ಚೇಂಜ್. ಈಗ ಎಲ್ಲ ಅದೇ ಕಾನ್ಸೆಪ್ಟ್, ಅದೇ ಇರೋದು ಕಂಪ್ಯೂಟರ್ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಕೇಳೋ ರೀತಿ ಚೇಂಜ್ ಅಷ್ಟೇ.
ಕಾನ್ಸೆಪ್ಟ್ ಗೊತ್ತಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನೆನಪಿರ್ಬೇಕು ನಿಮ್ಗೆ. ನೋಡಿ, ವ್ಯೂ ಅಂತಕ್ಕಂಥದ್ದು ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಒಂದಷ್ಟು ಸ್ಟೋರ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ ತುಂಬಾ ಏನೋ ಇರುತ್ತೆ. ನನಗೆ ಬೇರೆ ತರ ಬೇಕು. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ನೋಡಿ, ಕಸ್ಟಮರ್ ಮಾಸ್ಟರ್ ಅಂತ ಅಂದ್ರೆ ಅವ್ರ ಕೋಡು ಎಷ್ಟು ಜನ ಕಸ್ಟಮರ್ ಇದ್ದಾರೆ ಅಂತ ಒಂದ್ ಕಡೆ ಇರುತ್ತೆ, ಸ್ಟೋರ್ ಮಾಡಿರ್ತಾರೆ ಡೇಟಾಬೇಸ್ ಅಲ್ಲಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವೇನ್ ರಿಜಿಸ್ಟರ್ ಬರ್ಕತಾ ಇದ್ರೆ ಈಗ ಅದ ಆನ್ಲೈನ್ ನೀವು ಸಾಫ್ಟ್ವೇರ್ ಇರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಇರುತ್ತೆ, ಅದ್ರಲ್ಲಿ ಮಾಡಿರ್ತೀರಾ ಅಷ್ಟೇ. ಐಟಮ್ ಸಾಫ್ಟ್ವೇರ್ ಯಾವ್ಯಾವ ಐಟಮು ನಂಬರು ಏನೇನು ಅದು ಕೋಡು ಅಂತ, ಆರ್ಡರ್ ಮಾಸ್ಟರ್ ಈ ತರ ಎಲ್ಲ ಇರುತ್ತೆ. ಈಗ ವ್ಯೂ ಅಂತಕ್ಕಂಥ ಟೇಬಲ್ ಏನಿರುತ್ತಲ್ಲ, ನಿಮ್ಗೆ ಈಗ ಎಲ್ಲಾನು ಚೆಕ್ ಮಾಡಕ್ಕಲ್ಲ, ಬಟ್ ನಿಮ್ಗೆ ಒಂದು ಕನ್ಸಾಲಿಡೇಟ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಹೆಂಗ್ ಕಾಣ್ಬೇಕು ಅಂದ್ರೆ, ನನಗಿಲ್ಲಿ ಕಸ್ಟಮರ್ ನೇಮ್ ಬೇಕು ಇದರಿಂದ ಮಾತ್ರ, ಓಕೆ, ಕಸ್ಟಮರ್ ಕೋಡ್ ಕಸ್ಟಮರ್ ನೇಮ್ ಬೇಕು ಇದರಿಂದ, ಓಕೆ, ಇದರಿಂದ ಐಟಮ್ ನೇಮ್ ಬೇಕು, ಇದಕ್ಕೂ ಮ್ಯಾಚ್ ಮಾಡ್ಕೊಂಡು, ಮತ್ತೆ ಇದರಲ್ಲಿ ಅದರ ಕ್ವಾಂಟಿಟಿ ಎಷ್ಟು, ಪ್ರೈಸ್ ಎಷ್ಟು, ಈ ಮೂರನ್ನು ಮರ್ಜ್ ಆಗಿ ಒಂದು ಟೇಬಲ್ ಬೇಕು. ಸೊ ಅದು ನೀವು ಮಾಡೋ ನೆಸಿಟಿ ಇಲ್ಲ. ನೀವು ಮಾಡೋ ನೆಸಿಟಿ ಇಲ್ಲ. ಇದು ಸಪರೇಟ್ ಟೇಬಲ್ ನೀವು ಎಂಟ್ರಿ ಮಾಡಿರ್ತೀರಾ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಬೇಕದನ್ನ ಹಾಕಿದಾಗ, ವ್ಯೂ ಅಂತ ಕೇಳಿದಾಗ ಈ ಮೂರನ್ನು ಮರ್ಜ್ ಮಾಡಿ ನಿಮ್ಗೆ ಹೆಂಗ್ ಬೇಕು ಅದನ್ನ ತೋರಿಸುತ್ತೆ. ಈ ರೀತಿ ಯಾವ್ದು ಬೇಕು ಅದನ್ನ ಮಾತ್ರ ಕಾಲಮ್ ತಗೊಳುತ್ತೆ, ಇಲ್ಲಿ ಹಾಕಿದ್ರೆ ತೋರಿಸುತ್ತೆ. ಅಂದ್ರೆ ಇದು ನಿಮ್ಗೆ ಸ್ಟೋರ್ ಆಗಲ್ಲ, ಇದು ಜಸ್ಟ್ ಫಾರ್ ಶೋ. ನಿಮ್ಗೆ ಏನ್ ಬೇಕದನ್ನ ತೋರಿಸ್ತದಲ್ಲ, ನಿಮ್ಗೆ ಏನ್ ಬೇಕದನ್ನ ನಿಮಗೆ ಔಟ್ಪುಟ್ ಕೊಡುತ್ತಲ್ಲ, ಅದು ಒಂದು ಸ್ಟೋರ್ ಆಗಲ್ಲ ಔಟ್ಪುಟ್. ಜಸ್ಟ್ ನಿಮ್ಗೆ ಯಾವ ತರ ಬೇಕು ಆ ತರ ವ್ಯೂ ಮಾಡೋದು. ಸೊ ಅದು ಏನಾಗಿರುತ್ತೆ, ಇದು ವರ್ಚುವಲ್ ಆಗಿರುತ್ತೆ. ಆದ್ರೆ ಇದು ಟೇಬಲ್ಗಳು ನೀವೇನ್ ಸ್ಟೋರ್ ಮಾಡಿರ್ತೀರಾ ಅದು ನೀವು ಎಂಟ್ರಿ ಮಾಡಿ, ದಟ್ ಈಸ್ ಫಿಸಿಕಲ್ ಟೇಬಲ್ ಆಗಿರುತ್ತೆ. ವರ್ಚುವಲ್ ಇನ್ ದ ಸೆನ್ಸ್ ನಿಮ್ಗೆ ಹೆಂಗ್ ಬೇಕಂತ ತೋರಿಸುತ್ತೆ, ಹೋಗುತ್ತೆ ಅದು ಅಷ್ಟೇ. ಸೊ ಈ ಕ್ವಶನ್ ಏನಿದೆ, ಎ ವ್ಯೂ ಇನ್ ಎ ಸಿಂಗಲ್ ಟೇಬಲ್ ದಟ್ ಇಸ್ ಡಿರೈವ್ಡ್ ಫ್ರಮ್ ದ ಅದರ್ ಟೇಬಲ್. ಎಸ್ ಸರ್, ಅಲ್ವಾ ಸರ್? ಇಲ್ಲಿ ಹೇಳ್ದೆ ನಿಮ್ಗೆ, ಈ ವ್ಯೂ ಅಂತಕ್ಕಂಥ ಟೇಬಲ್ ಬೇರೆ ಟೇಬಲ್ ಇಂದ ನಾವು ತಗೋತೀವಿ. ಇಲ್ಲಿ ನೋಡಿ, ವ್ಯೂ ಅಂತಕ್ಕಂಥ ಟೇಬಲ್ ನಾವು ಎರಡು ಟೇಬಲ್ ಇಂದ ಏನ್ ಬೇಕು ಅದು ಮಾತ್ರ ತಗೋತೀವಿ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಅಂಡ್ ನೆಕ್ಸ್ಟ್, ಎ ಡೇಟಾ ಇನ್ ವ್ಯೂಸ್ ಆರ್ ಆಲ್ವೇಸ್ ಫಿಸಿಕಲಿ ಸ್ಟೋರ್ಡ್. ನೋ, ಡೇಟಾ ಇನ್ ಹೌಸ್ ಫಿಸಿಕಲಿ ಸ್ಟೋರ್ಡ್ ಅಲ್ಲ, ರಾಂಗ್ ಇದು. ಎ ಸರಿ, ಬಿ ತಪ್ಪು. ಯಾಕೆ? ಇಟ್ ಇಸ್ ಅ ವರ್ಚುವಲ್ ವ್ಯೂ, ಇಟ್ ಇಸ್ ನಥಿಂಗ್ ಬಟ್ ವರ್ಚುವಲ್ ಟೇಬಲ್. ನಾನು ಹೇಳ್ತಾ ಇದ್ದೀನಿ, ವರ್ಚುವಲ್ ಇಸ್ ನಥಿಂಗ್ ಬಟ್ ನಿಮ್ಗೆ ಏನ್ ಬೇಕು, ಯಾವ ಪ್ಯಾಟರ್ನ್ ಬೇಕು, ಯಾವ್ದ್ರಿಂದ ಏನೇನ್ ತಗೊಂಡು ನಿಮ್ಗೆ ಔಟ್ಪುಟ್ ಕೊಡ್ಬೇಕು ತೋರಿಸುತ್ತೆ ನಿಮ್ಗೆ ಮಾನಿಟರ್. ಬಟ್ ಅಟ್ ಈಸ್ ನಾಟ್ ವರ್ಚುವಲ್, ದಟ್ ಈಸ್ ನಾಟ್ ಫಿಸಿಕಲ್. ಅದನ್ನ ಫಿಸಿಕಲ್ ಸ್ಟೇರ್ ಮಾಡಿ ನಿಮ್ಗೆ ಹಿಂಗ್ ಬೇಕು ಅನ್ನಂಗೆ ನೋಡ್ಕೋಬಹುದು. ಅರ್ಥ ಆಗ್ತದೆ? ಅದಕ್ಕೆ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ಗಳು ಯಾಕೆ ಯೂಸ್ ಮಾಡ್ತೇವೆ, ಅಪ್ಲಿಕೇಶನ್ಸ್ಗಳು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ ನೋಡಿ, ಇದು VLSI ತಂತ್ರಜ್ಞಾನ ಸಹಿತ ಐಸಿಗಳನ್ನು ಡ್ಯಾಶ್ ನಲ್ಲಿ ಬಳಸಲಾಗುತ್ತದೆ. ಅಂದ್ರೆ ಎಷ್ಟನೇ ತಲೆಮಾರು ಕಂಪ್ಯೂಟರ್ ಜನರೇಷನ್ಸ್ ಬಗ್ಗೆ ಕೇಳಿದ್ದಾರೆ. ಐಸಿಸ್ ನಾವು ಮೈಕ್ರೋ ಪ್ರೊಸೆಸರ್ ಅಂತೀವಲ್ಲ, ಮೈಕ್ರೋ ಪ್ರೊಸೆಸರ್ ಗೊತ್ತಿರಬೇಕು. VLSI ಬದಲು ಮೈಕ್ರೋ ಪ್ರೊಸೆಸರ್ ಅಂತ ಕೇಳ್ಬಿಡ್ತಾನೆ ಸ್ನೇಹಿತರೆ. VLSI ಬದಲು ಮೈಕ್ರೋ ಪ್ರೊಸೆಸರ್ ಅಂತ ಕೇಳ್ಬಿಡ್ತಾನೆ. ಅವಾಗ ಏನಂತ ಹೇಳ್ತೀರಾ? ಇಟ್ ಈಸ್ ಅ ಥರ್ಡ್ ಆರ್ ಫೋರ್ತ್. VLSI ಆರ್ IC ಆರ್ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಅದು 4th ಜನರೇಷನ್ ಕಂಪ್ಯೂಟರ್ ಅಲ್ವಾ ಸರ್? ಈಗ ನಾ ಕೇಳ್ತೀನಿ, ULSI ಇಟ್ ಈಸ್ ಅ ವಿಚ್ ಜನರೇಷನ್ ಕಂಪ್ಯೂಟರ್ ಹೇಳ್ತೀರಾ? ಎಗೇನ್ ನೋಡಿದ್ರ, ಇಲ್ಲಿ ಕ್ವಶನ್ ಪ್ಯಾಟರ್ನ್ ಚೇಂಜ್. ಇವೆಲ್ಲ ಬೇಸಿಕ್ ಬೇರೆ ಬೇರೆ ಕ್ವಶನ್ ಅಲ್ಲಿ ತಗೊಂಡ್ ಮಾಡಿದೀವಿ. KPS ಇದೇ ತರ ಕೇಳ್ತಾನೆ, ಅದೇ ಪ್ಯಾಟರ್ನ್ ಚೇಂಜ್ ಅಷ್ಟೇ, ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಅಷ್ಟೇ. ಸೊ ULSI 5th ಜನರೇಷನ್ ಕಂಪ್ಯೂಟರ್, 4th VLSI. ಬರೀ ICs 3rd ಜನರೇಷನ್ ಕಂಪ್ಯೂಟರ್. ಅರ್ಥ ಆಗ್ತಿದೆಯಲ್ಲ? ಹಿಂಗೂ ಕೇಳಲ್ಲ. ಇನ್ನು KPSC ಆದ್ರೆ ಇನ್ನೊಂದ್ ತರ ಕೇಳ್ತಾನೆ. ಏನಂತ ಕೇಳ್ತಾನೆ, ಇವನ್ KEಲ್ಲೂ ಕೇಳ್ತಾನೆ. ಏನಂತ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್, IBM 7000 ಇಟ್ ಈಸ್ ವಿಚ್ ಟೈಪ್ ಆಫ್ ಜನರೇಷನ್ ಕಂಪ್ಯೂಟರ್? 2nd ಜನರೇಷನ್ ಕಂಪ್ಯೂಟರ್, 2ನೇ ತಲೆಮಾರಿನ ಕಂಪ್ಯೂಟರ್. ಈ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಯುನಿವ್ಯಾಕ್, EDVAC ಎಷ್ಟನೇ ಜನರೇಷನ್ ಕಂಪ್ಯೂಟರ್ ಕೇಳ್ತಾನೆ. ಇದೇ ತರ ಇದ್ರಲ್ಲಿ ಇನ್ನು ಕೇಳ್ತಾನೆ. ಇನ್ನೊಂದು ಕೇಳ್ತಾನೆ ಗೊತ್ತಾ? ಒಂದಿಸಿ ಬರೀಲಿ ಈ ಒಂದು ರೇಂಜ್ ಆಫ್ ಇಸ್ವಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಇಸ್ವಿಗಳಿದೆಯಲ್ಲ, ವ್ಯಾಕ್ಯೂಮ್ ಟಿಪ್ಸ್. ಇದು ಇಸ್ವಿಗಳನ್ನು ಒಂದ್ಸಲ ಕೇಳ್ತಾನೆ, ರೇಂಜಸ್. ಇದು 1st ಜನರೇಷನ್ ಕಂಪ್ಯೂಟರ್ ಯಾವಿಂದ ಯಾವ ಇಸ್ವಿ, ಓಕೆ, ಈ ತರನು ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಮತ್ತೆ ನಾನು ಹೇಳಿದ್ನಲ್ಲ, 1st, 2nd, 3rd ಜನರೇಷನ್ ಕಂಪ್ಯೂಟರ್ಸ್ ನೇಮ್ಸ್ಗಳು, ಅದನ್ನು ಕೂಡ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಹಾಗಾಗಿ ದಿಸ್ ಸ್ಲೈಡ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಸ್ಟರ್ ಸ್ಲೈಡ್ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ, 192.168.0.397 ತಪ್ಪಾದ IP ಯಾಕೆ? ನೋಡಿ, IP ಅಡ್ರೆಸ್ ಬಗ್ಗೆ ಎಗೇನ್ ನೋಡಿ, ಇದನ್ನ ನಾವು 3-4 years ಇಂದ KPS ಕೇಳಿದ್ದೇನೆ, KEಯಲ್ಲಿ KPTC ಕೇಳಿದ್ದಾನೆ. ಸೊ ನಾನು ಏನ್ ಹೇಳ್ತಾ ಇದ್ದೇನೆ, ಇಲ್ಲಿ ಕೇಳೋ ರೀತಿ ಚೇಂಜ್. ಒಂದ್ಸೆಗೆ ನಾನು ಅದನ್ನ ಹೇಳ್ತೀನಿ. ಇವೆಲ್ಲ ನಾವು ಮಾಡಿದೀವಿ. ಪ್ರೀವಿಯಸ್ ವಿಡಿಯೋಸ್ ಸರಣಿಗಳು, ಪ್ಲೇಲಿಸ್ಟ್ಗಳು, ಹಳೆ ಓಲ್ಡ್ ಎಲ್ಲ ನೀವು ನೋಡಿದ್ರೆ ಅವೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ IP ಅಡ್ರೆಸ್ ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕು ಏನಪ್ಪ IP ಅಡ್ರೆಸ್. ಆಕ್ಟೇಟ್ಸ್ ಅಂತ ಕರಿತೀವಿ. 8 ಬಿಟ್ಸ್ ನ ಆಕ್ಟೇಟ್ಸ್ ಅಂತ ಕರಿತೀವಿ. ಒಟ್ಟು 32 ಬಿಟ್ ಬೈನರಿ ಬಿಟ್ಸ್ ಇರ್ತವೆ. ಓಕೆ, 1 ಆಕ್ಟೇಟ್ ಇಸ್ 8 ಬಿಟ್ಸ್ ಅಂದ್ರೆ ಈ ತರ ಇರುತ್ತೆ. ಓಕೆ, 1 ಆಕ್ಟೇಟ್ ಇಸ್ 8 ಬಿಟ್ ಅಂದ್ರೆ ಇಲ್ಲಿ ಒಂದ್ ಏನ್ ತಿಳ್ಕೊಬೇಕು ನೀವು ಅಂದ್ರೆ,
ಯಾವುದೇ IP ಅಡ್ರೆಸ್ ಆಗಲಿ ವಿಚ್ ಶುಡ್ ಬಿ ಇನ್ ಬಿಟ್ವೀನ್ 0 to 255 ಒಳಗಿರಬೇಕು. ಓಕೆ, ಅರ್ಥ ಆಗ್ತಿಲ್ಲ? 0 to 255 ಒಳಗಿರಬೇಕು. ಅಂಡ್ ಇಟ್ ಇಸ್ 32 ಬಿಟ್ ಬೈನರಿ ನಂಬರ್ಸ್ ಆಗಿರ್ತವೆ ಅವು. ಈಗ ಫಾರ್ ಎಕ್ಸಾಂಪಲ್ 1 ಬಿಟ್ ಅಂದ್ರೆ ಏನೋ ನಾನು ನಿಮ್ಗೆ ಹೇಳಿದೆ, 1 ಬಿಟ್ ಅಂತ 1 ಆಕ್ಟೇಟ್ ಅಂದ್ರೆ 8 ಬಿಟ್ಸ್ ಅಂತ. ಸೊ 1 ಆಕ್ಟೇಟ್ ಇಸ್ ನಥಿಂಗ್ ಬಟ್ 8 ಬಿಟ್ ಅಂತ, 8 ಬಿಟ್ಸ್ ಅಂತ, 8 ಬಿಟ್ಸ್ ಅಂತ, 8 ಬಿಟ್ಸ್ ಅಂತ. ಸೊ ಎಷ್ಟಾಯ್ತು? 8 × 4 32 ಬಿಟ್ಸ್ ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ನೋಡಿ, ಈ ಕ್ವಶನ್ ತಗೊಳ್ಳಿ. ನಾನು ನಿಮ್ಗೆ ಹೇಳಿದೆ 0 to 255 ಇರಬೇಕು. ಇಲ್ಲಿ ನೋಡಿ 0 ಇರಬಹುದು, ಬಟ್ ಇಲ್ಲಿ 390, ಅದಕ್ಕೆ ತಪ್ಪಾಗಿದೆ. ಇದು ತಪ್ಪಾಗಿದೆ. ಇಲ್ಲಿ 192 ಶುರು ಆಗುತ್ತೆ, ಅದಕ್ಕೆ ತಪ್ಪ ಅಲ್ಲಲ್ಲ. 192 ಶುರು ಆಗ್ಬಹುದು ಒಂದೊಂದು ಕಡೆ. ಓಕೆ, ಆಗ್ಬೋದು, ತೊಂದರೆ ಇಲ್ಲ. ಬಟ್ 255 ನಂಬರ್ ಇರಬಾರ್ದು. ಈಗ ನೋಡಿ, ಇದು 192 ಇದೆ, ಇದು 168 ಇದೆ, 0 ಇದೆ, 390. ಸೊ ಇದು ತಪ್ಪು. IP ವಿಳಾಸ 0 ಇದೆ, ಹಾಗಾಗಿ 0 ಇರಬಹುದು. ನಾವು ಹೇಳ್ತಾ ಇಲ್ವ 0 to 250 ಒಳಗೆ ಇರಬೇಕು ಅಂತ. ಒಂದು ಸಂಖ್ಯೆ 500ಕ್ಕಿಂತ ಕಡಿಮೆ ಇದೆ, ತಪ್ಪು. ಇದು ಕೂಡ ಯಾವುದೇ ಆಕ್ಟಲ್ ಸಂಖ್ಯೆಯು 255ಗಿಂತ ಹೆಚ್ಚಾಗಿರಬಾರದು. ಆಪ್ಷನ್ ಡಿ ಮಾತ್ರ ಕರೆಕ್ಟ್ ಇಲ್ಲಿ. ಯಾಕೆ IP ಅಡ್ರೆಸ್ ತಪ್ಪು? 390 ಯಾಕೆ ತಪ್ಪು? 397 ಇದೆ, 250ಕ್ಕಿಂತ ಜಾಸ್ತಿ ಇದೆ. ನೋಡಿ, ಇದೇ ಕ್ವಶನ್, ಈ ಕ್ವಶನ್ ನೋಡಿ, ಈ ಕ್ವಶನ್ KPTCL KEನೇ ಕೇಳಿದ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ವ್ಯಾಲಿಡ್ IP ಅಡ್ರೆಸ್ ಅಂತ ಕೇಳಿದ KPTCL ಅಲ್ಲಿ. KE ಎಕ್ಸಾಮ್ ಅಲ್ಲಿ ಹೇಳಿ ನೋಡೋಣ, ಆನ್ಸರ್ ಮಾಡಿ. ಸಿಂಪಲ್, ಸೇಮ್ ಅಪ್ಲಿಕೇಶನ್ ಹಾಕಿ ನೋಡಿ. 322 ಜಾಸ್ತಿ ಆಯ್ತು 255ಗಿಂತ, ರಾಂಗು. 354 ರಾಂಗು. 734 ರಾಂಗು. ಇಲ್ಲಿ 255 ಒಳಗೆ ಇದೆ, ಹಾಗಾಗಿ ದಿಸ್ ಇಸ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಈ ತರ ಕ್ವಶನ್ಸ್ ಕೂಡ ಬರ್ತವೆ. ಈ ಕ್ವಶನ್ ನೋಡಿ, ಈಗ ಆನ್ಸರ್ ಮಾಡಿ. ನಾನು ಈಗ ತಾನೇ ಹೇಳ್ದೆ, ಈಗೆಲ್ಲ ಇಲ್ಲಿ ಡೀಟೇಲ್ ಹೇಳ್ದೆ. ಈಗ ಈ ತರ ಕ್ವಶನ್ಸ್ ಕೇಳಿದ್ರೆ ಹೆಂಗ್ ಮಾಡ್ತೀರಾ? ವಿವಿಧ ರೀತಿಯಲ್ಲೇ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನೋಡಿ, IP ವಿಳಾಸವು ಎಷ್ಟು ಬಿಟ್ಗಳನ್ನು ಒಳಗೊಂಡಿದೆ? KPSC ಕೂಡ ಕೇಳಿದ್ದಾನೆ, KE ಕೂಡ ಕೇಳಿದ್ದಾನೆ. ಇದು KE ಪ್ರಶ್ನೆನೇ. ಇದು ಕೂಡ ಇದು KPSC ಪ್ರಶ್ನೆ. ನೋಡಿದ್ರೆ ಹಿಂಗಿದೆ, IP ವಿಳಾಸ ಎಷ್ಟು ಬಿಟ್ಗಳಿರುತ್ತೆ ನೋಡಿ. ಇಲ್ಲಿ ಆಪ್ಷನ್ ತುಂಬಾ ಇರ್ಬೇಕು. ಇದನ್ನ ಸ್ಪೆಸಿಫಿಕ್ ಆಗಿ ಬೇಕಾದ್ರೆ ಕೇಳಬಹುದು ನಿಮ್ಗೆ. IPv4 ಆಗಿರ್ಬೋದು, IPv6 ಅಂತ ಕೂಡ ಕೇಳಬಹುದು, ಸ್ಪೆಸಿಫಿಕ್ ಆಗಿ ಕೂಡ ಕೇಳಬಹುದು ಎಕ್ಸಾಮ್ ಅಲ್ಲಿ. ಈಗೆಲ್ಲ ಡಿಫಿಕಲ್ಟೀಸ್ ಬರ್ತಾ ಇದೆ ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಕ್ವಶನ್ಸ್ಗಳು. IP ವಿಳಾಸ ಇಲ್ಲಿ 64 ಇದೆ, 32, 116, 250. ಈಗ ತಾನೇ ಹೇಳಿದೆ ನಿಮ್ಗೆ ಎಷ್ಟು? 32 ಬಿಟ್ ಅಂತ. IP ಅಡ್ರೆಸ್ ಎಷ್ಟು ಹೇಳಿದೆ ಇಲ್ಲಿ? 32 ಬಿಟ್ಸ್. ಅಂದ್ರೆ ಇಲ್ಲಿ ನಿಮ್ಗೆ ಇಟ್ ಈಸ್ IP4 ವರ್ಷನ್ 4 ಅಥವಾ ನೋಡಿ, ಅದೇ IPv6 ಆದ್ರೆ ಎಷ್ಟಾಗುತ್ತೆ? ಎಷ್ಟು ಬಿಟ್ಸ್ ಆಗುತ್ತೆ ಹೇಳಿ ನೋಡೋಣ. ಅದೇ ಕ್ವಶನ್ ಕೇಳ್ದ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಇದೇ ಕ್ವಶನ್ 32 ಬಿಟ್ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಂದಿತ್ತು. ಯಾವ್ದು? ಯಾವ ಆಪ್ಷನ್ಸ್ ಕರೆಕ್ಟ್? 128 ಬಿಟ್ಸ್. ಓಕೆ, version 4 of Internet Protocol has 32 bits address, while the newer version 6 of the Internet Protocol is 120. ನೋಡಿ, 128 ಇಲ್ಲ ಆಪ್ಷನ್ ಅಲ್ಲಿ, 32 ಮಾತ್ರ ಇದೆ. ಟಿಕ್ ಹಾಕಿ. ಒಂದ್ಸಲ 32 ಬದಲು 128 ಇರುತ್ತೆ, 128 ಟಿಕ್ ಹಾಕಿ. ಅಥವಾ ಒಂದೊಂದ್ಸಲ ಎಕ್ಸಾಮ್ ನಿಮ್ಗೆ ಕೇಳ್ತಾ IPv4 ವರ್ಷನ್ ಅಂತಾನೆ ಕೇಳಬಹುದು, ಅಥವಾ IPv6 ವರ್ಷನ್ ಅಂತಾನೆ ಕೇಳಬಹುದು. ಅದಕ್ಕೆ ತಕ್ಕಂತೆ ಆಪ್ಷನ್ಸ್ ಇರುತ್ತೆ. ಅರ್ಥ ಆಯ್ತಾ? ಎಸ್ ಫೈನ್ ಸ್ನೇಹಿತರೆ, IP ಅಡ್ರೆಸ್ ಬಗ್ಗೆ ನೋಡಿ, ವೆರೈಟಿ ಕ್ವಶನ್ಸ್ ಹೆಂಗ್ ಕೇಳ್ತಾನೆ ಎಲ್ಲನೂ ಕೂಡ ಡಿಸ್ಕಸ್ ಮಾಡ್ಬಿಟ್ಟೆ. ಈಗ ನೆಕ್ಸ್ಟ್ ಬರ್ತೇನೆ. ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳಿಗೆ ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್ಗಳು. ಓಕೆ, ಮೈಕ್ರೋಸಾಫ್ಟ್ ವಿಂಡೋಸ್ ಅಲ್ಲಿ ಫೈಲ್ ನೇಮು, ಮ್ಯಾಕ್ಸಿಮಮ್ ಪಾತ್ ಅಂತೆಲ್ಲ ಬರುತ್ತೆ. ಅಂದ್ರೆ ಅಲ್ಲಿ ನೀವು ಏನೋ ಆ ಸಿಂಬಲ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಎಲ್ಲ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಆ ತರದ್ದು ಅಂತ. ಓಕೆ, ಇದು ಸಿಂಪಲ್ ಕ್ವಶನ್. 255 ಇರುತ್ತೆ. 255 ಈಸ್ ದ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಪಾತ್ ನೇಮ್ ಲೆಂತ್ 32,760 ಕ್ಯಾರೆಕ್ಟರ್ಸ್ ಇರ್ತವೆ. ಮ್ಯಾಕ್ಸಿಮಮ್ ಫೈಲ್ ನೇಮ್ ಲೆಂತ್ 255 ಕ್ಯಾರೆಕ್ಟರ್ಸ್ ಇರುತ್ತೆ. ಎರಡು ಕೂಡ ಇಂಪಾರ್ಟೆಂಟ್ ನೋಡಿ. ಮುಂದಿನ ಎಕ್ಸಾಮ್ ಅಲ್ಲಿ ಇದ್ರ ಬದಲು ನಿಮ್ಗೆ ಏನ್ ಕೇಳಬಹುದು? ಮ್ಯಾಕ್ಸಿಮಮ್ ಪಾತ್ ನೇಮ್ ಫೈಲ್ ನೇಮ್ ಬದಲು ಪಾತ್ ನೇಮ್ ಲೆಂತ್ ಕೇಳಬಹುದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ. ನೋಡಿ, ನಾನಿಲ್ಲಿ ನಿಮ್ಗೆ 360 ಏನೇನು ಕೇಳಬಹುದು, ಏನೇನು ಪಾಯಿಂಟ್ಸ್ ಇಂಪಾರ್ಟೆಂಟ್ ಅನ್ನೋದು ಡಿಸ್ಕಸ್ ಮಾಡ್ತೇನೆ ಸ್ನೇಹಿತರೆ. ಹಂಗಾಗಿ ಯು ಶುಡ್ ಬಿ ಏನೋ ಸಾಲ್ವ್ ಮಾಡ್ಬೇಕಾದ್ರೆ ಹಿಂಗ್ ಸಾಲ್ವ್ ಮಾಡೋ ಕ್ವಶನ್ಸ್ಗಳನ್ನ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ ನಾನು. ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ ಒಂದು MTT ಇನ್ನೊಂದು MTT ಆಗಿ ಪರಿವರ್ತಿಸಿದರೆ, ಪರಿವರ್ತಿಸಿದರೆ ಡ್ಯಾಶ್ ಆಗುತ್ತದೆ. ಗೊತ್ತಾಗ್ಲಿಲ್ವಾ? ಕನ್ನಡ ಇಲ್ಲದ ಇಂಗ್ಲಿಷ್ ನೋಡಿ. ಎ ಡ್ಯಾಶ್ ಇನ್ ದ ನೆಟ್ವರ್ಕ್ ಸೆಕ್ಯೂರಿಟಿ ಟೇಕ್ಸ್ ಪ್ಲೇಸ್ when one entity pretends to be different entity. ಅರ್ಥ ಆಗಿಲ್ಲ ಎಷ್ಟೊಂದು ಜನಕ್ಕೆ. ಅಂದ್ರೆ 1 entity to be, ನನ್ನ ಎಕ್ಸಾಮ್ ಇಲ್ಲಿ ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ವಾ. ಆನ್ಸರ್ ಟಿಕ್ ಮಾಡೋಣ ಫಸ್ಟ್. ರಿಪ್ಲೈ ಇದೆ, ತಪ್ಪು. ಮಾಡಿಫಿಕೇಶನ್ ಆಫ್ ಮೆಸೇಜಸ್ ಇದೆ, ತಪ್ಪು.
ಮಾಸ್ಕ್ವೆರೇಜ್. ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ವಾಟ್ ಈಸ್ ಮಾಸ್ಕ್ವೆರೇಜ್? ನೋಡಿ, ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒಂದು ಇನ್ನೊಂದು ತರ ಕಾಣಿಸೋದು ಅಂದ್ರೆ ಯಾರೋ ಏನೋ ಮೆಸೇಜ್, ಈಗ ನಾನ್ ನಿಮ್ಗೆ ಏನೋ ಕಳಿಸ್ಬೇಕಾಯ್ತು. ತುಂಬಾ ಜನ, ಈಗ ನಾವು ಎಕ್ಸಾಂಪಲ್ ಹೇಳ್ತೀನಿ, ಟೆಲಿಗ್ರಾಮ್ ನಮ್ದು ಚಾನಲ್ ಇದೆ ಅಲ್ವಾ, ಪುನೀತ್ ಫೋರಂ ಅಂತ ಚಾನಲ್ ಇದೆ. ಪುನೀತ್ ಫೋರಂ ಅಂತ ಚಾನಲ್ ಇದೆ. ನೀವು ಎಷ್ಟೊಂದು ಜನ ನಾನು ಹಾಕ್ತಾ ಇರ್ತೀನಿ, ಒಂದಿಬ್ರು 3 ಮೇಲ್ ಕೂಡ ಮಾಡಿದ್ರಿ. ಇಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಓಕೆ, ಬಡವರಿಗೆ ಹೆಲ್ಪ್ ಮಾಡಬೇಕು, ಜಾಯ್ನ್ ಆಗಿ, ಅಥವಾ ನಿಮಗೆ ಎಷ್ಟಾಗುತ್ತೆ ಕೈಲಾದ ಸಹಾಯ ಕಳಿಸಿ, ಒಂದು ಆಡ್ ಬರ್ತಿಲ್ಲ, ಆಡ್ ಅಂತಾನೆ ಇರುತ್ತೆ ಅಲ್ವಾ. ಇದು ನಾನ್ ಕಳ್ಸಿರೋ ತರ ತುಂಬಾ ಜನ ಅನ್ಕೋತಿರೋದು, ಯಾಕಂದ್ರೆ ನಮ್ ಚಾನಲ್ ಇರುತ್ತೆ ಅಂತ ಅಲ್ವಾ. ಅಲ್ಲ, ಇಟ್ ಈಸ್ ನಾವು ಕಳ್ಸಿರೋ ತರ ಬೇರೆಯವ್ರು ಕಳ್ಸೋದು, ಅದನ್ನ ಫೇಕ್ ಆಡ್, ಫೇಕ್ ಅದು. ಅಂದ್ರೆ ಅರ್ಥ ಏನು, ಇಲ್ಲಿ ಈಗ ಅಲೀಸ್ ಅಂತ ಒಬ್ಳು ಇರ್ತಾಳೆ ಅಂತ ಇಟ್ಕೊಳ್ಳಿ, ಬಾಬು ಇವಳಿಗೇನೋ ಕಳ್ಸಿರೋ ತರ ಇನ್ನೊಬ್ಬ ಕಳಿಸೋದು ಅವಳಿಗೆ ಮೆಸೇಜ್ ನ, ಆದ್ರೆ ಅದು ಇಟ್ ಲುಕ್ ಲೈಕ್ ಹಿ ಹ್ಯಾಸ್ ಸೆಡ್. ಈಗ ಎಷ್ಟೊಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ನೋಡ್ತಾ ಇರ್ತೀರಲ್ಲ, ಆಡ್, ಒಂದು ಫೇಕ್ ಆಡ್ ಬರ್ತಾ ಇರತ್ತೆ, ಜಾಯ್ನ್ ಆಗಿ ದುಡ್ಡು ಕಳಿಸಿ ಅಂತ ಹೇಳ ಅಲ್ವಾ, ಎಲ್ಲರಿಗೂ ಹೆಲ್ಪ್ ಆಗಕ್ಕೆ ಅಂತ ಹೇಳಿ. ಸೊ ಇದೆಲ್ಲ ಏನಂತೀವಿ, ನಾವು ಕರಿತೀವಿ ಮಾಸ್ಕ್ವೆರೇಡ್ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ ನಾನು ಹೇಳ್ತಾ ಇರೋದು. ಹೌ ಇಟ್ ವರ್ಕ್ಸ್, ಇಟ್ಸ್ ಅಟ್ಯಾಕ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಬೈ, ಇದು ಎಕ್ಸಾಂಪಲ್ ಕೊಟ್ಟೆ, ನಾಟ್ ಎಕ್ಸಾಕ್ಟ್ಲಿ ಹಂಗೆ ಅಂತಲ್ಲ. ಎಷ್ಟೊಂದು ಜನದು ಯೂಸರ್ ನೇಮ್ ಪಾಸ್ವರ್ಡ್ ಕದ್ದುಬಿಟ್ಟು ಅವರು ಒಂಥರ ಏನೋ ಅದು ಇಲ್ಲೀಗಲ್, ಬಟ್ ಕದ್ದು ಒಂಥರ ಏನೋ ಅದು ಇಟ್ ಈಸ್ ಲೀಗಲಿ ನಾವು ಎಂಟ್ರಿ ಆಗ್ತಾ ಇದೀವಿ ಆ ಸಿಸ್ಟಮ್ ಒಳಗೆ, ಆ ಒಂದು ಅಕೌಂಟ್ ಒಳಗೆ ಅನ್ನೋ ತರ ತೋರಿಸ್ಕೋತಾರಲ್ಲ, ಆ ತರ. ಎನ್ ಅಟ್ಯಾಕರ್ ಮೈಟ್ ಯೂಸ್ ಸ್ಟೋಲನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ತಗೊಂಡು ಲಾಗ್ ಇನ್ ಟು ಅನದರ್ ಯೂಸರ್ ಆರ್ IP ಅಡ್ರೆಸ್ ಟು ಅಪಿಯರ್ ಅಸ್ ಟ್ರಸ್ಟೆಡ್ ಸರ್ವರ್. ಓಕೆ, ಈಗ ಒಂದು ಫೈರ್ ವಾಲ್ ಹಾಕಿರ್ತಾರೆ, ಆದ್ರೂ ಕೂಡ ಅಲ್ಲಿಗೆ ಬರ್ತಾರೆ, ಯಾಕೆ? ಇಟ್ ಈಸ್ ಸ್ಟೋಲನ್, ಬೇರೆಯವ್ರ ಹತ್ರ ಕದ್ಬಿಟ್ಟಿರ್ತಾರೆ. ನಾನೇ ಅವ್ರ ತರ ಕಳಿಸ್ಬಿಟ್ಟು ನಿಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡು ನಿಮ್ಮ ಒಂದು ಇದ್ರಲ್ಲಿ ಹೋಗಿ ಏನೇನ್ ಸರ್ವರ್ ಇರುತ್ತೆ ಎಷ್ಟೊಂದ್ ಕಡೆ ಅಲ್ವಾ, ಅಲ್ಲಿ ಹಾಗೆ ಅವ್ರಿಗೆ ಏನೇನ್ ಬೇಕೋ ಅದನ್ನ ತಗೊಳ್ತಕ್ಕಂಥದ್ದು. ಅಂದ್ರೆ ಇಟ್ ಈಸ್ ಎ ಅಟ್ಯಾಕ್ ಬೈ ಥರ್ಡ್ ಪಾರ್ಟಿ ಲುಕಿಂಗ್ ಲೈಕ್ ಆಸ್ ಎ ಟ್ರಸ್ಟೆಡ್ ಅಂತ. ಈಗ ನಾನ್ ಲಾಗಿನ್ ಆಗ್ಬೇಕು, ನಾನೇ ಕಳ್ಸಿದ ತರ ನಿಮ್ಗೆ ಅನ್ಸಲ್ವಾ? ಅದು ಅಲ್ಲ, ಬೇರೆಯವ್ರು ಕಳ್ಸೋದು ಟೆಲಿಗ್ರಾಮ್ ಆಡ್. ಓಕೆ, ಸೊ ಆ ತರ ಇದನ್ನ ನಾವು ಹೇಳ್ತಕ್ಕಂಥದ್ದು. ಸೊ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ, ಆಕ್ಸೆಸ್ ಟೈಮ್. ನೋಡಿ, ಇದು ಪದೇ ಬರ್ತಾ ಇರ್ತದೆ ಸ್ನೇಹಿತರೆ, ಎಲ್ಲ ಎಕ್ಸಾಮ್ ಇತ್ತೀಚೆಗೆ ಯಾಕೋ ತುಂಬಾ ಕೇಳ್ತಾ ಇದ್ದಾನೆ. ಆಕ್ಸೆಸ್ ಟೈಮ್ ಅಂದ್ರೆ ಯಾವ್ದು ಫಾಸ್ಟ್ ಆಗಿ ಟೈಮು, ನಿಮ್ಗೆ ಬೇಕಾದ್ರೆ ಇದನ್ನ ಇನ್ನೊಂದ್ ತರ ಕೇಳಬಹುದು, ನಾನು ಹೇಳ್ತೀನಿ ಅದನ್ನು ಕೂಡ. ಪ್ರೈಸ್ ಬಗ್ಗೆನೂ ಕೇಳಬಹುದು, ಟೈಮ್ ಬಗ್ಗೆನೂ ಕೇಳಬಹುದು. ಓಕೆ, ಅದು ಕೂಡ ಗೊತ್ತು. ಮತ್ತೆ ಅದರ ಕೆಪಾಸಿಟಿ ಬಗ್ಗೆನೂ ಕೇಳಬಹುದು. ಓಕೆ, ಕೆಪಾಸಿಟಿ ಬಗ್ಗೆನೂ ಕೇಳಬಹುದು. ಫಾರ್ ಎಕ್ಸಾಂಪಲ್, ಇದು SSD ಮೇನ್ ಮೆಮೊರಿ, ಕ್ಯಾಶೆ ಮೆಮೊರಿ. ಇದರಲ್ಲಿ ಫಾಸ್ಟ್ ಯಾವುದು, ಅಸೆಂಡಿಂಗ್ ಆರ್ಡರ್ ಬರೀಬೇಕು, ಅಂದ್ರೆ ಏರಿಕೆ ಕ್ರಮದಲ್ಲಿ, ಅಂದ್ರೆ ಚಿಕ್ಕದಿಲ್ಲ ದೊಡ್ಡದು, ಫಾಸ್ಟ್ ಆಗಿ, ಅಂದ್ರೆ ಫಾಸ್ಟ್, ತುಂಬಾ ಫಾಸ್ಟ್ ಯಾವ್ದು ಮಾಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಯಾವುದು? ಕ್ಯಾಶೆ ಮೆಮೊರಿ. ಅದು ನೆಕ್ಸ್ಟ್ ಮೇನ್ ಅಥವಾ ಪ್ರೈಮರಿ ಮೆಮೊರಿ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಯಾವುದು? SDD. ಅದ್ರ ನೆಕ್ಸ್ಟ್ SDD. ಈಗೆಲ್ಲ ನಿಮ್ಗೆ SDDs ಬರ್ತಾ ಇದೆ ಅಲ್ವಾ, ಹೊಸ ಲ್ಯಾಪ್ಟಾಪ್, ಹೊಸ ಸಿಸ್ಟಮ್ ತಗೋಬೇಕಾರೆ ಸಾಲಿಡ್ ಸ್ಟೇಟ್ SDD ತಗೋಬೇಕು, SDD ತಗೋಬಾರ್ದು, ಅದು ಸ್ಲೋ ಇರುತ್ತೆ ತುಂಬಾ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ನೋಡಿ, ಇವೆಲ್ಲ ಮಾಡಿದೀವಿ ಎಕ್ಸಾಮ್ ಪ್ರೀವಿಯಸ್ ಇದರಲ್ಲಿ, ನೋಡಿ ದಯವಿಟ್ಟು. ಅದಕ್ಕೆ ಹೇಳ್ತಾ ಇರೋದು, ಪ್ಲೇಲಿಸ್ಟ್ಗಳು, ಓಲ್ಡ್ ಪ್ಲೇಸ್ಗಳು ರೆಫರ್ ಮಾಡಿ ಸ್ನೇಹಿತರೆ. ಇಲ್ಲಿ ನೀವು ಆಕ್ಸೆಸ್ ಟೈಮ್ ಅಂತ ಹಾಕೊಂಡಾಗ ಲೋ ಟು ಹೈ, ನೋಡಿ ಇಲ್ಲಿ ಆಕ್ಸೆಸ್ ಟೈಮ್, ಇದು ಸ್ಪೀಡ್. ಆಕ್ಸೆಸ್ ಇಸ್ ನಥಿಂಗ್ ಬಟ್ ಸ್ಪೀಡ್. ರಿಜಿಸ್ಟರ್ಸ್ ಫಸ್ಟ್ ಬರುತ್ತೆ ಆಕ್ಚುಲಿ, ಸೆಕೆಂಡ್ ಕ್ಯಾಶೆ. ಒಂದ್ಸಲ ಇದನ್ನು ಕೊಟ್ಟಿದ್ದಾನೆ ಎಕ್ಸಾಮ್ಗಳಲ್ಲಿ. ಓಕೆ, ರಿಜಿಸ್ಟರ್ ಸೇರಿಸಿರ್ತಾನೆ, ಅದು ಫಾಸ್ಟೆಸ್ಟ್ ಸ್ಪೀಡ್ ಇರೋದು. ಆಮೇಲೆ ಕ್ಯಾಶೆ ಮೆಮೊರಿ, ಆಮೇಲೆ ಪ್ರೈಮರಿ ಅಥವಾ ಮೇನ್ ಮೆಮೊರಿ, ಆಮೇಲೆ ಮ್ಯಾಗ್ನೆಟಿಕ್ ಡಿಸ್ಕ್ ಅಥವಾ ಆಪ್ಟಿಕಲ್ ಡಿಸ್ಕ್ ಬರುತ್ತೆ, ಆಮೇಲೆ ಮ್ಯಾಗ್ನೆಟಿಕ್ ಟೇಪ್ ಬರುತ್ತೆ. ಅದೇ ನಿಮ್ಗೆ ಸ್ಟೋರೇಜ್ ಆಫ್ ಕೆಪಾಸಿಟಿ ನೋಡೋದಾದ್ರೆ, ಇದು ಕೆಪಾಸಿಟಿ ನೋಡೋದಾದ್ರೆ, ನೋಡಿ ಕೆಪಾಸಿಟಿ ನೋಡೋದಾದ್ರೆ, ಈ ಕೆಪಾಸಿಟಿಲಿ ಯಾವ್ದು ಫಾಸ್ಟ್ ಇರುತ್ತೆ, ಸ್ಮಾಲ್ ಕೆಪಾಸಿಟಿ ಇರುತ್ತೆ. ಆವಾಗ ಇದು ಹೈ, ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್. ಕಾಸ್ಟ್ ವೈಸ್ ಅಷ್ಟೇ, ಕಾಸ್ಟ್ ವೈಸ್ ಯಾವ್ದು ಸರ್? ಹೈ ಟು ಲೋ ಇಲ್ಲಿ ಕೊಟ್ಟಿದ್ದೀನಿ, ಅದು ಕೂಡ ನೋಡ್ಕೋಬೇಕು. ಒಂದ್ಸಲ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ದಯವಿಟ್ಟು ನೋಡ್ಕೊಳ್ಳಿ. ಏನ್ ಬೇಕಾದ್ರೆ ಕೇಳಬಹುದು. ಯೂಶಲಿ ಕಾಸ್ಟ್ ಕೇಳಕ್ ಹೋಗಲ್ಲ, ಸ್ಪೀಡ್ ಮತ್ತೆ ಕೆಪಾಸಿಟಿನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಷ್ಟೇ, ಏನಿಲ್ಲ. ಈ ಸ್ಪೀಡ್ ಏನ್ ಕೊಟ್ಟಿದೀವಲ್ಲ, ಈ ಸ್ಪೀಡ್ ಪ್ರಕಾರ ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಅಂತ, ಎಷ್ಟು ಫಾಸ್ಟ್ ಆಗಿ ಮಾಡ್ತೇವೆ, ಸೆಕೆಂಡ್ ಯಾವ್ದು ಫಾಸ್ಟ್ ಆಗಿ ಮಾಡ್ತೇವೆ ಅಂತ ಕೊಟ್ಟಿದೀವಲ್ಲ, ಅದೇ ರೀತಿ ನಿಮಗೆ ಇದನ್ನ ಉಲ್ಟಾ ಮಾಡಿದ್ರೆ ಅದು ಕೆಪಾಸಿಟಿ ಆಗುತ್ತೆ. ತುಂಬಾ ಸ್ಲೋ ಕೆಲಸ ಮಾಡೋದು ಹೈಯೆಸ್ಟ್ ಕೆಪಾಸಿಟಿ ಇರುತ್ತೆ, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಬರ್ತೀನಿ ನೋಡಿ, ಇವುಗಳನ್ನು ಕೂಡ ಬೇರೆ ರೀತಿ ನಾನು ಮಾಡಿದ್ದೀನಿ. ಬೇರೆ ಸಿಂಗಲ್ ಕ್ವಶನ್ ತಗೊಂಡು ನಮ್ಮ ಕಂಪ್ಯೂಟರ್ ಓಲ್ಡ್ ಪ್ಲೇಸ್ ಹೋದ್ರೆ ಸಿಗುತ್ತೆ ನಿಮ್ಗೆ ಅಲ್ಲೂ ಕೂಡ. ಬಟ್ ಫೈನ್, ಇದು ಕೂಡ ಡಿಸ್ಕಸ್ ಮಾಡಿ. ರಾಮ್ ಅಂಡ್ ಪಿರಾಮ್ ಅಂದ್ರೆ ಪ್ರೋಗ್ರಾಮಬಲ್ ಅಂತೀವಿ. ಇದು ರಾಮ್ ಅಂದ್ರೆ ಗೊತ್ತಾ, ರೀಡ್ ಓನ್ಲಿ ಮೆಮೊರಿ. ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಚಿಪ್ಗಳಲ್ಲಿ ಶೇಖರಿಸಲಾದ ಡೇಟಾವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಓಕೆ ಫೈನ್, ಇಲ್ಲೇನಿದೆ, ಯಾವ್ದು ಸರಿಯಾಗಿದೆ ಅಂತ ಹೇಳ್ಬೇಕು.
ಇಲ್ಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಆನ್ ದಿ ಮೆಮೊರಿನಲ್ಲಿ ಶೇಖರಿಸಿದ ಡೇಟಾವನ್ನು ಬಳಕೆದಾರ ಅಳಿಸಲು ಹಾಕಲು ಸಾಧ್ಯವಿಲ್ಲ. ಎಲೆಕ್ಟ್ರಿಕಲಿ ಎರೇಸಬಲ್ ಇದು. ಈಗ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಆನ್ ದಿ ಮೆಮೊರಿಯನ್ನು ಫ್ಲಾಶ್ ಮೆಮೊರಿ ಎಂದು ಕರೆಯುತ್ತಾರೆ. ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಆನ್ ದಿ ಮೆಮೊರಿನಲ್ಲಿ ಶೇಖರಿಸಿದ ಡೇಟಾವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ಯಾವುದಿಲ್ಲಿ ಸರಿಯಾಗಿದೆ ಅಂತ ಹೇಳಬೇಕು. ಫಸ್ಟ್ ನಿಮ್ಗೆ ರಾಮ್ ಅಂಡ್ ರ್ಯಾಮ್ ಬಗ್ಗೆ ಗೊತ್ತಲ್ವಾ? ಓಕೆ, ಇದೇನು ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ರೀಡ್ ಓನ್ಲಿ ಮೆಮೊರಿ. ನೀವು ಹೆಸರು ಹೇಳತ್ ನೋಡಿ, ಇದು ರೀಡ್ ಓನ್ಲಿ ಮೆಮೊರಿ ಅಂದ್ರೇನು? ರೀಡ್ ಓನ್ಲಿ ಮೆಮೊರಿ ಅಂದ್ರೇನು? ಬರೀ ಓದ್ಬೋದು, ಅಳ್ಸಕ್ಕಾಗಲ್ಲ ಅದನ್ನ, ಅಂದ್ರೆ ರೀರೈಟಬಲ್ ಅಲ್ಲ ಅಲ್ವಾ ಸರ್? ಇಲ್ಲೇನಿದೆ ರಾಮ್ ಇದೆ, ರೀಡ್ ಓನ್ಲಿ ಮೆಮೊರಿ. ಇದೇನಿದೆ ಫುಲ್ ಫಾರ್ಮ್ ಏನು? ಪ್ರೋಗ್ರಾಮರ್ ರೀಡ್ ಓನ್ಲಿ ಮೆಮೊರಿ. ಚಿಪ್ ನಲ್ಲಿ ಶೇಖರಿಸಿದ ಡೇಟಾ ಬದಲಾಯಿಸಲು ಸಾಧ್ಯವಿಲ್ಲ. ಹೌದಲ್ಲ ಸರ್? ಕರೆಕ್ಟ್ ಅಲ್ಲ ಸರ್? ಈಗ ತಾನೇ ಹೇಳ್ತಾ ಇದ್ದೀನಿ ಅಲ್ವಾ? ಇಟ್ ಇಸ್ ರೀಡ್ ಓನ್ಲಿ ಮೆಮೊರಿ, ಬದಲಾಯಿಸಲು ಸಾಧ್ಯ ಆಗಲ್ಲ. ಕರೆಕ್ಟ್ ಇದೆ. ಓಕೆ, ಅರ್ಥ ಆಗಿಲ್ವಾ? ನಾನು ಇಲ್ಲೂ ಕೂಡ ಹೇಳ್ತೀನಿ, ನೋ ನೀಡ್ ಟು ವರಿ. ನೋಡಿ, ರ್ಯಾಂಡಮ್ ಆಕ್ಸೆಸ್ ರೀಡ್ ಓನ್, ಇಟ್ ಇಸ್ ವಾಲಟೈಲ್, ಇಟ್ ಇಸ್ ನಾನ್ ವಾಲಟೈಲ್. ಇಟ್ ಅಲೋಸ್ ರೀಡಿಂಗ್ ಓನ್ಲಿ, ರೀಡಿಂಗ್ ಅಂಡ್ ರೈಟಿಂಗ್ ಮಾಡಬಹುದು. ಟೆಂಪರರಿ ಸ್ಟೋರೇಜ್, ಪರ್ಮನೆಂಟ್ ಸ್ಟೋರೇಜ್. ಯಾಕಂದ್ರೆ ಪರ್ಮನೆಂಟ್ ಸ್ಟೋರೇಜ್ ಅಂತ ಯಾಕೆ ಕರಿತೀವಿ? ರಾಮ್ ನ ನಾವು ಅದನ್ನ ಅಳಿಸಕ್ಕಾಗಲ್ಲ ಅದಕ್ಕೆ. ಓಕೆ, ರಾಮ್ ಇಸ್ ಎ ಚೀಪ್, ಇದನ್ನ ಅಳಿಸಿ ಬರಿಬೋದಲ್ಲ, ಹಾಗಾಗಿ ಇದು ಎಕ್ಸ್ಪೆನ್ಸಿವ್. ಓಕೆ, ಇದರಲ್ಲಿ ರ್ಯಾಮ್ ಅಲ್ಲಿ ಡೈನಮಿಕ್ ಅಂಡ್ ಸ್ಟ್ಯಾಟಿಕ್ ರ್ಯಾಮ್ ಅಂತ ಬರುತ್ತೆ. ರಾಮ್ ಅಲ್ಲಿ ಪ್ರೋಗ್ರಾಮಬಲ್, ಎರೇಸಬಲ್ ಪ್ರೋಗ್ರಾಮಬಲ್ ಅಂತ ಬರುತ್ತೆ. ನೋಡಿ, ಬರೀ ಪ್ರೋಗ್ರಾಮಬಲ್ ಅಂದ್ರೆ ಪ್ರೋಗ್ರಾಮ್ ಮಾಡಿ ರೀಡ್ ಓನ್ ದಿ ಮೆಮೊರಿ. ಅದು ಎರೇಸಬಲ್ ಅಂತ ಹೆಸರೇ ಹೇಳತ್ ನೋಡಿ, ಹಂಗಾಗಿ ಇದನ್ನ ಎರೇಸ್ ಮಾಡಬಹುದು. ಹಾಗಾಗಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ ದಿ ಮೆಮೊರಿನ ಎರೇಸ್ ಮಾಡಬಹುದು. ಅದೇ ತರ ಎಲೆಕ್ಟ್ರಿಕಲಿ, ಇದು ನೋಡಿ, ಇದನ್ನ UV ಲೈಟ್ ಯೂಸ್ ಮಾಡ್ಕೊಂಡು ಎರೇಸ್ ಮಾಡಬಹುದು. ಅದೇ ತರ ಎಲೆಕ್ಟ್ರಿಕಲಿ ಎರೇಸಬಲ್, ಓಕೆ, ಪ್ರೋಗ್ರಾಮಬಲ್ ರೀಡ್ ಓನ್ ಮೆಮೊರಿ ಅಂದ್ರೆ ಎಲೆಕ್ಟ್ರಿಕಲಿ ಸಿಗ್ನಲ್ ಇಟ್ಕೊಂಡು ಎರೇಸ್ ಮಾಡ್ತಕ್ಕಂಥದ್ದು. ಓಕೆ, ಹಂಗಾಗಿ ನಾವು ಈ ಪಿರೋಮ್ ಅಂತೇನಿದೆ, EEPROM, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮ್ ನ ಫ್ಲಾಶ್ ಮೆಮೊರಿ ಅಂತ ಕೂಡ ಕರಿತೀವಿ. ಇಟ್ ಇಸ್ ದಿಸ್ ಟೈಪ್ ಆಫ್ ಮೆಮೊರಿ ಇಸ್ ಎಲೆಕ್ಟ್ರಿಕಲಿ ಎರೇಸಬಲ್ ಅಂಡ್ ರೀಪ್ರೋಗ್ರಾಮಬಲ್, ಆಫನ್ ಯೂಸ್ಡ್ ಇನ್ USB ಡ್ರೈವ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕೇಳಬಹುದು ಬೇಕಾದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ. ಓಕೆ, ಅಂಡ್ ಸಾಲಿಡ್ ಸ್ಟೇಟ್ ಡ್ರೈವ್, ನಾನು ಹೇಳಿದೆ SSD ಮತ್ತು USB ಯೂಸ್ ಮಾಡ್ತೀವಿ. ಅದಕ್ಕೆ ಇದನ್ನ ಫ್ಲಾಶ್ ಮೆಮೊರಿ ಅಂತ ಕೂಡ ಕರಿತೀವಿ. ಓಕೆ, ಸೊ ಈಗ ನೋಡಿ ಆಪ್ಷನ್ ನೋಡಿ, ಇದೇನಿದೆ? ಫಸ್ಟ್ ಆಪ್ಷನ್ ಸ್ಟ್ರೈಟ್ ಆಯ್ತು. ಸೆಕೆಂಡ್ ಆಪ್ಷನ್ ಆಯ್ತು ಎಲೆಕ್ಟ್ರಿಕ್, ಇದು ಎರೇಸಬಲ್ ಪ್ರೋಗ್ರಾಮ್. ನೋಡಿ, ಎರೇಸಬಲ್ ಅಂತಿದೆ, ಎರೇಸಬಲ್ ಅಂದ್ರೆ ಅಳಿಸಬಹುದು, ಅಳಿಸೋ ಹಾಕಲು ಸಾಧ್ಯವಿದೆ. ಎಸ್, ಕರೆಕ್ಟ್ ಇದು. ನೆಕ್ಸ್ಟ್, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮ್ ನ ಫ್ಲಾಶ್ ಮೆಮೊರಿ ಎಂದು ಕರೀತೇವೆ. ಎಸ್, ಕರೆಕ್ಟ್. ಈಗ ತರ ನಾವ್ ಇಲ್ಲಿ ನೋಡಿದ್ವಿ ಅಲ್ವಾ? ನೋಡಿದ್ವಿ. ಎಸ್, ಫೈನ್. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಎರೇಸಬಲ್ ಪ್ರೋಗ್ರಾಮ್ ನಲ್ಲಿ ಶೇಖರಿಸಿದ ಡೇಟಾ ಅಳಿಸಿ ಹಾಕಲು ಸಾಧ್ಯವಿಲ್ಲ. ರಾಂಗ್ ಇದು. ಅಳಿಸಿ ಹಾಕ್ಬೋದು ಅಂತ ಈಗ ತರ ನೋಡಿದ್ವಲ್ಲ. ಸೊ ABC ಇಸ್ ದ ರೈಟ್ ಆನ್ಸರ್. ನಾನು ಇದನ್ನು ಕೊಡ್ತೀನಿ, ನಾನು ಎಕ್ಸಾಂಪಲ್ ಇಲ್ಲೂ ಹೇಳ್ತೀನಿ ನಾನು ನಿಮ್ಗೆ. PROM, EEPROM ಅದು ಗೊತ್ತು, ನೋಡ್ಕೋಬೇಕ್ಲಿ. PROM ಅಂದ್ರೆ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಇದು ಅಷ್ಟೇ. ಇದು ಎರೇಸಬಲ್ ಅಷ್ಟೇ. ಓಕೆ, ಇಟ್ ಇಸ್ ಇನ್ಎಕ್ಸ್ಪೆನ್ಸಿವ್, ಇಟ್ ಇಸ್ ಕಾಸ್ಟ್ಲಿ. ಯಾಕಂದ್ರೆ ಎರೇಸ್ ಮಾಡಬಹುದಲ್ಲ, ಹಾಗಾಗಿ. ಓಕೆ, ಸ್ಟೋರೇಜ್ ಇದು ಹೈ, ಇದು ಲೋ ಕಂಪ್ಯಾರಿಟಿವ್ಲಿ ಇರುತ್ತೆ. ಈ ಚಿಪ್ ಇಸ್ ಒನ್ ಟೈಮ್ ಪ್ರೋಗ್ರಾಮಲ್, ಇದು ರೀಪ್ರೋಗ್ರಾಮಬಲ್ ಚಿಪ್. ಯಾವುದು? EEPROM. ಅರ್ಥ ಆಗಿದೆ ಅನ್ಕೋತೀನಿ. ಇವೆಲ್ಲ ಮಾಡಿದೀವಿ. ನಾನು ಮತ್ತೆ ಇದು ಕೊಡ್ತೀನಿ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಬೇಕಾದ್ರೆ ತಗೊಳ್ಳಿ. ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದ್ರೆ ಏನು ಅಂತ. ಓಕೆ, ಇದು ಫಾಸ್ಟ್ ಆಗಿರುತ್ತೆ, ಸ್ಟ್ಯಾಟಿಕ್. ಡೈನಮಿಕ್ ಸ್ಲೋ ಇರುತ್ತೆ. ಕನ್ಸ್ಟ್ರಕ್ಟೆಡ್ ಆಫ್ ಟೈನಿ ಕೆಪಾಸಿಟಿ ಟು ಲೀಕ್ ಎಲೆಕ್ಟ್ರಿಸಿಟಿ. ಕನ್ಸ್ಟ್ರಕ್ಟೆಡ್ ಆಫ್ ಸರ್ಕ್ಯೂಟ್ ಸಿಮಿಲರ್ ಟು ಡಿ ಫ್ಲಿಪ್ ಫ್ಲಾಪ್ ಅಲ್ಲಿ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಟ್ ಈಸ್ ಎಕ್ಸ್ಪೆನ್ಸಿವ್, ಹಂಗಾಗಿ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಇದು ಲೆಸ್ ಪವರ್ ಯೂಸ್ ಮಾಡುತ್ತೆ, ಇದು ಮೋರ್ ಪವರ್ ಯೂಸ್ ಮಾಡುತ್ತೆ. ಓಕೆ, ಇದನ್ನು ಕೂಡ ತಿಳ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕೂಡ ಒಂದು ಪಾಯಿಂಟ್ ಹಾಕ್ಬಿಡ್ಬೋದು ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ. ಓಕೆ, ಯೂಸ್ಡ್ ಆಸ್ ಎ SROM ನ ಕ್ಯಾಶ್ ಆಗಿ ಯೂಸ್ ಮಾಡ್ತೀವಿ. ಆದ್ರೆ DROM ನ ಮೇನ್ ಮೆಮೊರಿ ಆಗಿ ಯೂಸ್ ಮಾಡ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ಅರ್ಥ ಆಗಿದೆಯಲ್ಲ ಸ್ನೇಹಿತರೆ? ನೋಡಿ, ಎಲ್ಲಾನು ಕೊಟ್ಬಿಟ್ಟಿದೆ ನಿಮ್ಗೆ. ಅದ್ರ ವಿಧಗಳು, ರಾಮ್ ಅಂದ್ರೇನು, ರಾಮ್ ಅಂದ್ರೇನು, ಅದ್ರಲ್ಲಿ ವಿಧ ಯಾವುದು? ಈ ರಾಮ್ ಅಲ್ಲಿ ವಿಧ ನೋಡಿ, ಪ್ರೋಗ್ರಾಮಬಲ್, ಎರೇಸಬಲ್ ಪ್ರೋಗ್ರಾಮಬಲ್. ರ್ಯಾಮ್ ಅಲ್ಲಿ DROM ಅಂಡ್ SROM, ಅದು ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದೀನಿ. ಓಕೆ, ಶೆಲ್ ಮುಟ್ಟು ನೆಕ್ಸ್ಟ್ ಕ್ವಶನ್ ಬನ್ನಿ. ಓಕೆ, ಆಕ್ಸಿಲರಿ ಮೆಮೊರಿ. ಆಕ್ಸಿಲರಿ ಏನು? ಹೊರಗಡೆ ಆಕ್ಸಿಲರಿ ಆಕ್ಸೆಸರೀಸ್ ಅಂತೀವಲ್ಲ, ಆಕ್ಸಿಲರಿ ತರ ಅದು. ಓಕೆ, ಅನ್ಕೊಳ್ಳಿ. ಗೊತ್ತಾಗ್ಲಿಲ್ವಾ? ಬಿಟ್ಟಾಕಿ. ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೇನು? ಫ್ಲಾಶ್ ಮೆಮೊರಿ ಅಂದ್ರೇನು? ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಅಗೇನ್ ಈಗ ನೋಡಿ, ಈಗ ತರ ನಡೀತು. ಫ್ಲಾಶ್ ಮೆಮೊರಿ ಅಂದ್ರೆ EPROM ಅಲ್ವಾ? EEPROM ನ ಫ್ಲಾಶ್ ಮೆಮೊರಿ ಅಂತೀವಿ. ಸಿಗೆ 1 ಈಗ ತರ ನೋಡಿದ್ವಿ, ಇಲ್ಲಿದೆ. ಸೊ ದಿಸ್ ಇಸ್ ಗಾನ್ ಕೇಸ್. ಓಕೆ, ಇನ್ನೇನು ನೋಡಿ, ಈಗ ಮೆಮೊರಿ ಇರೋದೇ ನೋಡಿ, ಲೇಸರ್ ಪ್ರಿಂಟರ್, ಡೇಟಾ ಮ್ಯಾಟರ್ಸ್ ಪ್ರಿಂಟರ್ ಇದೆ. ಸೊ ಮೆಮೊರಿ ಇರೋದೇ HDD ಒಂದೇ. ಸೊ A ಗೆ 4 ಆಗ್ಲೇಬೇಕು. ನೋಡಿದ್ರ ಕಾಮ್ ಕದಮ್ ನಾಟಕ್ ಬಂದ್, ಇಲ್ಲೂ ಇದೆ. ಓಕೆ, ನೋ ಪ್ರಾಬ್ಲಮ್. ನೋಡಿ, ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ವಾಟ್ ಈಸ್ ಇಂಪ್ಯಾಕ್ಟ್? ಇಂಪ್ಯಾಕ್ಟ್ ಅಂದ್ರೆ ನೋಡಿ, ಅವ್ನು ನನಗೆ ತುಂಬಾ ಇಂಪ್ಯಾಕ್ಟ್ ಮಾಡ್ದ ಅಂದ್ರೆ ಏನು? ನನ್ಗೆ ತುಂಬಾ ಒಂಥರ ಇಂಪ್ಯಾಕ್ಟ್ ಅಂತಂದ್ರೆ ನನಗೆ ಅವ್ನು ಹೇಳಿದ ಮಾತು ತುಂಬಾ ಅನ್ವಯ ಆಯ್ತು, ಅಥವಾ ಒಪ್ತು, ಅಥವಾ ತುಂಬಾ ಮನಸ್ಸಿಗಿಡಿಸ್ತು, ತುಂಬಾ ಒತ್ತುತು ಅಂತೀವಲ್ಲ ನಾವು ಅಲ್ವಾ? ಆ ತರದ್ ತುಂಬಾ ಚಿಂತೆಗೀಡು ಮಾಡ್ತು ಅಂತೀವಲ್ಲ, ಇಂಪ್ಯಾಕ್ಟ್ ಮಾಡ್ತು ಅಂತೀವಲ್ಲ. ಅಂದ್ರೆ ಏನರ್ಥ?
ಡಾಟ್ ಮೆಟ್ರಿಕ್ಸ್ ಪ್ರಿಂಟರ್ ಇಸ್ ಇಂಪ್ಯಾಕ್ಟ್. ಡಾಟ್ ಮೆಟ್ರಿಕ್ಸ್ ಅಂದ್ರೆ ಏನು ಸರ್? ಡಾಟ್ ಮೆಟ್ರಿಕ್ಸ್ ಪ್ರಿಂಟರ್ ಹಿಂಗಿರುತ್ತೆ, ಪಟ 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 ಅಂತ ಹೊಡಿತಾ ಇರುತ್ತೆ, ಅದು ಸೌಂಡ್ ಬರುತ್ತೆ. ಓಕೆ, ಇದು ಲೇಸರ್ ಪ್ರಿಂಟರ್, ಇಟ್ ಇಸ್ ನಾನ್ ಇಂಪ್ಯಾಕ್ಟ್. So option 3 is the right answer. I will show you impact printer ಹಾಗೂ ನಾನ್ ಇಂಪ್ಯಾಕ್ಟ್ ಏನ್ ಡಿಫರೆನ್ಸ್. ಸ್ಟ್ರೈಕಿಂಗ್ ಆನ್ ಇಂಕ್ಡ್ ರಿಬ್ಬನ್, ಇಂಕ್ ರಿಬ್ಬನ್ ಮೇಲೆ ಸ್ಟ್ರೈಕ್ ಮಾಡಿ ಹ್ಯಾಮರ್ ತರ ವೀಲ್ ಅಲ್ಲಿ ಅದು ರನ್ ಆಗಿ ಪ್ರಿಂಟ್ ಮಾಡ್ತಕ್ಕಂಥದ್ದು, ದಟ್ ಈಸ್ ಲೌಡ್ ಅಂಡ್ ನಾಯ್ಸಿ ಇರುತ್ತೆ. ನಾನ್ ಇಂಪ್ಯಾಕ್ಟ್ ಅಂದ್ರೆ ಕ್ವೈಟ್ ಆಗಿರುತ್ತೆ, ಇಂಕ್ ಜೆಟ್ ಇರುತ್ತೆ ಅಥವಾ ಲೇಸರ್ ಇರುತ್ತೆ, ಹೀಟ್ ಇಂದ ಜನರೇಟ್ ಆಗಿ, ಲೇಸರ್ ಇಂದ ಜನರೇಟ್ ಆಗಿ ಅದು ಪ್ರಿಂಟ್ ಮಾಡ್ತಕ್ಕಂಥದ್ದು. ಸೊ ದಟ್ ಈಸ್ ಫಾಸ್ಟ್ ಆಗಿರುತ್ತೆ, ಇದು ಸ್ಲೋವರ್. ನಾವು ಡಿಫ್ರೆನ್ಸ್ ಗೊತ್ತಿರಬೇಕು, ಅದು ಗೊತ್ತಿರಬೇಕು. ಓಕೆ, ಮತ್ತೆ ಎಕ್ಸಾಂಪಲ್ ಡಾಟ್ ಮ್ಯಾಟ್ರಿಕ್ಸ್ ಡೈಸಿ ವಿಲ್ ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಇಂಕ್ ಜೆಟ್ ಅಂಡ್ ಲೇಸರ್ ಇಸ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಅರ್ಥ ಆಗ್ತಿದೆಯಲ್ಲ? ವಾಟ್ ಈಸ್ ಇಂಪ್ಯಾಕ್ಟ್, ವಾಟ್ ಈಸ್ ನಾನ್ ಇಂಪ್ಯಾಕ್ಟ್ ಅಂತ. ಬೇಕಾದ್ರೆ ಇದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಬರ್ಬೋದು. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ, ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆ, ಆಪರೇಟಿಂಗ್ ಸಿಸ್ಟಮ್ ನ ಕೋರ್ ಎಂದ್ರೇನು? ಓಕೆ, ಆಪರೇಟಿಂಗ್ ಸಿಸ್ಟಮ್ ನ ಕೋರ್ ಯಾವುದು, ಅದರ ಒಳ ಕೇಂದ್ರ ಅಂತೀವಲ್ಲ, ಯಾವುದು? ಶೆಲ್, ಕರ್ನಲ್, ಮೆಮಸ್ ಡಾಸ್, ಕಾನ್ಸೋಲ್. ಕರ್ನಲ್, ವಾಟ್ ಇಸ್ ಕರ್ನಲ್? ವಾಟ್ ಇಸ್ ಕರ್ನಲ್ ಅಂದ್ರೇನು? ಕರ್ನಲ್ ಅಂತಕ್ಕಂಥದ್ದು ಏನು ಅಂದ್ರೆ ಸ್ನೇಹಿತರೆ, ಸಾಫ್ಟ್ವೇರ್ಗೂ ಹಾರ್ಡ್ವೇರ್ಗೂ ಕನೆಕ್ಟ್ ಮಾಡತಕ್ಕಂಥದ್ದು ಏನಿದೆ OS ಒಳಗೆ, ಅದೇ ಕರ್ನಲ್ ಅಂತ ಕರಿತೀವಿ. ಸಾಫ್ಟ್ವೇರ್ಗೂ ಹಾರ್ಡ್ವೇರ್ಗೂ ಅಂದ್ರೆ ಸಾಫ್ಟ್ವೇರ್ ಇರುತ್ತೆ, ಹಾರ್ಡ್ವೇರ್ ಅಂದ್ರೆ ನಿಮ್ಮ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ನಿಮ್ಮ ಯಾವುದೋ ಪ್ರಿಂಟರ್ ಆಗಿರ್ಬೋದು, ನಿಮ್ಮ ಕೀಬೋರ್ಡ್ ಆಗಿರ್ಬೋದು, ಮಾನಿಟರ್, ಆ ಥರದ್ದು. ಓಕೆ, ಅಂದ್ರೆ ಇಟ್ ಈಸ್ ಎ ಕರ್ನಲ್. ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಅದ್ರ ನಡುವೆ ಕನೆಕ್ಟ್ ಮಾಡಿ ಕೆಲಸ ಮಾಡಿ CPU, ಡಿಸ್ಕ್, ಮೆಮೊರಿ, ಡಿವೈಸಸ್ ಇರ್ತಾವಲ್ಲ, ಅಂತದ್ದ ನಾವು ಇನ್ಪುಟ್, ಔಟ್ಪುಟ್, ಪ್ರೊಸೆಸರ್, ಮೆಮೊರಿ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಇಸ್ ಎ core of operating system. It handles the management of low level hardware sources. It is a link between, ಇನ್ನು ಹೇಳ್ಬೇಕಂದ್ರೆ ಸೆಂಟ್ರಲ್ ಲಿಂಕ್ ಬಿಟ್ವೀನ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂತೀವಿ. ಸಿಂಪಲ್ ಡೆಫಿನೇಷನ್, ಇಟ್ ಈಸ್ ಅ ಸೆಂಟ್ರಲ್ ಲಿಂಕ್ ಬಿಟ್ವೀನ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ನ ಕರ್ನಲ್ ಅಂತೀವಿ. ಓಕೆ, ಫೈನ್ ಸರ್, ನೆಕ್ಸ್ಟ್ ಬರ್ತದೆ. ER ಡಯಾಗ್ರಾಮ್ ನಲ್ಲಿ ಎರಡು ಸಮಾನಾಂತರ ರೇಖೆಗಳನ್ನು ಏನನ್ನು ಸೂಚಿಸ್ತಾರೆ ನೋಡಿ. ER ಡಯಾಗ್ರಾಮ್ ಬಗ್ಗೆ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೆ ಪ್ರೀವಿಯಸ್ ಅಲ್ಲಿ. ER ಅಂದ್ರೆ ರೆಪ್ರೆಸೆಂಟೇಟಿವ್. ನೋಡಿ ಇನ್ನೊಂದು ಕ್ವಶನ್ ತಗೋದು ನೋಡಿ, ಈ ಕ್ವಶನ್ KPS ಅಲ್ಲಿ ಬಂದಿತ್ತು ER ಡಯಾಗ್ರಾಮ್ ಬಗ್ಗೆ. ಇದನ್ನ ಆನ್ಸರ್ ಮಾಡೋಣ, ಆಮೇಲೆ ಇಲ್ಲಿ ಬರ್ತೀನಿ ನಾನು. ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ, ಎರಡು ಸಮಾಂತರ ರೇಖೆಯನ್ನ ಕಾರ್ಡಿನಾಲಿಟಿ ಅಂದ್ರೆ ಟೋಟಲ್ ಪಾರ್ಟಿಸಿಪೇಷನ್, ಮಲ್ಟಿ ಪಾರ್ಟಿಸಿಪೇಷನ್, ಸಿಂಗಲ್ ಪಾರ್ಟಿಸಿಪೇಷನ್ ಅಂತಿದೆ. ಓಕೆ, ಇದೇನೋ ಅಂತ ಅರ್ಥ ಆಗ್ಬೇಕಲ್ಲ, ಹಾಗಾಗಿ ಈ ಕ್ವಶನ್ ಫಸ್ಟ್ ಸಾಲ್ವ್ ಮಾಡೋಣ, ಆಮೇಲೆ ಆ ಕ್ವಶನ್ ಆನ್ಸರ್ ತಗೋಣ. ಓಕೆ, ER ರೇಖಾಚಿತ್ರ, ER ಡಯಾಗ್ರಾಮ್, ಗ್ರಾಫಿಕಲ್ ಮೆಥಡ್ ಆಫ್ ರೆಪ್ರೆಸೆಂಟಿಂಗ್. ಗ್ರಾಫಿಕಲ್ ಅಂದ್ರೆ ಏನೋ, ಇವಾಗ ನೀವು ಫ್ಲೋ ಚಾರ್ಟ್ ಬರೀತೀರಲ್ವಾ, ಅದೇ ತರ ಫ್ಲೋ ಚಾರ್ಟ್ ಹಿಂಗಿರುತ್ತೆ, ಇಲ್ಲಿಂದ ಬರ್ತೀರಾ ಹಿಂಗಿರುತ್ತೆ, ವಾಪಸ್ ಹಿಂಗ್ ಬರ್ತೀರಾ ಹಿಂಗಿರುತ್ತೆ, ಈ ತರ ಎಲ್ಲ ಫ್ಲೋ ಚಾರ್ಟ್ ಬರುತ್ತೀವಲ್ಲ, ದಟ್ ಈಸ್ ER ಅಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಅಂತ ಕರಿತೀವಿ, ERD ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟಿಂಗ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ದಟ್ ಇಸ್ ಡಿಪಿಕ್ಟ್ಸ್ ದ ರಿಲೇಷನ್ ಬಿಟ್ವೀನ್ ಅಮಾಂಗ್ ದ ಪೀಪಲ್. ನೋಡಿ, ಈಗ ಯಾರು ಒಬ್ರಿಗೊಬ್ರು ಕನೆಕ್ಟ್ ಮಾಡಬೇಕು, ಓಕೆ, ಅವ್ನು ಬರ್ತಾ, ಅಥವಾ ಕಂಪ್ಯೂಟರ್ಗಳಲ್ಲಿ ಕೂಡ ನಾವು ಸಾಫ್ಟ್ವೇರ್ಗಳು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೂ ಈ ತರ ಫ್ಲೋ ಚಾರ್ಟ್ ಹಾಕ್ತಿವಿ. ಅಂದ್ರೆ ಈಗ ಒಂದು ಬಂದ್ರೆ ಇಟ್ ಇಸ್ ಗ್ರೇಟರ್ ದನ್ 0 ಆದ್ರೆ ಎಸ್ ಇಲ್ಲಿ ಹೋಗು, ಲೆಸ್ ದೆನ್ 0 ಆದ್ರೆ ನೀನು ಇಲ್ಲೋಗು. ಓಕೆ, 1 is equal to 0 ಸ್ಟ್ರೈಟ್ ಬಾ, ಆಮೇಲೆ ಅದಕ್ಕೆ ಒಂದು ಕಂಡೀಷನ್ ಹಾಕ್ತಿವಿ. ಈ ತರ ಎಲ್ಲ ಮಾಡಿ, ಈ ತರದ್ದು ನಾವು ಮಾಡ್ತೀವಿ. ಅಂದ್ರೆ ಈ ತರ ನಾವು ಸ್ಕ್ವೇರ್ ಆಗಿ ಬರದೆ ಎಂಟಿಟಿ ಸೆಟ್ ಅಂತ, ಈ ತರ 0. ನಾ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಈಗ ಈ ಕ್ವಶನ್ ಬರ್ತೇನೆ. ಈ ಕ್ವಶನ್ ಏನಿದೆ, ER ಡಯಾಗ್ರಾಮ್ ಇಸ್ ಎ ಗ್ರಾಫಿಕಲ್ ಮೆಥಡ್ ಆಫ್ ರೆಪ್ರೆಸೆಂಟಿಂಗ್ ಏನು, ಪ್ರೈಮರಿ ಕೀಸ ಅಲ್ಲ, ಎಂಟಿಟಿ ಕ್ಲಾಸಸ್ ಅಂಡ್ ದರ್ ರಿಲೇಶನ್ಶಿಪ್. ಈಗ ತಾನೇ ಹೇಳಿದೆ, ಇಟ್ ಇಸ್ ಎಂಟಿಟಿ ಕ್ಲಾಸಸ್ ಅಂಡ್ ರಿಲೇಶನ್ಶಿಪ್, ಅದ್ರ ಬಗ್ಗೆ. ಓಕೆ, ರಿಲೇಶನ್ಶಿಪ್. ಸೊ ಆಪ್ಷನ್ 3 ಆಯ್ತಾ, ಆಪ್ಷನ್ 3 ಆಯ್ತಾ. ಸೊ ER ಡಯಾಗ್ರಾಮ್ ಅಲ್ಲಿ ಈಗ ಈ ಸಿಂಬಲ್ಗೆ ನಾವು ಎಂಟಿಟಿ ಸೆಟ್ ಅಂತೀವಿ, ಈ ಸಿಂಬಲ್ ಅಟ್ರಿಬ್ಯೂಟ್ಸ್ ಅಂತೀವಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಹೇಳಿದೆ, ಈಗ ಈ ತರ ನಿಮ್ಗೆ ಡೈಮಂಡ್ ತರ ಈ ತರ 4 ಮೂಲೆ ಇರೋದು ರಿಲೇಶನ್ಶಿಪ್ ಅಂತೀವಿ ನೋಡಿ, ರಿಲೇಶನ್ಶಿಪ್. ಈಗ ಇದನ್ನ ಎಂಟಿಟಿ ಅಂದೆ. ಈಗ ಇಲ್ಲಿಂದ ಒಂದು ಸಿಂಗಲ್ ಲೈನ್ ಹೋಗಿದೆ, ಇದನ್ನ ಸಿಂಗಲ್ ಲೈನ್ ಪಾರ್ಷಿಯಲ್ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಎಂಟಿಟಿಯಿಂದ ಇಲ್ಲಿಗೆ ಡಬಲ್ ಲೈನ್ ಹೋಗಿದೆ, ಇದನ್ನ ಟೋಟಲ್ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಅದೇ ತರ ಸಿಂಗಲ್ ಲೈನ್ ಇದ್ರೆ ಕನೆಕ್ಟ್ ಆಗೋದೇನೋ, ಈ ತರ ಇದ್ರೆ ಅದಕ್ಕೆ ಅಂತ ಕರಿತೀವಿ. ಇಲ್ಲೆಲ್ಲ ಕೊಟ್ಟಿದೀನಿ ನೋಡಿ. ಅಂದ್ರೆ ಇಲ್ಲಿ ನೋಡಿ, ಈ ಕ್ವಶನ್ ಆನ್ಸರ್ ಸಿಗ್ತದೆ ನಿಮಗೆ. ER ಡಯಾಗ್ರಾಮ್ ಅಂದ್ರೆ ಏನು ಅಂತ, ಇಟ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎಂಟಿಟಿ ಕ್ಲಾಸಸ್ ಬಿಟ್ವೀನ್ ದ ರಿಲೇಶನ್ಶಿಪ್ ಆಫ್ ಎನಿಥಿಂಗ್, ಅದು ಪೀಪಲ್ ಆಗೋದು, ಆಬ್ಜೆಕ್ಟ್, ಪ್ಲೇಸ್, ಏನ್ ಬೇಕಾದ್ರೂ ಆಗ್ಬೋದು. ಈಗ ಈ ಕ್ವಶನ್ ಬರ್ತದೆ, ಇದು ಬಂದಿದೆ KA ಅಲ್ಲಿ ನೋಡಿ. ಇಲ್ಲಿ ER ಡಯಾಗ್ರಾಮ್ ಡಬಲ್ ಲೈನ್ ಅಂದ್ರೆ ಟೋಟಲ್ ಪಾರ್ಟಿಸಿಪೇಷನ್. ವಾಟ್ ಇಸ್ ಟೋಟಲ್ ಪಾರ್ಟಿಸಿಪೇಷನ್? ಇಲ್ಲಿ ನೋಡಿ, ಡಬಲ್ ಲೈನ್, ದಿಸ್ ಇಸ್ ದ ಡಬಲ್ ಲೈನ್ ಇದೆಯಲ್ಲ, ಇದು ದಿಸ್ ಇಸ್ ಟೋಟಲ್. ಸಿಂಗಲ್ ಇದೆ ಪಾರ್ಷಿಯಲ್ ಪಾರ್ಟಿಸಿಪೇಷನ್ ಅಂತೀವಿ. ಅರ್ಥ ಆಗ್ತಿದೆಯಲ್ಲ? ನೋಡಿ ಯಾವ ಮಟ್ಟಿಗೆ ಕ್ವಶನ್ಸ್ ಕೇಳ್ತದೆ ಅಂತ. ಹಂಗಾಗಿ ವಿ ಶುಡ್ ಅನಲೈಸ್. ಇದು KPS ಅಲ್ಲಿ ಬಂದಿತ್ತು, ಇದು KL ಬಂದಿತ್ತು. ಫೈನ್, ಹೋಗೋಣ ನೆಕ್ಸ್ಟ್. ಅರ್ಥ ಆಗಿದೆ ಅನ್ಕೋತೀನಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಸರಿಯಾದ ಹೇಳಿಕೆಗೆ ಅಥವಾ ಹೇಳಿಕೆನೂ ಆಯ್ಕೆ ಮಾಡಿ. ಓಕೆ, ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ
ಓಕೆ, ಅಡೋಬ್ ಫ್ಲಾಶ್, ಗೂಗಲ್ ಕ್ರೋಮ್ ಇವುಗಳು ಬ್ರೌಸರ್ನ ಉದಾಹರಣೆಗಳಾಗಿರ್ತವೆ. ಓಕೆ, ನೋಡಿ ಇದು ಅಟ್ ಪ್ರೆಸೆಂಟ್ ನಾವು ನೋಡ್ಬೇಕು 24-25 ಇಸ್ವಿಯಿಂದ ಅಲ್ಲಿ ಆಸುಪಾಸಲ್ಲಿ ನೋಡಿದ್ರೆ ಅಡೋಬ್ ಫ್ಲಾಶ್ ಇಲ್ಲ ಇವಾಗ. ಇಟ್ ವಾಸ್ ಎ ಬ್ರೌಸರ್. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಟ್ ವಾಸ್ ಎ ಬ್ರೌಸರ್, ಈಗಿಲ್ಲ. ಓಕೆ, MBPS ಎಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್, MBPS ಅಂದ್ರೆ ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ಕರೆಕ್ಟ್ ಆಯ್ತು, ಹೇಳ್ತೀರಾ? ನೋಡಿ ಇಲ್ಲಿ, ನೋಡಿ ಇಲ್ಲಿ ಸ್ಮಾಲ್ ಬಿ ಇದೆ, ಇಲ್ಲಿ ಬಿಗ್ ಬಿ ಇದೆ. ಐ ವಿಲ್ ಶೋ ಯು. ಇಲ್ಲಿ ನೋಡಿ, Adobe Flash discontinued multimedia software platform that was previously used a web browser. ಇವಾಗ ಹಂಗೆ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಬೇರೆ ಬೇರೆ ಈಗ ಸಾಫ್ಟ್ವೇರ್ ಇದೆ, ಕ್ರೋಮ್ ಇದೆ, ಎಡ್ಜ್ ಇದೆ, ಮೈಕ್ರೋಸಾಫ್ಟ್ ಎಡ್ಜ್ ಇದೆ, ಇದು ಓಕೆ, ಮೊಜಿಲಾ ಇದೆ, ಕ್ರೋಮ್ ಇದೆ, ಒಪೆರಾ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಮತ್ತೆ ಬ್ರೇವ್ ಬ್ರೌಸರ್ ಇದೆ. ಓಕೆ, ಈ ತರ ಬೇರೆ ಬೇರೆ, ಆಪಲ್ ಸಫಾರಿ ಇದೆ. ಓಕೆ, ಫೈನ್, ಅರ್ಥ ಆಗ್ತಿದೆಯಲ್ಲ? ಓಕೆ, ಈಗ ಅದಿಲ್ಲ, ಸೊ ಹಾಗಾಗಿ ಇಲ್ಲೇನಾಯ್ತು, ತಪ್ಪಾಯ್ತು ಇದು. ಓಕೆ, ತಪ್ಪಾಯ್ತು. ಇಲ್ಲಿ MBPS ಅಂದ್ರೆ ಮೆಗಾ ಬೈಟ್ಸ್ ಅಂತಿದೆ. ಇದು ಈ ಸ್ಮಾಲ್ ಇದ್ರೆ ಬಿಟ್ಸ್ ಅಂತ ಅರ್ಥ, ಈ ಲಾರ್ಜ್ ಇದ್ರೆ ಬೈಟ್ಸ್ ಅಂತ ಅರ್ಥ. ಅರ್ಥ ಆಗ್ತಿದಿಲ್ಲ? ಬೈಟ್ಸ್ ಅಂತ ಅರ್ಥ. ಸೊ ಹಂಗಾಗಿ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಹಂಗಾಗಿ ನೋಡೋದು ದಿಸ್ ಇಸ್ ಆಲ್ಸೋ ರಾಂಗ್. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. MBPS ಅಂದ್ರೆ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಇಸ್ ಅ ಮೆಜರ್ ಆಫ್ ಡೇಟಾ ಸ್ಪೀಡ್ ಅಂಡ್ ಇಟ್ ಇಸ್ ವಾಟ್ ಇಂಟರ್ನೆಟ್ ಸರ್ವಿಸಸ್ ಪ್ರೊವೈಡರ್ಸ್ ಟಿಪಿಕಲಿ ಯೂಸ್. MBPS ಅಂದ್ರೆ ಮೆಗಾ ಬೈಟ್ ಪರ್ ಸೆಕೆಂಡ್, ಇಟ್ ಈಸ್ ಮೆಜರ್ಡ್ ಡೇಟಾ ಸೈಜ್. ಓಕೆ, ಇದು ಸ್ಪೀಡ್ ಯೂಸ್ ಮಾಡಿದ್ರೆ, ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಸ್ಪೀಡ್ ನ ಮೆಜರ್ ಮಾಡಕ್ಕೆ. ಇದು ಡೇಟಾ ಸೈಜ್ ನ ಮೆಜರ್ ಮಾಡಕ್ಕೆ. ಸೊ ಇಲ್ಲಿ ಬಿಟ್ಸ್ ಅಲ್ಲ, ಇದು ಬೈಟ್ಸ್ ಆಗ್ಬೇಕು. ಇದು ಬೈಟ್ಸ್ ಅಲ್ಲ, ಇದು ಬಿಟ್ಸ್ ಆಗ್ಬೇಕು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ರಾಂಗ್. 2 GB is equal to 1024 MB ನ ತಪ್ಪು. 1 GB is equal to 1024 MB. ಓಕೆ, 2 GB ಅಂದ್ರೆ ಡಬಲ್ 2048 MB ಆಗಬೇಕು. ಸೊ ದಿಸ್ ಇಸ್ ರಾಂಗ್. Ubuntu, Red Hat Enterprises, Linux, Windows XP ಆಪರೇಟಿಂಗ್ ಸಿಸ್ಟಮ್. ಎಸ್ ಸರ್, ಇದು ಇಸ್ ಕರೆಕ್ಟ್. ಸೊ ಓನ್ಲಿ ಡಿ ಮಾತ್ರ ರೈಟ್ ಆನ್ಸರ್. ಓಕೆ, ನೋಡಿ ಹೆಂಗ್ ಕೇಳಿದಾನೆ ಕ್ವಶನ್, ಹೆಂಗ್ ಕೇಳಿದಾನೆ ಇದನ್ನ. ಓಕೆ, ಇವೆಲ್ಲ ನೋಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕೊಟ್ಟಿದೆ ನೋಡಿ, 1 GB is 1024. ಅರ್ಥ ಆಗಿದೆ ಅನ್ಕೋತೀನಿ. ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿದ್ವಿ ನೋಡಿ. ಪ್ಲೇ ಲಿಸ್ಟ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ವಿ. ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಲ್ಡ್ ಪ್ಲೇ ಲಿಸ್ಟ್ ಇದೆ, ಅಲ್ಲೂ ತುಂಬಾ